കർത്താവിനെ വാർത്തപ്പെടുത്തിക്കൊണ്ടിരിക്കുക. ಸಂತೋಷದಿಂದ ಕರ್ತನನ್ನು ಮಹಿಮೆಪಡಿಸುತ್ತಾ ಇರೋಣ. ഇതിന്റെ നടുവിലൂടെ കർത്താവ് ನಿಲ್ക്കുന്നു. ಕರ್ತನಿದ್ರ ಮಧ್ಯದಲ್ಲಿ ನಿಂತಿದ್ದಾರೆ. ಯೇಸು ನಮ್ಮ ಮಧ್ಯದಲ್ಲಿ ನಿಂತಿದ್ದಾರೆ. ಆರಾಧನೆಯ ಮಧ್ಯದಲ್ಲಿ ದೇವರನ್ನ ಮಹಿಮೆ ಪಡಿಸುವ ಸ್ಥಳದಲ್ಲಿ ಕರ್ತನಿಗೆ ನಮ್ಮ ಸಂಗಡ ಇರುವುದಕ್ಕೆ ಬಹಳ ಇಷ್ಟ. ನಿಮಗೂ ಅದು ಇಷ್ಟ ಎಂಬುದಾಗಿ ನಾನು ನಂಬುತ್ತೇನೆ. ಇವತ್ತು ರಾತ್ರಿ ಕೂಡ ಕರ್ತನ ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ತನ್ನ ಶಕ್ತಿಯನ್ನು ನಮ್ಮ ಮುಂಭಾಗದಲ್ಲಿ ಪ್ರಕಟಪಡಿಸಲಿಕ್ಕೆ ಹೋಗುತ್ತಿದ್ದಾನೆ. ಆತನು ತನ್ನ ಆಲೋಚನೆಗಳನ್ನ ನಮ್ಮ ಮುಂಭಾಗದಲ್ಲಿ ಪ್ರಕಟಪಡಿಸಲಿಕ್ಕೆ ಹೋಗುತ್ತಿದ್ದಾನೆ. ಆತನು ನಮ್ಮ ಸಂಗಡ ಮಾತನಾಡ್ಲಿಕ್ಕೆ ಹೋಗುತ್ತಿದ್ದಾರೆ. ಅದು ಬೇರೆ ಯಾರು ಮಾತನಾಡುವುದಕ್ಕಿಂತಲೂ ಆಚೆಗೆ ದೇವರ ಶಬ್ದ ನಮಗೆ ಸಮಾಧಾನವನ್ನು ಉಂಟು ಮಾಡುವಂತದ್ದಾಗಿರುತ್ತದೆ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಬಂದು ಕೂರುವುದಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆರಾಧನೆ ಒಂದು ಮಳೆಯಂತೆ ನಮ್ಮ ಮಧ್ಯದಲ್ಲಿ ಸುರಿಯುವುದನ್ನು ನಾವು ಅನುಭವಿಸಿದೆವು. ಒಂದೊಂದು ಸೆಷನ್ ಕರ್ತನೆ ಮಾಡ್ತಾ ಇರುವಂತಹ ಅದ್ಭುತಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ವಾಕ್ಯವನ್ನ ವಿವಿಧವಾದ ರೀತಿಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಕ್ರಮವಿಲ್ಲದ ಬರಿದಾಗಿರುವಂತಹ ಭೂಮಿಯಲ್ಲಿ ದೇವರ ಒಂದು ವಾಕ್ಯ ಮೊಳಗಿದಾಗ ಅಲ್ಲಿ ಕೆಲವು ಉತ್ಪತ್ತಿ ಆಗಲಿಕ್ಕೆ ಪ್ರಾರಂಭವಾಯಿತು. ನಮ್ಮ ನಿಮ್ಮ ಹೃದಯದ ಒಳಗಡೆ ಬರಬೇಕಾದ ರೀತಿಯಲ್ಲಿ ವಾಕ್ಯ ಬರುವುದಾದ್ರೆ ಕೆಲವೆಲ್ಲ ನಮ್ಮ ಜೀವಿತದಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಹೋಗುತ್ತಾ ಇದೆ. ಇದುವರೆಗೆ ಉಂಟಾಗದೇ ಇರುವಂತದ್ದು ಎಲ್ಲ ನಿರೀಕ್ಷೆ ನಷ್ಟಪಟ್ಟಿರುವ ಸ್ಥಳದಲ್ಲಿ ಒಂದು ಅದ್ಭುತವಾಗಿ ಅದು ನಮ್ಮ ಜೀವಿತದಲ್ಲಿ ಹೊರ ಬರುತ್ತದೆ. ಇವತ್ತಿನ ಧ್ಯಾನಕ್ಕಾಗಿ ನಾವೊಂದು ವಾಕ್ಯವನ್ನು ಓದೋಣ. ಮಲಾಕಿಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 2ನೇ ವಾಕ್ಯ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಇವತ್ತು ರಾತ್ರಿ ನಾವು ಧ್ಯಾನಿಸುವುದಕ್ಕೆ ದೇವರು ನಮಗೆ ಕೊಟ್ಟಂತ ವಾಕ್ಯ, ನನ್ನ ನಾಮವನ್ನು ಭಯಪಡಿರಿ, ನನ್ನ ನಾಮಕ್ಕೆ ಭಯಪಡಿರಿ. ದೈವತನ ನಾಮ ಯಾವ್ದಾಗಿದೆ ದೇವರ ನಾಮ? ಆಕಾಶದ ಕೀಳಿಲ್, ಆಕಾಶದ ಕೆಳಗೆ, ಮನುಷ್ಯರ ಮಧ್ಯದಲ್ಲಿ ನಾಮ ರಕ್ಷಣೆಗೆ ಇಲ್ಲ, ರಕ್ಷಣೆಗಾಗಿ ಬೇರೊಂದು ನಾಮ ಇಲ್ಲ. ಆ ನಾಮ ಯೇಸುವಿನ ನಾಮವಾಗಿದೆ. ಅಪೊಸ್ತಲರ ಕೃತ್ಯ 4ನೇ 12ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಎಲ್ಲ ಮೊಣಕಾಲುಗಳು ಆ ಯೇಸುವಿನ ನಾಮದ ಮುಂದೆ ಊರಲ್ಪಡಲೇಬೇಕು. ಎಲ್ಲ ನಾಲಿಗೆಗಳು ಯೇಸುವೇ ದೇವರೆಂಬುದಾಗಿ ಹೇಳುವಂತ ಒಂದು ದಿನ ಬರುವುದಕ್ಕೆ ಹೋಗುತ್ತಾ ಇದೆ. ಆದ್ರೆ ಇವತ್ತು ಆ ನಾಮಕ್ಕೆ ಭಯಪಡುವಂತವರು ಕೆಲವು ಅದ್ಭುತಗಳನ್ನ ಕಾಣುತ್ತಾರೆ. ദൈവത്തെ ഭയപ്പെടുക എന്ന് പറയുന്നത് ದೇವರಿಗೆ ಭಯಪಡೋದು ಎಂಬುದಾಗಿ ಹೇಳಿದ್ರೆ സ്നേഹത്തിന്റെ ബഹുമാനത്തിന്റെ ഭയമാണ്. ಪ್ರೀತಿ ತುಂಬಿದ ಗೌರವ ತುಂಬಿದಂತ ಒಂದು ಭಯವಾಗಿದೆ. ಅದರ ಅರ್ಥ ഞാൻ പറയാം. ಅದರ ಅರ್ಥ ಹೇಳ್ತೇನೆ. നാമത്തെ ഭയപ്പെടുക എന്ന് പറഞ്ഞാൽ ನನ್ನ ನಾಮಕ್ಕೆ ಭಯಭಕ್ತಿ ಉಳ್ಳವರು ಅಂತ ಹೇಳಿದ್ರೆ ദൈവം എന്ത് ചെയ്യില്ലെന്ന് പറഞ്ഞു, ದೇವರು ಏನ್ ಮಾಡಬೇಡ್ರಿ ಎಂಬುದಾಗಿ ಹೇಳಿದಾರೋ ദൈവത്തോടുള്ള ഭയം നിമിത്തം ചെയ്യരുത്. ಅದು ದೇವರ ಮೇಲಿನ ಭಯದ ನಿಮಿತ್ತ ನಾವು ಅದನ್ನ ಮಾಡಬಾರದು. ദൈവത്തോടുള്ള ಸ್ನೇಹം ನಿಮಿತ್ತം ചെയ്യരുത്. ಅದರ ಅರ್ಥ ದೇವರ ಮೇಲಿರುವಂತಹ ಪ್ರೀತಿಯ ನಿಮಿತ್ತ ದೇವರು ಮಾಡಬಾರದು ಎಂಬುದಾಗಿ ಹೇಳಿದ್ದನ್ನ ನಾವು ಮಾಡಬಾರದು. നമ്മുടെ കർത്താവ് ഭയത്തിന്റെ ദൈവമല്ല. ನಮ್ಮ ದೇವರು ಭಯಪಡಿಸುವ ದೇವರಲ್ಲ, ಸ್ನೇಹಿക്കുന്ന ದೈವ, ಪ್ರೀತಿಸುವ ದೇವರಾಗಿದ್ದಾರೆ. മാറ്റുന്ന ദൈവമാണ്. ನಮ್ಮ ಜೀವಿತವನ್ನು ನಮ್ಮ ಆಂತರ್ಯವನ್ನು ಬದಲಾಯಿಸುವವರಾಗಿದ್ದಾರೆ. പകലും ഭയപ്പെടേണ്ടത് പറയുന്ന ദൈവമാണ്. ಹಗಲು ರಾತ್ರಿ ഭയപ്പെടേണ്ടത് പറയുന്ന ദൈവമാണ്. ಭಯಪಡಬೇಡ್ರಿ ಎಂಬುದಾಗಿ ಹೇಳಿದಂತ ದೇವರಾಗಿದ್ದಾರೆ. ഏത് പ്രശ്നത്തെ നോക്കി ഭയപ്പെടേണ്ടത് പറയുന്ന ദൈവം, ಯಾವ ಸಮಸ್ಯೆಯನ್ನು ನೋಡಿ ಭಯಪಡಬೇಡಿ ಎಂಬುದಾಗಿ ಹೇಳಿದಂತ ದೇವರಾಗಿದ್ದಾನೆ. ನಾವು ಆರಾಧಿಸುವ ದೇವರು ഒരുവനേ ഉള്ളത് യേശു മാത്രമാണ്. ಆ ರೀತಿಯಲ್ಲಿ ಹೇಳಿದಂತ ಒಬ್ಬನು ಮಾತ್ರವಾಗಿದೆ ಇರೋದು, ಅದು ಯೇಸು ಮಾತ್ರ. ಯಾವುದೇ ವಿಷಯಕ್ಕೂ ಯೇಸುವಿನ ಬಳಿಯನ್ನೇ ತೆಗೆದುಕೊಂಡು ಬಂದರೆ ಯೇಸುವಿಗೆ ಹೇಳಲಿಕ್ಕೆ ಒಂದು ಆಲೋಚನೆ ಇದೆ. ಭಯಪಡಬೇಡಿ, ಭಯಪಡಬೇಡ, ಈ ವಿಷಯವನ್ನು ನಾನು ನೋಡಿಕೊಳ್ತೇನೆ. ಆದ್ರೆ ಇಲ್ಲಿ ಭಯಪಡ್ಲಿಕ್ಕೆ ಹೇಳಿದ್ದು ದೇವರು ಏನನ್ನ ನಮ್ಮ ಜೀವಿತದಲ್ಲಿ ಮಾಡಬೇಡಿ ಎಂಬುದಾಗಿ ಹೇಳಿದಾರೋ ಅದನ್ನು ನಮ್ಮ ಭಯದ ಮೂಲಕ, ದೇವರ ಮೇಲಿರುವಂತಹ ಭಯದ ನಿಮಿತ್ತ ನಾವು ಅದನ್ನ ಮಾಡಬಾರದು. ಅದನ್ನ ಇನ್ನೇನು ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗುವಾಗಲೇ ನಮ್ಮ ಒಳಗಡೆ ಒಂದು ದೇವರ ಭಯ ಉಂಟಾಗಬೇಕು. അങ്ങനെ ചെയ്യുകയാണെങ്കിൽ, ಹಾಗಿರುವುದಾದ್ರೆ ಆಮೇಲೆ ದೇವರು ಏನ್ ಮಾಡ್ತಾರೆ? ಸೂರ್ಯನಾಗಿ
ದೇವರು ಧರ್ಮವೆಂಬ ಸೂರ್ಯನಾಗಿ തന്റെ ചിറകിൻ കീഴിൽ ತನ್ನ ರೆಕ್ಕೆ ಕೆಳಗಡೆ രോഗോപശാന്തി നിങ്ങൾക്ക് ലഭിക്കും. ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ನಿಮಗೆ ಮೂಡುತ್ತವೆ. അതിനാൽ എന്ത് കിട്ടും? രോഗസൗഖ്യം കിട്ടുമെന്ന്. ಏನ್ ಸಿಗ್ತದೆ? ಸೌಖ್ಯವನ್ನು ಉಂಟು ಮಾಡುವಂತ ಕಿರಣಗಳು ಲಭಿಸುತ್ತವೆ. അവന്റെ ചിറകിൻ കീഴിലായി ಆತನ ರೆಕ್ಕೆ ಕೆಳಗಡೆ ಅದಿವೆ. രോഗസൗഖ്യം നമുക്ക് ലഭിക്കും. ಆತನ ಕಿರಣಗಳ ಕೆಳಗಡೆ ರೋಗ ಸೌಖ್ಯ ನಮಗೆ ಸಿಗುತ್ತವೆ. നീതി സൂര്യൻ നമ്മളിൽ ഉദിക്കും. ನೀತಿ ಸೂರ್ಯನು ನಮ್ಮಲ್ಲಿ ಉದಯಿಸುತ್ತಾನೆ. എന്താ സംഭവിക്കുന്നത്? ಅವಾಗ ಏನ್ ಸಂಭವಿಸುತ್ತದೆ? യേശു നമ്മളിൽ ಯೇಸು ನಮ್ಮಲ್ಲಿ പ്രത്യക്ഷമാകും. ಪ್ರತ್ಯಕ್ಷನಾಗುತ್ತಾನೆ. ആമേ പ്രവർത്തിക്കാൻ തുടങ്ങും. ಕಾರ್ಯ ಮಾಡ್ಲಿಕ್ಕೆ ಆರಂಭಿಸ್ತಾನೆ. ഇന്ന് മുതൽ തുടങ്ങും. ಇವತ್ತಿನಿಂದಲೇ ಅದು ಪ್ರಾರಂಭವಾಗ್ತದೆ. ഉദിക്കാൻ തുടങ്ങും. ഉദിക്കാൻ തുടങ്ങും. ಉದಯಿಸಲಿಕ್ಕೆ ಆರಂಭಿಸ್ತಾನೆ. ഉദിക്കും. ಅವನು ನೀತಿ ಸೂರ್ಯನಾಗಿ ಉದಯಿಸ್ತಾನೆ. അല്ലല്ല, ഉദിക്കണമെങ്കിൽ ಅವನು ಮೂಡಬೇಕಾದ್ರೆ എവിടെയൊക്കെ ഉദയം നഷ്ടപ്പെട്ടിട്ടുണ്ട്, ಎಲ್ಲೆಲ್ಲೂ ನಮ್ಮ ಜೀವಿತದಲ್ಲಿ ಆ ಒಂದು ಉದಯ ನಷ್ಟವಾಗಿ ಹೋಗಿದೆ. ഹല്ലേലൂയ. ಆಮೆನ್. ഉൽപ്പത്തി പുസ്തകം 28-ാമത്തെ നിങ്ങൾ വായിക്കും. ಆದಿಕಾಂಡ ಪುಸ್ತಕ 28ನೇ ನೀವು ಓದಿದ್ರೆ യാക്കോബ് ഒരു യാത്ര ചെയ്യുകയാണ്. ಯಾಕೋಬನೊಂದು ಪ್ರಯಾಣ ಮಾಡ್ತಿದ್ದಾನೆ. യാത്ര ചെയ്യുന്ന സമയത്ത് ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ സൂര്യൻ അസ്തമിച്ചു. ಸೂರ್ಯನು ಮುಳುಗಿ ಹೋದನು. ഇനി അവന് യാത്ര ചെയ്യാൻ കഴിയാത്ത വിധത്തിൽ, ಇನ್ನು ಮುಂದಕ್ಕೆ ಅವನಿಗೆ ಪ್ರಯಾಣ ಮಾಡ್ಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ, യാത്ര ചെയ്യാൻ കഴിയത്തില്ല. ಇನ್ನು ಪ್ರಯಾಣ ಮಾಡ್ಲಿಕ್ಕೆ ಅವನಿಗೆ ಆಗಲ್ಲ. കാരണം വഴി കാണുന്നില്ല, ಯಾಕಂದ್ರೆ ಅವನಿಗೆ ದಾರಿ ಕಾಣ್ತಾ ಇಲ್ಲ, ദിശ കാണുന്നില്ല, ದಿಕ್ಕು ಕಾಣ್ತಾ ಇಲ್ಲ, എങ്ങോട്ട് പോകണമെന്ന് അറിയത്തില്ല, ಎಲ್ಲಿಗೆ ಹೋಗ್ಬೇಕೆಂಬುದಾಗಿ ಯಾಕೋಬನಿಗೆ ಗೊತ್ತಿಲ್ಲ. ഇനി ഒരു സ്റ്റെപ്പ് മുമ്പോട്ട് വെക്കാൻ ಇನ್ನು പറ്റില്ല. ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಡ್ಲಿಕ್ಕೆ ಆಗುದಿಲ್ಲ. ചില പ്രശ്നങ്ങൾ വരുമ്പോൾ ಕೆಲವು ಸಮಸ್ಯೆಗಳು ಬರುವಾಗ വഴി കാണുന്നില്ല, ದಾರಿ ನಮಗೆ ಕಾಣ್ತಿಲ್ಲ, ദിശ കാണുന്നില്ല, ದಿಕ್ಕು ನಮಗೆ ಕಾಣ್ತಾ ಇಲ್ಲ. എന്തിനു മുമ്പോട്ട് പോകും? ಹೇಗೆ ಮುಂದೆ ಹೋಗೋದು? യാക്കോബ് അവിടെ കിടന്നുറങ്ങി. ಯಾಕೋಬನ ಅದೇ ರೀತಿಯಾದ ಸ್ಥಿತಿಯಲ್ಲಿ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ರು. യാക്കോബ് യാത്ര ചെയ്യുന്നത്, ಯಾಕೋಬನ್ ಪ್ರಯಾಣ ಮಾಡ್ತಿರೋದು, യാക്കോബിന് ഒരു വാഗ്ദത്തം ഉള്ളത് കൊണ്ട്, ಯಾಕೋಬನಿಗೆ ಒಂದು ವಾಗ್ದಾನ ಇರೋದ್ರಿಂದ ദൈവം അവിടെ ഇറങ്ങി. ದೇವರಲ್ಲಿ ಇಳಿದು ಬಂದನು. ദൈവം ഇറങ്ങിയിട്ട് പറഞ്ഞു, ದೇವರು ಇಳಿದು ಬಂದು ಹೇಳಿದ್ರು, യാക്കോബേ ഭയപ്പെടണ്ട, ಯಾಕೋಬನೇ ಭಯಪಡಬೇಡ, അല്ല ഈ യാത്ര ഞാൻ നിന്നോട് കൂടി, ಈ ಪ್ರಯಾಣದಲ್ಲಿ ನಾನು ನಿನ್ನ ಸಂಗಡ ಇರುತ್ತೇನೆ. നിന്നെയുമല്ല, ಅದು ಮಾತ್ರವಲ್ಲ, നിന്നെ ഞാൻ വർദ്ധിച്ചു വലുതാക്കും. ನಿನ್ನನ್ನು ನಾನು ಹೆಚ್ಚಿಸುವೆನು. ഹല്ലേലൂയ. ಆಮೆನ್. ശ്രദ്ധിക്കണമേ, ಗಮನಿಸಿರಿ, ഇവിടെ വായിക്കുന്നു, ಇಲ್ಲಿ ಓದ್ತೇವೆ, എന്നാൽ നിന്റെ സൂര്യൻ ഉദിക്കും. ಆದ್ರೆ ನಿಮಗಾದರೂ ದೇವರ ನೀತಿ ಸೂರ್ಯನು ಉದಯಿಸ್ತಾನೆ. അവിടെ അസ്തമിച്ചെങ്കിൽ ಅಲ್ಲಿ ಯಾಕೋಬನ ಜೀವಿತವನ್ನು ನೋಡುವಾಗ ಅಲ್ಲಿ ಸೂರ್ಯನ್ ಮುಳುಗೋಗಿದ್ರೆ, ദൈവം ഇവിടെ പുതിയതായിട്ടൊന്ന് ഉദിപ്പിക്കും. ದೇವರಿಗೂ ಇಲ್ಲಿ ಹೊಸದಾಗಿ ನೀತಿ ಸೂರ್ಯನನ್ನ ಮೂಡುವಂತೆ ಮಾಡ್ತಿದ್ದಾನೆ. പരാജയം പട്ടെടുത്ത് ಸೋತ ಸ್ಥಳದಲ್ಲಿ പരാജയത്തെ മാറ്റിയിട്ട് ಸೋಲನ್ನ ನೀಗಿಸಿ പുതിയതായിട്ട് ദൈവം ഒന്ന് ഉദിപ്പിക്കും. ಹೊಸದಾಗಿ ಕೆಲವನ್ನ ದೇವರು ಉದಯಿಸುವಂತೆ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ശരീരത്തെ ರೋಗವುಳ್ಳ ಶರೀರವನ್ನು സൗഖ്യമാക്കിക്കൊണ്ട് ಸೌಖ್ಯ ಮಾಡುತ್ತಾ പുതിയൊരു ഉദയം സൃഷ്ടിക്കും. ಒಂದು ಹೊಸ ಉದಯವನ್ನು ಅವನು ಮಾಡ್ಲಿಕ್ಕೆ ಹೋಗುತ್ತಿದ್ದಾನೆ. പ്രതീക്ഷകളെല്ലാം നഷ്ടപ്പെട്ടെടുത്ത് ನಿರೀಕ್ಷೆ ಎಲ್ಲಾ ನಷ್ಟಪಟ್ಟಂತ ಸ್ಥಳದಲ್ಲಿ പ്രതീക്ഷയുടെ ഒരു ഉദയം ഇതാ ഉദിക്കാൻ പോകുന്നു. ನಿರೀಕ್ಷೆ ಉಳ್ಳಂತ ಒಂದು ಉದಯ ಈಗೋ ನಿಮಗಾಗಿ ಮೂಡುವುದಕ್ಕೆ ಹೋಗುತ್ತಾ ಇದೆ. ഇത് ആർക്കോ വേണ്ടി? ಪ್ರಾರ್ಥನೆ ಮಾಡುವ ಯಾರಿಗೋಸ್ಕರವೋ, ആർക്കോ വേണ്ടി? ಅಳುವಂತ ಯಾರಿಗೋಸ್ಕರವೋ, ദൈവം ഒരു ഉദയം ഉദിപ്പിക്കുന്നത് പോലെ, ದೇವರದು ಕಿರಣವನ್ನು ಒಂದು ಸೂರ್ಯನನ್ನು ಉದಯಿಸುವ ಹಾಗೆ ഇതുവരെ കണ്ടിട്ടില്ലാത്ത ನೆನ್ನೆವರೆಗೂ ಕಾಣದೇ ಇರುವ ഒരു പുതിയ തലത്തിലേക്ക് ಒಂದು ಹೊಸ ಹಂತಕ್ಕೆ ദൈവം ഒരു ഉദയം അയക്കാൻ പോകുന്നു. ದೇವರದು ಉದಯವನ್ನ ಕಳಿಸುವುದಕ್ಕೆ ಹೋಗುತ್ತಿದ್ದಾನೆ. എവിടെയും കിട്ടാത്ത, ಬೇರೆಲ್ಲೂ ಸಿಗದೇ ಇರುವ, ഒരു വീട്ടിൽ കിട്ടാത്ത ಯಾವ ಮನೆಯಲ್ಲೂ ಸಿಗದೇ ಇರುವ ഒരു ഉദയ സൂര്യൻ നിന്റെ വീടിനകത്ത് ഉദിക്കാൻ ಒಂದು ಉದಯ ಸೂರ್ಯನು ನಿನ್ನ ಮನೆಯಲ್ಲಿ ಉದಯಿಸಲಿಕ್ಕೆ ಹೋಗುತ್ತಿದ್ದಾನೆ. ഹല്ലേലൂയ. ಆಮೆನ್. ഇന്ന് മുതൽ ദൈവത്തെ ഭയപ്പെടുന്ന ಇಂದಿನಿಂದ ದೇವರಿಗೆ ಭಯಪಡುವ, കുടുംബത്തിനകത്ത് ಕುಟುಂಬದ ಒಳಗಡೆ പല ഇരുളുകളെ മാറിയിട്ട് ಕೆಲವು ಕತ್ತಲೆ ನೀಗಲ್ಪಟ್ಟು ദൈവം ഒരു ഉദയ സൂര്യനായി ದೇವರೊಂದು ನೀತಿ ಸೂರ್ಯನಾಗಿ അവയുടെ ഉദിച്ചു കഴിഞ്ഞാൽ ಅಲ್ಲಿ ಉದಯಿಸುವುದಾದ್ರೆ ആ കുടുംബം ഒരു വെളിച്ചമായി മാറും. ಆ ಕುಟುಂಬವು ಒಂದು ಬೆಳಕಾಗಿ ಮಾರ್ಪಡುತ್ತದೆ. ഒരു വെളിച്ചമായി ಆ ವ್ಯಕ್ತಿಯೇ ಒಂದು ಬೆಳಕಾಗಿದ್ದಾನೆ. ഉദിക്കുന്ന ദൈവമാണ്. ಯಾಕಂದ್ರೆ ಅವನು ಉದಯಿಸುವ ದೇವರಾಗಿದ್ದಾನೆ. ഒരു ഉദയം പുറപ്പെടുവിച്ചാൽ ಆತನು ಒಂದು ಉದಯವನ್ನ ಪ್ರಕಟಿಸಿದ್ರೆ എന്തെങ്കിലുമൊക്കെ സംഭവിക്കാൻ ಏನೆಲ್ಲ ಸಂಭವಿಸ್ತದೆ. ഒന്ന് രോഗശാന്തി, ಒಂದು ರೋಗ ಸೌಖ್ಯ ನಡೀತದೆ, രണ്ട് ഉദയം. ಎರಡನೇದು ಅವನು ನಮಗಾಗಿ ಉದಯಿಸ್ತಾನೆ. ഹല്ലേലൂയ. ഹല്ലേലൂയ. ദൈവത്തെ ഭയപ്പെടുമ്പോൾ ದೇವರಿಗೆ ನಾವು ಭಯಪಡುವಾಗ അവന്റെ ചിറകിൻ കീഴിൽ ಆತನ ಕಿರಣಗಳ ಕೆಳಗಡೆ ഹല്ലേലൂയ രോഗശാന്തി ഉണ്ട്, ರೋಗ ಸೌಖ್ಯ ಇದೆ, ഉദയമുണ്ട്, ಉದಯ ಮೂಡುವಿಕೆ ಇದೆ, അടുത്തതൊരു പുറപ്പാടുണ്ട്. ನಂತರದಲ್ಲಿ ನಾವು ಕಾಣ್ತೇವೆ ಒಂದು ಹೊರಡುವಿಕೆ ಇದೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. എന്തെല്ലാം കാര്യങ്ങളോടെ പറയുന്നത്? ಏನೆಲ್ಲ ವಿಷಯಗಳಲ್ಲಿ ಬರ್ತಿದೆ. രോഗശാന്തിക്ക് ഇനി എവിടെയും പോണ്ട. ರೋಗ ಸೌಖ್ಯಕ್ಕೋಸ್ಕರ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. എന്ത് ചെയ്യലെന്ന് പറഞ്ഞാൽ ചെയ്യാതിരുന്നാ മതി. ದೇವ್ರು ಏನ್ ಮಾಡಬೇಡಿ ಅಂತ ಹೇಳಿದಾರೋ ಅದನ್ನ ಮಾಡದೇ ಇದ್ರೆ ಸಾಕು. എന്ത് ചെയ്യാൻ പറഞ്ഞത് ചെയ്താൽ മതി. ಏನ್ ಮಾಡಿ ಅಂತ ಹೇಳಿದಾರೋ ಅದನ್ನ ಮಾಡಿದ್ರೆ ಸಾಕು. അപ്പൊ രോഗശാന്തി ആമേ നിങ്ങളുടെ മേലെ ഉദിക്കും. ಆಗ ರೋಗ ಸೌಖ್ಯದ ಕಿರಣಗಳು ನಿಮ್ಮ ಮೇಲೆ ಉದಯಿಸುತ್ತವೆ. ഹല്ലേലൂയ. ಆಮೆನ್. അത് ഉദിച്ചു കഴിഞ്ഞാൽ ಅದು ಉದಯಿಸಿದ್ರೆ ആമേ എന്തോ ആമേ വലിയൊരു മാറ്റം ഇനി വരാൻ പോകും. ಏನೋ ದೊಡ್ಡ ಬದಲಾವಣೆ ನಿಮ್ಮ ಜೀವಿತದಲ್ಲಿ ಬರ್ಲಿಕ್ಕೆ ಹೋಗುತ್ತಾ ಇದೆ. ഉദയം വലിയൊരു പ്രതീക്ഷയുടെ സംഭവമാണ്. ಮೂಡುವಿಕೆ ಅಥವಾ ಉದಯ ಅನ್ನುವಂಥದ್ದು ಒಂದು ನಿರೀಕ್ಷೆಯ ಸೂಚನೆಯಾಗಿದೆ. എല്ലാവരും എല്ലാം കഴിഞ്ഞ് വന്ന് ആമേ വീട്ടിൽ വിശ്രമിക്കുകയും ಎಲ್ಲರೂ ಎಲ್ಲವನ್ನು ಮುಗಿಸ್ಕೊಂಡು ಬಂದು ಮನೆಯಲ್ಲಿ ವಿಶ್ರಮಿಸ್ತಾರೆ. എല്ലാ ജോലികളും കഴിയും, ಎಲ್ಲ ಕೆಲಸ ಮುಗಿಸ್ಕೊಂಡು, എല്ലാ യാത്രയും കഴിയും, ಎಲ್ಲ ಪ್ರಯಾಣ ಮುಗಿಸ್ಕೊಂಡು, എല്ലാ കാര്യങ്ങളും കഴിയും, ಎಲ್ಲ ಕೆಲಸಗಳನ್ನ എല്ലാ ಮುಗಿಸ್ಕೊಂಡು
ಎಲ್ಲರೂ അവരെ വീട്ടിൽ വന്ന് ಅವ್ರ ಮನೆಗ್ ಬಂದು ഇനി രാത്രിയാ, ಇನ್ನು ರಾತ್ರಿ ಆಯ್ತು, ഇനി നേരം വെളുക്കാതെ ಇನ್ನು ಬೆಳಗಾಗದೆ ഒരു യാത്രയില്ല. ಒಂದು ಪ್ರಯಾಣ ಇಲ್ಲ. അങ്ങനെ ചിന്തിക്കുമ്പോൾ ಹೀಗಿರುವಾಗ ചില വ്യക്തികൾ ಕೆಲವು ವ್ಯಕ್ತಿಗಳು ಜೀವಿತದಲ್ಲಿ എല്ലാം നഷ്ടപ്പെട്ടു, ಎಲ್ಲ ನಷ್ಟಪಟ್ಟು എല്ലാം അസ്തമിച്ചു. ಎಲ್ಲಾ ಕೊನೆಯಾಗಿ ഇനി ഒരു രക്ഷയില്ല, ಇನ್ನೊಂದು ರಕ್ಷಣೆ ಇಲ್ಲ, ഒരു വിടുതലില്ല, ಒಂದು ಬಿಡುಗಡೆ ಇಲ್ಲ, ഒരു വഴി ಒಂದು തുറക്കപ്പെടുന്നില്ല. ದಾರಿ ತೆರೆಯಲ್ಪಡ್ತಿಲ್ಲ. അവർക്ക് വേണ്ടി കർത്താവ് പറയുന്നു, ಅವರಿಗೋಸ್ಕರ ಕರ್ತನ ಹೇಳ್ತಿದ್ದಾರೆ, ഒരു ഉദയം ഉറപ്പാണ്. ಒಂದು ಉದಯಿಸುವಿಕೆ ನಿನ್ನ ಜೀವಿತದಲ್ಲೂ ನಿಶ್ಚಯ. ദൈവത്തിന്റെ അടുക്കലാണ് വന്നത്. ನೀನ್ ಬಂದಿರೋದು ದೇವರ ಬಳಿಗ, ഒരു ഉദയം ഉറപ്പാണ്. ಆಗಿರೋದಾದ್ರೆ ಒಂದು ಉದಯಿಸುವಿಕೆ ನಿಶ್ಚಯ. രക്തസ്രാവക്കാരി സ്ത്രീ, ರಕ್ತಸ್ರಾವ ಸ್ತ್ರೀ, നീ യേശുവിന്റെ അടുക്കലാണ് വന്നത്. ನೀನ್ ಬಂದಿದ್ದು ಯೇಸುವಿನ ಬಳಿಗ, നീ ഒരു ഉദയം കാണാൻ പോകുന്നു. ನೀನೊಂದು ಉದಯವನ್ನ ಕಾಣುತ್ತಿ. നിന്റെ ശരീരത്തിൽ രോഗമുണ്ടാകും. ಇನ್ನು ನಿನ್ನ ಶರೀರದಲ್ಲಿ ಆ ರೋಗ ಇರೋದಿಲ್ಲ. കാണാത്ത കുരുടനും ಕಣ್ಣು ಕಾಣದೇ ಇರುವ ಕುರುಡ യേശുവിന്റെ അടുക്കൽ വന്നു. ಯೇಸುವಿನ ಬಳಿ ಬಂದನು. നീ ഒരു ഉദയം കാണാൻ ಇನ್ನು പോകുന്നു. ನೀನು ಕೂಡ ಒಂದು ಉದಯವನ್ನ ಕಾಣುವುದಕ್ಕೆ ಹೋಗುತ್ತಾ ಇದ್ದಿ. ആരും കാണാത്ത ഒരു ഉദയം. ಬೇರೆ ಯಾರು ಕಾಣದೇ ಇರುವಂತ ಒಂದು ಉದಯ. ആര് യേശുവിന്റെ അടുക്കൽ വന്നു? ಯಾರು ಯೇಸುವಿನ ಬಳಿ ಬಂದರು, ഒരു പുതിയ ഉദയം കണ്ടു. ಅವರೊಂದು ಹೊಸ ಉದಯವನ್ನ ಕಾಣುತ್ತಾರೆ. രാത്രി നമ്മളൊരു പുതിയ ഉദയം കാണും. ಇವತ್ತು ರಾತ್ರಿ ನಾವು ಹೊಸ ಉದಯವನ್ನ ಕಾಣುವುದಕ್ಕೆ ಹೋಗ್ತಿದ್ದೇವೆ. പ്രതീക്ഷയുടെ ഉദയം. ಒಂದು ನಿರೀಕ್ಷೆಯ ಉದಯಿಸುವಿಕೆ എന്റെ ജീവിതത്തിൽ ನನ್ನ ಜೀವಿತದಲ್ಲಿ കാണും. ನಾನು ಕಾಣ್ತೇನೆ. എന്റെ പ്രാർത്ഥന ನನ್ನ ജീവിതത്തിൽ ಪ್ರಾರ್ಥನೆ ಜೀವಿತದಲ್ಲಿ ഞാൻ കാണും. ನಾನು ಕಾಣ್ತೇನೆ. എന്റെ വിശ്വാസത്തിൽ ನನ್ನ ನಂಬಿಕೆಯಲ್ಲಿ ഞാൻ കാണും. ನಾನು ಕಾಣ್ತೇನೆ. എല്ലാം വിട്ട് ಎಲ್ಲವನ್ನು ಬಿಟ್ಟು വിശ്വാസത്തിൽ ഇറങ്ങിയ ನಂಬಿಕೆಗೆ ಹೊರಟು ಬಂದಂತ ഞാനത് കാണും. ನಾನು ಅದನ್ನ ಕಾಣ್ತೇನೆ. എല്ലാം നഷ്ടപ്പെട്ട ಎಲ್ಲವೂ ನಷ್ಟಪಟ್ಟ ഞാനത് കാണും. ನಾನು ಅದನ್ನ ಕಾಣ್ತೇನೆ. എല്ലാം പരാജയപ്പെട്ട ಎಲ್ಲ ಸೋಲುಗಳನ್ನು ಅನುಭವಿಸಿದ ഞാനത് കാണും. ನಾನು ಅದನ್ನು ಕಾಣ್ತೇನೆ. എല്ലാം തീർത്ത ಎಲ್ಲವೂ ಮುಗಿದೋಯ್ತು ಎಂಬುದಾಗಿ ಅಂದುಕೊಂಡ ശത്രുവിന്റെ മുമ്പിൽ ಶತ್ರುವಿನ ಮುಂದೆ ദൈവത്തിന്റെ ഒരു ഉദയം ಅಲ್ಲಿ ಶತ್ರುವಿನ ಮುಂದೆ ದೇವರ ಒಂದು ಉದಯ ഞാൻ കാണും. ನಾನು ಕಾಣ್ತೇನೆ. എല്ലാ നിന്ദയുടെ മുമ്പിൽ ಎಲ್ಲ ನಿಂದೆಗಳ ಮಧ್ಯದಲ್ಲಿ ഒരു ഉദയം എനിക്കുണ്ട്. ಒಂದು ಉದಯಿಸುವಿಕೆ ನನಗಿದೆ. പ്രതീക്ഷ ಒಂದು എനിക്കുണ്ട്. ನಿರೀಕ್ಷೆ ನನಗಿದೆ. ഒരു വഴി എനിക്കുണ്ട്. ಒಂದು ದಾರಿ ನನಗಿದೆ. ഒരു രക്ഷ എനിക്കുണ്ട്. ಒಂದು ರಕ್ಷಣೆ ನನಗಿದೆ. ഒരു രക്ഷകൻ എനിക്കുണ്ട്. ಒಬ್ಬ ರಕ್ಷಕ ನನಗಿದ್ದಾನೆ. ഉദയ സൂര്യനുണ്ട്. ನೀತಿ ಸೂರ್ಯ ನನಗಿದ್ದಾನೆ. ഉദയ സൂര്യൻ ಒಂದು ನೀತಿ ಸೂರ್ಯನು എന്നെ നോക്കുന്നുണ്ട്. ನನ್ನ ನೋಡುತ್ತಿದ್ದಾನೆ. ഉദയ സൂര്യൻ ಒಬ್ಬ ನೀತಿ ಸೂರ್ಯನು എനിക്ക് വേണ്ടി ഉദിക്കുന്നുണ്ട്. ನನಗಾಗಿ ಮೂಡುತ್ತಿದ್ದಾನೆ. ആരും കാണാത്ത, ಯಾರು ಕಾಣದೇ ಇರುವ, ആരും കണ്ടിട്ടില്ലാത്ത ಯಾರು ಕಾಣದೇ ಇರುವ ഒരു നീതി സൂര്യൻ ಒಬ್ಬ ನೀತಿ ಸೂರ್ಯನು എന്റെ വേദന മാറ്റാൻ, ನನ್ನ ವೇದನೆ ನೀಗಿಸಲಿಕ್ಕೆ, കഷ്ടം മാറ്റാൻ, ನನ್ನ ಕಷ್ಟವನ್ನು ನೀಗಿಸಲಿಕ್ಕೆ, എനിക്ക് സൗഖ്യം തരാം, ನನಗೆ ಸೌಖ್ಯವನ್ನು ಕೊಡ್ಲಿಕ್ಕೆ, എനിക്ക് സമാധാനം തരുക. ನನಗೆ ಸಮಾಧಾನ ಕೊಡ್ಲಿಕ್ಕೆ അവൻ എനിക്ക് ಅವನ್ ನನಗಾಗಿ ഉദിക്കാൻ പോകുന്നു. ಉದಯಿಸಲಿಕ್ಕೆ ಹೋಗುತ್ತಿದ್ದಾನೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അവൻ എന്റെ ജീവിതത്തിൽ ഉദിച്ചാൽ ಅವನ್ ನನ್ನ ಜೀವಿತದಲ್ಲಿ ಉದಯಿಸಿದ್ರೆ ആ ഉദയം ಆ ಉದಯ എന്റെ മേലൂടെ പ്രകാശം പുറത്തു വരും. ನನ್ನ ಮೇಲಿನಿಂದ ಆ ಪ್ರಕಾಶ ಹೊರಗಡೆ ಬರುತ್ತದೆ. അവൻ യാക്കോബിന്റെ കുടുംബത്തിൽ ಅವನ ಯಾಕೋಬನ ಕುಟುಂಬದಲ್ಲಿ യോസഫിന്റെ മേലൊന്ന് ഉദിക്കാൻ തയ്യാറാണ്. ಯೋಸೇಫನ ಮೇಲೆ ಉದಯಿಸಲಿಕ್ಕೆ ಸಿದ್ಧನಾದನು. ഉദയം വന്നിട്ടില്ല. ಉದಯ ಇನ್ನೂ ಬಂದಿಲ್ಲ. ഉദയം വരുന്നതിന് മുമ്പ് ಆದ್ರೆ ಆ ಉದಯ ಬರೋದಕ್ಕಿಂತ ಮುಂಚೆ ഉദയം ഉണ്ടെന്നുള്ളത് ಉದಯ ಇದೆ ಅನ್ನೋದನ್ನ യോസഫിന് മനസ്സിലായി. ಯೋಸೇಫന് ಗೊತ್ತಾಯ್ತು. പക്ഷെ ಉದയത്തെ തകർക്കാൻ ಆದ್ರೆ ಆ ಉದಯಿಸುವಿಕೆಯನ್ನ ನಾಶ ಮಾಡ್ಲಿಕ್ಕೆ ശത്രു പല പരിപാടി കിട്ടും. ವೈರಿ ಅನೇಕ ತಂತ್ರಗಳನ್ನ ಸಿದ್ಧ ಮಾಡಿದ. നീ പൊട്ടക്കണ്ണത് രക്ഷപ്പെടുത്തില്ല. ಇನ್ನು ನೀನು ಯಾಳು ಬಾವಿಯಿಂದ ರಕ್ಷಿಸಲ್ಪಡಲ್ಲ. ഇതിനകത്ത് നീ പെട്ടുപോയി. ನೀನು ಯಾಳು ಬಾವಿಯಲ್ಲಿ ಸಿಕ್ಕಾಕೊಂಡೆ. ഉദയം എന്റെ മേൽ ദൈവം ഉറപ്പിച്ചിട്ടുണ്ടെങ്കിൽ ನಿನ್ನ ಮೇಲೆ ಒಂದು ಉದಯಿಸುವಿಕೆಯನ್ನ ದೇವರು ಸಿದ್ಧ ಮಾಡಿದ್ರೆ പൊട്ടക്കണ്ണത് നിനക്കുള്ളതല്ല. ಹಾಳು ಬಾವಿಯಲ್ಲೇ ನೀನ್ ಇರೋದಿಲ್ಲ, ಅದು ನಿನಗಿರೋದಲ್ಲ. പൊട്ടക്കണ്ണത് നീ പുറത്തു വരും. ಹಾಳು ಬಾವಿಯಿಂದ ನೀನು ಹೊರಗಡೆ ಬರುತ್ತಿ. പൊട്ടക്കണ്ണത് പുറത്തു വരും. ಹಾಳು ಬಾವಿಯಿಂದ ನೀನು ಹೊರಗಡೆ ಬರುತ್ತಿ. ശോധനകളിൽ നിന്ന് ಕೆಲವು ಶೋಧನೆಗಳಿಂದ ആരെങ്കിലുമൊക്കെ പുറത്തു വരുന്നുണ്ടെങ്കിൽ ಯಾರಾದ್ರೂ ಹೊರಗಡೆ ಬರೋದಾದ್ರೆ എന്റെ മേലൊരു ഉദയം ഉറപ്പ്. ನಿನ್ನ ಮೇಲೆ ಒಂದು ಉದಯಿಸುವಿಕೆ ನಿಶ್ಚಯ. ചില പ്രതികൂലങ്ങളിൽ നിന്ന് ಕೆಲವು ಅನಾನುಕೂಲಗಳಿಂದ ഒരു കേടും പറ്റാതെ ഒരിക്കലും പറ്റാതെ ಯಾವ ಕೇಡು ಸಂಭವಿಸದೆ പുറത്തു വരുന്നുണ്ടെങ്കിൽ ಹೊರಗಡೆ ಬರುವುದಾದ್ರೆ നീ ഒരു ഉദയത്തിലുള്ള വ്യക്തിയാണ്. ನೀನೊಂದು ಉದಯಿಸುವಿಕೆಯಲ್ಲಿರುವ ವ್ಯಕ್ತಿ. അവനെ ജയിലറയിലാക്കി ಅವನನ್ನ ಸೆರೆಮನೆಗೆ ಹಾಕಿದ್ರು. അവിടെ വെച്ച് തീരുമാനം വിചാരിച്ചു. ಅಲ್ಲೇ ಮುಗಿದೋಗ್ತಾನೆ ಎಂಬುದಾಗಿ ಅವರು ಅಂದುಕೊಂಡ್ರು. തീർക്കാൻ കഴിയത്തില്ല. ಆದ್ರೆ ಅವನನ್ನ ಅಲ್ಲಿ ಮುಗ್ಸಕ್ಕಾಗಲ್ಲ. തീർക്കാൻ കഴിയത്തില്ല. ಅವನನ್ನ ಸೆರೆಮನೆಯಲ್ಲಿ ಮುಗ್ಸಕ್ಕಾಗಲ್ಲ. കാരണം എന്താ ചോദിച്ചാൽ ಕಾರಣವೇನೆಂದ್ರೆ രാജാവിനോട് ഒരു ദൂത് പറയാനുണ്ട്. ರಾಜನ ಬಳಿಯಲ್ಲಿ ಹೋಗಿ ಒಂದು ದರ್ಶನದ ಅರ್ಥವನ್ನು ಹೇಳಲಿಕ್ಕಿದೆ. അത് ആരാന്നറിയാമോ? ಅದು ಯಾರು ಅಂತ ಗೊತ್ತಾ? പൊട്ടക്കിണറിൽ വീണവനാണ്. ಹಾಳು ಬಾವಿಯಲ್ಲಿ ಬಿದ್ದವನು ರಾಜನ ಹತ್ರ ಹೋಗಿ ದೈವೋಕ್ತಿಯನ್ನ ನುಡಿಲಿಕ್ಕಿದೆ. ജയിലിറക്കത്ത് ഇറങ്ങിയവനാണ്. ಅವನು ಸೆರೆಮನೆಯಲ್ಲಿ ಬಿದ್ದವನಾಗಿದ್ದಾನೆ. ജയിലിറക്കത്ത് ചെയ്യാത്ത തെറ്റിന് ജയിലിന്റെ ശിക്ഷ അനുഭവിക്കും. ಮಾಡದೇ ಇರುವಂತ ತಪ್ಪಿಗೆ ಸೆರೆಮನೆಯಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿರುವವನು അതിലൂടെ ദൈവം ഒരു ഉദയം ഉറപ്പിക്കാൻ പോകുന്നു. ಅವನ ಮೂಲಕವಾಗಿ ಒಂದು ಉದಯಿಸುವಿಕೆಯನ್ನು ದೇವರು ನಿಶ್ಚಯಪಡಿಸಲಿಕ್ಕೆ ಹೋಗ್ತಿದ್ದಾನೆ. ആരംഭം എങ്ങനെയായിരിക്കും? ಅವನ ಆರಂಭ ಯಾವ ರೀತಿಯಲ್ಲಿ ಇರಬಹುದು? രാജാവിനോട് പോയി ദൂത് ഇറങ്ങി. ಆದ್ರೆ ಅವನು ರಾಜನ ಬಳಿಯಲ್ಲಿ ಹೋಗಿ ಆಲೋಚನೆ ಇರ್ತಾನೆ. അവൻ ദൂതകത്ത് ഉദയം ഉദിക്കുന്നവൻ ಉದಯಿಸುವಿಕೆಯನ್ನು ಅನುಭವಿಸುವವನು രാജാവിന്റെ മുമ്പിൽ നിൽക്കേണ്ടി വരും. ರಾಜನ ಮುಂದೆಯೂ ನಿಲ್ಲಬೇಕಾಗಿ ಬರ್ತದೆ. അവൻ ടോപ്പ് ലെവലിൽ കയറി നിൽക്കേണ്ടി വരും. ಕೆಲವು ಉನ್ನತ ವ್ಯಕ್ತಿಗಳ ಮುಂಭಾಗದಲ್ಲಿ ನಿಲ್ಲಬೇಕಾಗಿ ಬರ್ತದೆ. ഹല്ലേലൂയ. ഹല്ലേലൂയ. യോസേഫ് ജയിലിലായി. ಯೋಸೇಫನ ಸೆರೆಮನೆಗೆ എല്ലാ ಹೋದನು. പ്രതീക്ഷയും ಎಲ್ಲ നഷ്ടപ്പെട്ടു. ನಿರೀಕ್ಷೆಯು ನಷ್ಟವಾಯಿತು. പക്ഷെ ദൈവം ഉദിക്കാൻ തീരുമാനിച്ചു. ಆದ್ರೆ ದೇವರು ಉದಯಿಸುವುದಕ್ಕೆ ತೀರ್ಮಾನ ಮಾಡಿದ್ರೆ യോസേഫ് പുറത്തു വരും. ಯೋಸೇಫನ ಅಲ್ಲಿಂದ ಹೊರಗಡೆ ಬರ್ತಾನೆ. യോസേഫ് പുറത്തു വരും. ಯೋಸೇಫನ ಅಲ್ಲಿಂದ ಹೊರಗಡೆ ಬರ್ತಾನೆ. ഇന്ന് രാത്രി ಇವತ್ತು ರಾತ್ರಿ പ്രാർത്ഥിക്കുന്നതിന്റെ കുടുംബത്തിൽ ಪ್ರಾರ್ಥನೆ ಮಾಡೋ ಕುಟುಂಬದಲ್ಲಿ ദൈവം ഉദിക്കാൻ തോന്നിയാൽ ದೇವರು ಉದಯಿಸುವುದಕ್ಕೆ ತೀರ್ಮಾನ ಮಾಡಿದ್ರೆ ഏത് പിശാച് ഏത് കെട്ടുകെട്ടിയാൽ ಸೈತಾನನ ಯಾವ ಬಂಧನವನ್ನ ಕಟ್ಟಿದ್ರು നീ പുറത്തു വരിക തന്നെ. ನೀನು ಹೊರಗಡೆ ಬಂದೇ ಬರ್ತಿ. നീ പുറത്തു വരിക തന്നെ. ನೀನು ಹೊರಗಡೆ ಬಂದೇ ಬರ್ತಿ. നിന്റെ മേൽ
ಉದಯಿಸಿದ್ರೆ എന്തെല്ലാം നിനക്ക് നഷ്ടപ്പെട്ടാൽ, ಏನೆಲ್ಲ ನಿನ್ನ ಜೀವಿತದಲ್ಲಿ ನಷ್ಟಪಟ್ಟು എന്തെല്ലാം നഷ്ടപ്പെട്ടു പോയാൽ ಯಾವುದೆಲ್ಲ ನಷ್ಟ ಸಂಭವಿಸಿದ್ರು ദൈവം ഉദിച്ചു കഴിഞ്ഞാൽ ದೇವರು ತನ್ನ ಸೂರ್ಯನನ್ನು ಉದಯಿಸಿದ್ರೆ നഷ്ടപ്പെട്ടതെല്ലാം തിരിച്ചു വരും. ನಷ್ಟಪಟ್ಟದೆಲ್ಲ ಹಿಂದಿರುಗಿ ಬರ್ತದೆ. നഷ്ടപ്പെട്ടത് മുഴുവൻ തിരിച്ചു വരും. ನಷ್ಟಪಟ್ಟದೆಲ್ಲ ಹಿಂದಿರುಗಿ ಬರ್ತದೆ. ദൈവം ഉദിച്ചു കഴിഞ്ഞാൽ ದೇವರು ಉದಯಿಸಿದ್ರೆ ഉദിക്കുന്ന വസ്തുവിൽ ಉದಯಿಸೋದು ಯಾವ ವಸ್ತುವಿನ ಮೇಲೋ ലോകം മുഴുവൻ പ്രത്യേക ചില തലം കാണും. ಆ ವಸ್ತುವಿನಲ್ಲಿ ಲೋಕ ಪೂರ್ತಿಯಾಗಿ ಒಂದು ವಿಶೇಷತೆಯನ್ನ ನೋಡುತ್ತದೆ. ലോകം മുഴുവൻ അവരെ കാണും. ಲೋಕ ಪೂರ್ತಿ ಆ ವ್ಯಕ್ತಿಯಲ್ಲಿ ವಿಶೇಷತೆಯನ್ನ ಕಾಣ್ತಾರೆ. സൂര്യൻ ഉദിച്ചാൽ ಈ ಸೂರ್ಯನ ಉದಯಿಸಿದ್ರೆ ലോകം മുഴുവൻ കാണുമെങ്കിൽ ಈ ಸೂರ್ಯನ ಉದಯಿಸುವಾಗ ಲೋಕ ಪೂರ್ತಿ ನೋಡೋದಾದ್ರೆ ദൈവം ഒരുവനിൽ ഉദിച്ചാൽ ದೇವರೊಬ್ಬ ವ್ಯಕ್ತಿಯ ಮೇಲೆ ಉದಯಿಸಿದ್ರೆ ലോകം അവനെ അറിയും. ಲೋಕವು ಅವನನ್ನ ತಿಳಿಯುತ್ತದೆ. ഇന്നലെ തള്ളിക്കളഞ്ഞ ലോകം അവനെ അറിയും. ನಿನ್ನೆ ಅವನನ್ನ ತಳ್ಳಿಬಿಟ್ಟ ಲೋಕವೇ ಅವನ್ ಯಾರೆಂಬುದಾಗಿ ತಿಳಿದುಕೊಳ್ಳುತ್ತದೆ. തള്ളിക്കളഞ്ഞ ദേശം അവൻ അറിയും. ನಿನ್ನೆ ಇವನನ್ನ ತಳ್ಳಿಬಿಟ್ಟ ದೇಶವೇ ಅವನ್ ಯಾರೆಂಬುದಾಗಿ ತಿಳಿಯುತ್ತದೆ. കുറ്റം പറഞ്ഞവൻ അവൻ അറിയും. ನಿನ್ನೆ ಚಾಡಿ ಎಳೆದವ್ರು ತಿಳ್ಕೊಳ್ತಾರೆ ಇವನ್ ಯಾರಂತ. ഇവനെ ഇന്നലെ വരെ നിന്ന് ചോദിക്കവൻ ആ ദേശം അറിയും. ನಿನ್ನೆವರೆಗೂ ನಿಂದಿಸಿ ಅಟಕಿಸಿದಂತ ಆ ದೇಶದವರು ತಿಳ್ಕೊಳ್ತಾರೆ ಇವನ್ ಯಾರೆಂಬುದಾಗಿ. ആമേ ജോസഫിനോട് പറയൂ, ಯೋಸೆಫನಿಗೆ ಹೇಳಿದ್ರು, നീ ഇവിടെ കിടക്കേണ്ട വ്യക്തിയല്ല. ನೀನ್ ಇಲ್ಲಿ ಇರ್ಬೇಕಾದ ವ್ಯಕ್ತಿ ಅಲ್ಲ. ജോസഫ് കരഞ്ഞു. ಯೋಸೆಫನ ಅತ್ತನು, ജോസഫ് വേദനപ്പെട്ടു. ಯೋಸೆಫನು ದುಃಖಪಟ್ಟನು. ജോസഫിനോട് ഒരു ദൈവമുണ്ട്. ಯೋಸೆಫನ ಜೊತೆ ದೇವರಿದ್ದಾನೆ. ജോസഫ് പറഞ്ഞു, ಯೋಸೆಫನ ಹೇಳಿದನು, ജോസഫ് പറയുകയാണ്, ಯೋಸೆಫನ ಹೇಳ್ತಾನೆ, ഞാൻ ഒരു തെറ്റ് ചെയ്യാതെ ನಾನು ಯಾವ ತಪ್ಪು ಮಾಡಿದೆ, എന്നെ സൃഷ്ടിച്ചു, ನನ್ನ ಶಿಕ್ಷೆ ಕೊಟ್ಟರು, എന്നെ ജയിലിലാക്കി. ನನ್ನ ಸೆರೆಮನೆಗೆ ಹಾಕಿದ್ರು. ദൈവം പറഞ്ഞു, ದೇವರು ಹೇಳಿದ್ರು, ഭയപ്പെടണ്ട, ಭಯಪಡಬೇಡ. രാജാവിനോട് ರಾಜನ ಬಳಿಯಲ್ಲಿ ദൂത് പറയുക, ಒಂದು ದೈವೋಕ್ತಿ ಹೇಳಲಿಕ್ಕೆ ഞാൻ നിനക്ക് ആലോചന തരും. ನಾನು ನಿನಗೆ ಆಲೋಚನೆ ಕೊಡ್ತೇನೆ. ആരും പറയാത്ത ദൂത്, ಯಾರು ಹೇಳ್ದೇ ಇರೋ ಆಲೋಚನೆ, ആർക്കും വെളിപ്പെടാത്ത ദൂത്, ಯಾರಿಗೂ ಪ್ರಕಟವಾಗದೇ ಇರೋ ದೈವೋಕ್ತಿ, ചെയ്യാത്ത തെറ്റിന് ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ അനുഭവിക്കുന്ന ಶಿಕ್ಷೆ ಅನುಭವಿಸ್ತಿರುವ ജോസഫേ, ಯೋಸೆಫನೇ, നിന്നിലൂടെ ನಿನ್ ಮೂಲಕನೇ ദൂത് ആദ്യം കേൾക്കാൻ പോകുന്നത് ದೈವೋಕ್ತಿ ಮೊದಲು ಕೇಳಲಿಕ್ಕೆ ಹೋಗ್ತಿರೋದು രാജാവായിരുന്നു. ರಾಜನಾಗಿರ್ತಾನೆ. രാജാവ് കേൾക്കാൻ പോകുക. ರಾಜನು ನಿನ್ನ ದೈವೋಕ್ತಿ ಕೇಳಲಿಕ್ಕೆ ಹೋಗ್ತಿದ್ದಾನೆ. രാജാവ് നിന്നെ അനുസരിക്കും. ರಾಜನು ನೀನ್ ಹೇಳಿದ್ದನ್ನು ಕೇಳಕ್ ಹೋಗ್ತಿದ್ದಾನೆ. രാജാവ് നീ പറയുന്നത് അനുസരിക്കും. ರಾಜನು ನೀನ್ ಹೇಳಿದ್ದನ್ನು ಅನುಸರಿಸ್ತಾನೆ. ആ തലത്തിൽ ಆ ಹಂತಕ್ಕೆ എന്റെ സൂര്യൻ ನನ್ನ ಸೂರ್ಯನು നിന്റെ മേൽ ഉദിക്കും. ನಿನ್ನ ಮೇಲೆ ಉದಯಿಸುತ್ತಾನೆ. സൂര്യൻ ನನ್ನ ಸೂರ್ಯನು നിന്റെ മേൽ ഉദിച്ചാൽ ನಿನ್ನ ಮೇಲೆ ಉದಯಿಸಿದ್ರೆ നിന്നെ തള്ളിക്കളയാൻ സഹോദരന്മാർ ನಿನ್ನನ್ನು ತಳ್ಳಿ ಬಿಟ್ಟ ಸಹೋದರರು നിന്റെ അടുക്കളയ്ക്ക് രക്ഷയ്ക്ക് വേണ്ടി വരും. ನಿನ್ನ ಬಳಿಗೆ ರಕ್ಷಣೆಗಾಗಿ ಓಡಿ ಬರ್ತಾರೆ. നിന്റെ അപ്പം നിന്റെ അടുക്കളയ്ക്ക് വരും. ನಿನ್ನ ತಂದೆ ನಿನ್ನ ಬಳಿ ಬರ್ತಾನೆ. നിന്റെ ജനം മുഴുവൻ നിന്റെ അടുക്കളയ്ക്ക് ನಿನ್ನ വരും. ಜನರೆಲ್ಲರೂ ನಿನ್ನ ಬಳಿ ಬರ್ತಾರೆ. അവരുടെ വിശപ്പ് മുഴുവൻ മാറ്റും. ಅವರ ಹಸಿವೆಯನ್ನೆಲ್ಲ ನೀಗಿಸಲಿಕ್ಕೆ നിന്നിൽ ഞാൻ ഉദിക്കുന്നത് മതി. ನಿನ್ನಲ್ಲಿ ನಾನು ಉದಯಿಸ್ತೇನಲ್ಲ ಅಷ್ಟೇ ಸಾಕು ನಿನಗೆ. എന്റെ ഉദയം കൊണ്ട് ನನ್ನ ಆ ಉದಯದಿಂದ എന്റെ സഹോദരങ്ങളെ മുഴുവൻ പിടിവിക്കപ്പെടും. ನಿನ್ನ ಸಹೋದರರೆಲ್ಲ ಬಿಡುಗಡೆ ಆಗ್ತಾರೆ. എന്റെ ഉദയം കൊണ്ട് ನಿನ್ನಲ್ಲಿ ಈ ಉದಯವಾಗುವಂತ എന്റെ ಉದಯದಿಂದ വീട് മുഴുവൻ ನಿನ್ನ പിടിവിക്കപ്പെടും. ಮನೆ ಪೂರ್ತಿ ಬಿಡುಗಡೆ ಆಗ್ತದೆ. എന്റെ ഉദയം കൊണ്ട് ನಿನ್ನಲ್ಲಿರುವ ಉದಯದಿಂದ എന്റെ ദേശം മുഴുവൻ ನಿನ್ನ പിടിവിക്കപ്പെടും. ದೇಶ ಪೂರ್ತಿ ಬಿಡುಗಡೆ ಆಗ್ತದೆ. രാത്രി ಇವತ್ತು ರಾತ್ರಿ ദൈവം ആരുടെ മേൽ ഉദിക്കുമോ ದೇವರು ಯಾರ ಮೇಲೆ ಉದಯಿಸ್ತಾನೋ അവരുടെ ഒരു വലിയ ക്രിയ നടക്കും. ಅವರಲ್ಲಿ ದೊಡ್ಡ ಕಾರ್ಯ ನಡೀತದೆ. അവരുടെ ഒരു ക്രിയ നടക്കും. ಅವರ ಮೂಲಕ ದೊಡ್ಡ ಕಾರ್ಯ ನಡೀತದೆ. ദൈവം ഉദിച്ചു ചിലരുടെ മേൽ. ದೇವರು ಕೆಲವರ ಮೇಲೆ ಈ ರೀತಿಯಲ್ಲಿ ಉದಯಿಸಿದ್ರು. ദൈവം ചിലരുടെ മേൽ ഉദിച്ചു. ದೇವರು ಕೆಲವರ ಮೇಲೆ ಈ ರೀತಿಯಲ್ಲಿ ಉದಯಿಸಿದ್ರು. അത്ഭുതങ്ങൾ സംഭവിക്കും. ಅವರಲ್ಲಿ ಅದ್ಭುತಗಳು ಸಂಭವಿಸಿತು. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ദൈവം ഉദിക്കുക എന്ന് പറഞ്ഞാൽ ದೇವರು ಉದಯಿಸೋದು ഒരു ಅಂದ್ರೆ വ്യക്തിയുടെ കയ്യിൽ പ്രവർത്തിക്കാൻ തുടങ്ങി. ಒಂದು ವ್ಯಕ್ತಿಯಲ್ಲಿ ತಾನು ಕಾರ್ಯ ಮಾಡ್ಲಿಕ್ಕೆ ಆರಂಭಿಸಿದನು. അസാധാരണമായ പ്രവൃത്തിയായിരിക്കും അത്. ಆ ಕಾರ್ಯ ಅಸಾಧಾರಣವಾದ ಕಾರ್ಯಗಳಾಗಿರುತ್ತೆ. അസാധാരണമായ കാര്യമായിരിക്കും. ಅಸಾಧಾರಣವಾದ ಕಾರ್ಯಗಳಾಗಿರುತ್ತೆ. ഹല്ലേലൂയ. ಆಮೆನ್. ഈ ജോസഫ് ಈ നിഷ്കളങ്കനായിരുന്നു. ಯೋಸೆಫನೊಬ್ಬ ನಿಷ್ಕಪಟಿಯಾಗಿದ್ದ. ഇവന് മനസ്സിലൊന്നും നിൽക്കത്തില്ല. ಇವನು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ഹല്ലേലൂയ. മനസ്സിലൊന്നും നിൽക്കത്തില്ല. ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ഇവനിങ്ങനെ കാണുകയാണ്. ಇವನು ಈ ತರ ನೋಡ್ತಿದ್ದಾನೆ. പ്രാർത്ഥിക്കുമ്പോൾ ಇವನು കാണുകയാണ്. ಪ್ರಾರ್ಥನೆ ಮಾಡೋ ನೋಡ್ತಿದ್ದಾನೆ. അവന് ഉദിക്കാൻ തോന്നുന്നു. അവന് ദൈവം ഉദിക്കുന്നു. ಅವನಲ್ಲಿ ದೇವರು ಉದಯಿಸುವಂತ ಒಂದು ವಾಗ್ದಾನದ ಕುರಿತಾಗಿರುವಂತ ಒಂದು ವಿಷಯವನ್ನು ನೋಡ್ತಿದ್ದಾನೆ. അവനിൽ ഉദയസൂര്യൻ ഉദിക്കുന്നു. ಅವನಲ್ಲಿ ನೀತಿ ಸೂರ್ಯನು ಉದಯಿಸಿದ್ದಾನೆ. അവന് അടങ്ങിയിരിക്കാൻ കഴിയില്ല. ಅವನು ಸುಮ್ಮನಿರಕ್ಕಾಗಲಿಲ್ಲ ಇದನ್ನ ನೋಡಿ. അവൻ ഡാൻസ് കളിക്കുന്നു. ಅವನು ಡ್ಯಾನ್ಸ್ ಮಾಡ್ತಿದ್ದಾನೆ. വീട്ടിൽ ഭയങ്കര സന്തോഷം. ಅವನ ಮನೆಯಲ್ಲಿ ಬಹಳ ಕುಣಿದಾಡ್ತಿದ್ದಾನೆ, ಸಂತೋಷ ಪಡ್ತಿದ್ದಾನೆ. ಅಪ್ಪ ಕೇಳ್ತಾರೆ, അവനെ നീ എന്തിനാണ് ഇങ്ങനെ ಮಗನೇ ನೀನ್ ಯಾಕೆ ಈ ರೀತಿ ಸಂತೋಷ ಪಡ್ತಾ ಇದ್ದಿ? അവൻ പറയുകയാണ്. ಅವನು ಹೇಳ್ತಾನೆ അവൻ പറയുകയാണ്. ಅವನು ಹೇಳ್ತಾನೆ അവൻ കണ്ട ദർശനം. ಅವನ್ ಕಂಡ ದರ್ಶನ. യാക്കോബ് അവനെ ശാസിച്ചു. ಆ ದರ್ಶನ ಕೇಳಿದಾಗ ತಂದೆ ಆಗಿರುವಂತ ಯಾಕೋಬನು ಯೋಸೆಫನನ್ನು ಗದರಿಸ್ತ. മിണ്ടാതിരിടാ. ಸುಮ್ನಿರೋ, മിണ്ടാതിരിക്കാൻ പറഞ്ഞാൽ ಸುಮ್ನಿರು ಅಂತ ಹೇಳಿದ್ರು. മിണ്ടാതിരിക്കാൻ പറയുന്നതല്ല ഞാൻ കണ്ടത്. ಸುಮ್ಮನಿರ ಕೇಳಿದ್ದ, ಸುಮ್ನಿರು ಅಂತ ನೀನ್ ಹೇಳಿದ್ರು ಅಪ್ಪ, ಸುಮ್ನಿರೋ ವಿಷಯ ಅಲ್ಲ ನಾನು ಕಂಡಿದ್ದು. ഹല്ലേലൂയ. ഹല്ലേലൂയ. അടങ്ങിയിരിക്കാൻ കഴിയാത്തതാ ഞാൻ കണ്ടത്. ನನಗೆ ಸುಮ್ಮನೆ ಕೂತ್ಕೊಳ್ಳಕ್ಕೆ ಆಗದೆ ಇರುವಂತ ವಿಷಯವಾಗಿದೆ ನಾನು ಕಂಡಿತ್ತು. നീ അതല്ലേ മാറ്റി വെച്ചിട്ട് ನೀನ್ ಅದನ್ನೆಲ್ಲ ಬದಿಗಿಟ್ಟು ചേട്ടന്മാരെ പോയി നോക്കി. ಅಣ್ಣಂದಿರು ಹೋಗಿ ನೋಡು. അവൻ ഡാൻസ് കളിച്ചോണ്ടാ പോകുന്നത്. ಇವನ್ ಡ್ಯಾನ್ಸ್ ಮಾಡ್ಕೊಂಡು ಅಣ್ಣಂದಿರ ಹತ್ರ ಹೋಗ್ತಿದ್ದಾನೆ. ചേട്ടന്മാർ ഇവനെ നോക്കുന്നു. ಅಣ್ಣಂದಿರು ಇವನು ನೋಡ್ತಿದ್ದಾರೆ. ഇവനെ ഡാൻസ് കളിച്ചു. ಇವನೇನೋ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದಾನೆ. ഭയങ്കര സന്തോഷം. ಇವನು ಬಹಳ ಸಂತೋಷವಾಗಿದ್ದಾನಲ್ಲ. ഇതെന്താ സംഭവം? ಇದು ಏನ್ ಸಂಗತಿ? ഹല്ലേലൂയ. ഇന്നലെ വന്നത് പോലെയല്ല. ನೆನ್ನೆ ಬಂದ ರೀತಿಯಲ್ಲಿ ಅಲ್ಲ. ഇന്നവൻ വരുന്നത് ಇವತ್ತು ಅವನು ಬರ್ತಿರೋದು കണ്ടവൻ, ಕಂಡವನು, ദർശനം കണ്ടവൻ. ದರ್ಶನ ಕಂಡವನು. ഇന്നലെ വന്നത് പോലെയല്ല. ನೆನ್ನೆ ಬಂದ ರೀತಿಯಲ್ಲಿ ಅಲ್ಲ. ദൈവത്തിന്റെ ദൂത് കേട്ടവൻ, ದೇವರ ಆಲೋಚನೆ ಕೇಳಿದವನು. ഇന്നലെ കയറി വന്നതുമല്ല. ನೆನ್ನೆ ಬಂದ ರೀತಿಯಲ್ಲಿ ಅಲ್ಲ. ദൈവ ശബ്ദം കേട്ടവൻ, ದೈವ ಶಬ್ದ ಕೇಳಿದವನು. വന്നത് പോലെയല്ല. ನೆನ್ನೆ ಬಂದ ರೀತಿಯಲ್ಲಿ ಅಲ್ಲ. നൃത്തം ചെയ്തു വരികയാണ്. ಅವನು ಕುಣಿದಾಡುತ್ತಾ ಬರ್ತಿದ್ದಾನೆ. സന്തോഷോട്ട് വരികയാണ്. ಸಂತೋಷ ಪಡ್ತಾ ಬರ್ತಿದ್ದಾನೆ. എല്ലാ
എല്ലാ പരാജയങ്ങളും മാറാൻ പോകുന്നു. ಎಲ್ಲ ಸೋಲುಗಳು ನೀಗಲಿಕ್ಕೆ ಹೋಗ್ತಾ ಇದೆ. നിന്റെ അപ്പന്റെ പരാജയം, ನಿನ್ನ ತಂದೆಯ ಸೋಲು, നിന്റെ സഹോദരന്റെ ನಿನ್ನ പരാജയം ಸಹೋದರರ ಸೋಲು മാറാൻ പോകുന്ന ನೀಗಲಿಕ್ಕೆ ಹೋಗುತ್ತಿರುವ സന്തോഷത്തിൽ ಸಂತೋಷದಲ್ಲಿ ചേട്ടന്മാരുടെ അടുക്കൽ ಅಣ್ಣಂದಿರ ಬಳಿಯಲ್ಲಿ അവൻ വരുമ്പോൾ ಅವನು ಬರುವಾಗ ചേട്ടന്മാര് ಅಣ್ಣಂದಿರು അവൻ ചിന്തിച്ചത് പോലെയല്ല. ಇವನ್ ಚಿಂತೆ ಮಾಡ್ತಾ ಇರೋ ರೀತಿಯಲ್ಲ ಅಲ್ಲ ಇವನ ಅಣ್ಣಂದಿರು. കൊല്ലുവാൻ പദ്ധതി ഇടുന്നു, അവനെ കൊല്ലുവാൻ പദ്ധതി, ಇವನನ್ನ ಕೊಲ್ಲುವುದಕ್ಕಾಗಿ ಅವರು ಯೋಜನೆ ಮಾಡಿದ್ರು, നശിപ്പിക്കാൻ പദ്ധതി. ಇವನ ನಾಶ ಮಾಡ್ಲಿಕ್ಕೆ ಅವರು ಯೋಜನೆ ಮಾಡಿದ್ರು. ഞാൻ ദർശനമുണ്ടോ? ದರ್ಶನ ಇದೆಯಾ? യേശു ഉദിക്കാൻ പോകുന്നുണ്ടോ? ಯೇಸು ನಿಮ್ಮ ಮೇಲೆ ಅನ್ನು ಮೊದಲು- ಉದಯಿಸಲಿಕ್ಕೆ ಹೋಗ್ತಿದ್ದಾರಾ? അന്ന് മുതൽ ಅವತ್ತಿನಿಂದಲೇ പിശാച് തന്റെ പണി തുടങ്ങും. ಸೈತಾನು ತನ್ನ ಕೆಲಸ ಸ್ಟಾರ್ಟ್ അന്ന് ಮಾಡ್ತಾನೆ. മുതൽ പിശാച് തന്റെ പണി ನಿಮ್ಮ തുടങ്ങും. ಮೇಲೆ ದೇವರು ಉದಯಿಸಿದ ಅವತ್ತಿನಿಂದಲೇ ಸೈತಾನು ತನ್ನ ಕಾರ್ಯ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ರಾತ್ರಿ ആരൊക്കെ തീരുമാനമെടുത്തു ಯಾರೆಲ್ಲ ತೀರ್ಮಾನ ತಗೊಂಡ್ರು, ദൈവത്തോട് അടുക്കാൻ തുടങ്ങി, ದೇವರ ಬಳಿಗೆ ಬರುವುದಕ್ಕಾಗಿ ಒಂದು ತೀರ್ಮಾನ ತಗೊಂಡ್ರು, എന്റെ ദൈവം ഉപയോഗിക്കും ನನ್ನ ದೇವರು ಉಪಯೋಗಿಸ್ತಾರೆ, മനസ്സിലായ നിമിഷം മുതൽ ಅದು ಅರ್ಥ ಆದ ನಿಮಿಷದಿಂದ പ്രതികൂല നിന്നെ ആമെ വല്ലാതെ അലട്ടുന്നുവെങ്കിൽ, ಅನಾನುಕೂಲಗಳು ನಿನ್ನನ್ನು ಬಹಳಷ್ಟು ವೇದನೆ ಪಡಿಸ್ತಿದ್ರೆ, ഹല്ലേലൂയ, ആമേൻ, പിശാച് തന്റെ പണി തുടങ്ങി. ಸೈತಾನನು ತನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. പിശാച് തന്റെ പണി തുടങ്ങി. ಸೈತಾನ ತನ್ನ ಕೆಲಸ ಆರಂಭ ಮಾಡಿದ್ದಾನೆ. യോസേഫേ, ಯೋಸೆಫನೇ, നിന്റെ മേൽ ദൈവപ്രവൃത്തി വെളിപ്പെടാൻ പോകുന്നു. ನಿನ್ನ ಮೇಲೆ ದೇವರ ಕಾರ್ಯ ಪ್ರಕಟವಾಗ್ಲಿಕ್ಕೆ ಹೋಗ್ತಿದೆ. നിന്റെ ചേട്ടന്മാർ നിന്നെ സ്നേഹിക്കത്തില്ല. ಇನ್ನು ನಿನ್ನ ಅಣ್ಣಂದಿರು ನಿನ್ನನ್ನ ಪ್ರೀತಿಸಲ್ಲ. ഹല്ലേലൂയ, ഹല്ലേലൂയ, ഹല്ലേലൂയ. ഇന്ന് രാത്രി ഞാൻ നിങ്ങളെ വിളിച്ചു പറയട്ടെ, ಇವತ್ತು ರಾತ್ರಿ ನಾನೊಂದು ವಿಷಯ ಹೇಳ. ദൈവം ഉപയോഗിക്കാൻ തുടങ്ങുമ്പോൾ, ದೇವರು ಉಪಯೋಗಿಸಲಿಕ್ಕೆ ಆರಂಭಿಸುವಾಗ, ദൈവം ഉദിപ്പിക്കാൻ തുടങ്ങുമ്പോൾ, ದೇವರು ನಿಮ್ಮನ್ನ ಉದಯಿಸುವಂತೆ ಮಾಡ್ಲಿಕ್ಕೆ ಆರಂಭಿಸುವಾಗ ബന്ധം നഷ്ടപ്പെട്ടെന്ന് വരും. ಪ್ರೀತಿ ಸಂಬಂಧಗಳು ನಷ್ಟಪಡಬಹುದು. ഭയപ്പെടേണ്ട കാര്യമില്ല, ಆದ್ರೆ ಭಯಪಡಬೇಕಾಗಿಲ್ಲ, ഭയപ്പെടേണ്ട കാര്യമില്ല. ಭಯಪಡಬೇಕಾಗಿಲ್ಲ. ആമേൻ. പ്രാർത്ഥിക്കുന്ന, ಪ್ರಾರ್ಥಿಸುವ, ദൈവത്തെ ഭയപ്പെടുന്ന, ದೇವರಿಗೆ ಭಯಪಡುವ, ദൈവത്തിന് വേണ്ടി ജീവിക്കുന്ന, ದೇವರಿಗಾಗಿ ಜೀವಿಸುವ, മനസ്സുപോലും ചിന്തിക്കാത്ത, ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡದೆ ചില ಇರುವ, വിഷയങ്ങൾ പറഞ്ഞ് ಕೆಲವು ವಿಷಯಗಳನ್ನ ಹೇಳಿ വേദനിപ്പിച്ചുകൊണ്ട് ನಿಮ್ಮನ್ನ ದುಃಖಪಡಿಸಿ, ചില പ്രശ്നങ്ങൾ കയറി വരുമ്പോൾ, ಕೆಲವು ಸಮಸ್ಯೆಗಳು ಬರುವಾಗ ഇന്ന് രാത്രി പറയട്ടെ, ಇವತ್ತು ರಾತ್ರಿ ನಿಮಗೆ ಹೇಳ, നിന്റെ മേൽ ನಿಮ್ಮ ಮೇಲೆ ദൈവത്തിന്റെ ഉദയം ದೇವರ ಉದಯ തുടങ്ങുന്നത് ಪ್ರಾರಂಭವಾಗಿತ್ತು. പിശാചിന് ಸೈತಾನನಿಗೆ മനസ്സിലായപ്പോൾ ಅರ್ಥ ಆದಾಗ അവനവന്റെ പണി തുടങ്ങി. ಅವನು ತನ್ನ ಕೆಲಸವನ್ನು ಆರಂಭ ಮಾಡಿದನು. ಅದಕ್ಕಾಗಿ ಕೆಲವು ಹೋರಾಟಗಳು ನಮ್ಮ ಜೀವಿತದಲ್ಲಿ. ಆದ್ರೆ ಇವತ್ತು ರಾತ್ರಿ ദൈവമാണ് ഉദിക്കുന്നവെങ്കിൽ ದೇವರು ನಿಮ್ಮ ಮೇಲೆ ಉದಯಿಸೋದಾದ್ರೆ പിശാചിന്റെ ಸೈತಾನನ ഒരു പണിക്കും ಯಾವ ಕೆಲಸಕ್ಕೂ നിന്നെ ഒതുക്കാൻ കഴിയുന്നില്ല, ನಿಮ್ಮನ್ನ ಅಡಗಿಸಲಿಕ್ಕೆ ಆಗೋದಿಲ್ಲ, തകർക്കാൻ കഴിയുന്നില്ല. ನಿನ್ನನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ദൈവം ഉദിക്കുമെന്ന് പറഞ്ഞാൽ ದೇವರು ಉದಯಿಸುತ್ತೇನೆ ಅಂತ ಹೇಳಿದ್ರೆ ഉദിക്കുന്നതിന് മുമ്പ് ಅವನು ಉದಯಿಸೋದಕ್ಕಿಂತ ಮುಂಚೆ അവരെല്ലാം പദ്ധതി റെഡിയാക്കും. ಈ ಸೈತಾನನ ಎಲ್ಲಾ ಪದ್ಧತಿಗಳನ್ನು ಸಿದ್ಧ ಮಾಡ್ತಾನೆ. ഒതുക്കാൻ കഴിയത്തില്ല, ಆದ್ರೆ ಅವನಿಗೆ ನಮ್ಮನ್ನ ಅಡಗಿಸಕ್ ಆಗಲ್ಲ, ഒതുക്കാൻ കഴിയത്തില്ല. ಅವನ ನಮ್ಮನ್ನ ಅಡಗಿಸಕ್ ಆಗಲ್ಲ. ഒരു തെറ്റ് ചെയ്യാതെ ಯಾವ ತಪ್ಪು ಮಾಡದೆ ഉദയത്തിന്റെ ദർശനം കണ്ടവൻ ಉದಯಿಸುವಿಕೆಯ ದರ್ಶನ ಕಂಡವನು ചേട്ടനടുക്കൽ പോകുമ്പോൾ ಅಣ್ಣಂದಿರ ಹತ್ರ ಹೋಗುವಾಗ ചേട്ടന്മാരെ കൊല്ലാൻ കമ്മിറ്റി കൊടുക്കും. ಅಣ್ಣಂದಿರು ಸಾಯಿಸಲಿಕ್ಕೆ ಕಮಿಟಿ ಸೇರ್ತಿದ್ದಾರೆ. കൊല്ലാൻ കഴിക്കത്തില്ല. ಆದ್ರೆ ಇವನನ್ನು ಸಾಯಿಸಕ್ ಆಗ್ತಿಲ್ಲ. കൊല്ലാത്തതിന്റെ കാരണം ಸಾಯಿಸಲಿಕ್ಕೆ ಕಾರಣ അവന്റെ ಮೇಲೆ ഉദയം വരാനുണ്ട്. ಇವನ ಮೇಲೆ ಒಂದು ಉದಯ ಬರ್ಲಿಕ್ಕೆ ಹೋಗುತ್ತಿದೆ. അതുകൊണ്ട് പൊട്ടകളിലിട്ടു. ಆದ ಕಾರಣ ಅವನ ತಗೊಂಡೋಗಿ ಆಳ್ಬಾವಿಗೆ ಹಾಕಿದ್ರು. രാജാവിന്റെ മുമ്പിൽ ഉദിക്കേണ്ടതുണ്ട്. ಇವನ್ ರಾಜನ ಮುಂದೆ ಹೋಗಿ ಉದಯವಾಗಬೇಕಾಗಿದೆ. അതുകൊണ്ട് ಆದ ಕಾರಣ അവന് പൊട്ടക്കട നിന്നാൽ ശരിയാകത്തില്ല. ಇವನಿನ ಆಳ್ಬಾವಿಯಲ್ಲೇ ಇದ್ರೆ ಸರಿಯಾಗಲ್ಲ. ഇവിടുന്ന് അവനെ പുറപ്പെടിരിക്കണം. ಇಲ್ಲಿಂದ ಇವನನ್ನು ಹೊರಡಿಸಬೇಕು. ഹല്ലേലൂയ, 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 ഹല്ലേലൂയ. യാക്കോബേ, അവൻ ജോസഫേ, ಯೋಸೆಫನೇ സുഖമായിട്ട് ಸುಖವಾಗಿ ഒതുക്കണമെങ്കിൽ ಅಡಗಿಸಬೇಕಾದ್ರೆ നീ വീട്ടിൽ ഒതുങ്ങത്തില്ല. ನೀನು ಮನೆಯಲ್ಲಿ ಅಡಗಿಸಲ್ಪಡಲ್ಲ. നീ ഒതുക്കണമെങ്കിൽ ನೀನು ಉದಯಿಸಬೇಕಂದ್ರೆ നിനക്ക് നല്ല വിരോധങ്ങൾ എണീറ്റ് ನಿನಗೆ വരും. ವಿರೋಧತೆಗಳು ಎದ್ದು ಬರ್ತವೆ. നീ ഒതുക്കണമെങ്കിൽ ನೀನು ಉದಯಿಸಬೇಕಾದ್ರೆ ഇസ്രായേലിലെത്തണം. ನೀನು ಐಗುಪ್ತಕ್ಕೆ ತಲುಪಬೇಕು. ഇസ്രായേലിലെത്തണമെങ്കിൽ ಐಗುಪ್ತಕ್ಕೆ ತಲುಪಬೇಕಂದ್ರೆ ചിലർ ശത്രുവായിട്ട് നിനക്ക് കയറി വരണം. ಕೆಲವರು ವೈರಿಗಳಾಗಿ ನಿನಗೆ ಬರಬೇಕು. നിന്നെ പൊട്ടകളിലിടും. ನಿನ್ನನ್ನ ತಗೊಂಡೋಗಿ ಅವರ ಆಳ್ಬಾವಿಗೆ ಹಾಕ್ತಾರೆ. പക്ഷെ അവിടെ നീ ഒതുങ്ങത്തില്ല. ಆದ್ರೆ ನೀನು ಅಲ್ಲೇ ಅಡಗಿಸಲ್ಪಡಲ್ಲ. അല്ല നീ ഉദിക്കേണ്ടത്. ಅಲ್ಲ ಆಳ್ಬಾವಿಯಲ್ಲ ನೀನು ಉದಯಿಸಬೇಕಾಗಿರೋದು. കൊട്ടാരത്തിൽ പോയി ഉദിക്കേണ്ടത്. ನೀನು ಅರಮನೆಯಲ್ಲಾಗಿದೆ ಹೋಗಿ ಉದಯಿಸಬೇಕಾಗಿರೋದು. അവരെ എത്തിക്കാൻ വേണ്ടി ಅಲ್ಲಿ ತಲುಪಿಸಕ್ಕೋಸ್ಕರ അവനെ വലിച്ചു കയറ്റി. ಅವನನ್ನ ಆಳ್ಬಾವಿಯಿಂದ ಮೇಲೆ ಕೆತ್ತಿದ್ರು. വലിച്ചു കയറ്റിയിട്ട് ಮೇಲೆ ಕೆತ್ತಿ കച്ചവടക്കാർക്ക് വിറ്റു. ವ್ಯಾಪಾರಸ್ಥರಿಗೆ ಮಾರಿದ್ರು. അവർ നേരെ ಅವ್ರ ನೇರವಾಗಿ പോത്തിഫറിന്റെ വീട്ടിൽ കൊണ്ടുപോയി. ಪೋಟಿಫರ್ನ ಮನೆಗೆ ತಗೊಂಡೋಗಿ ಬಿಟ್ರು. പോത്തിഫറിന്റെ വീട്ടിൽ അവനെ നിർത്തി. ಪೋಟಿಫರ್ನ ಮನೆಯಲ್ಲಿ ಜೀತದ ವ್ಯಕ್ತಿಯಾಗಿ ಇರಿಸಿದ್ರು. അവിടെ അവൻ ചെയ്യാത്ത തെറ്റിന്, ಅಲ್ಲೂ ಕೂಡ ಅವನು ಮಾಡದೇ ಇರುವ ತಪ್ಪಿಗೆ ഹല്ലേലൂയ, ചെയ്യാത്ത തെറ്റിന് ಮಾಡದೇ ಇರೋ ತಪ್ಪಿಗೆ അവൻ ശിക്ഷ ಆ അനുഭവിച്ചു. ಶಿಕ್ಷೆಯನ್ನು അങ്ങനെ ಅನುಭವಿಸಿದ್ರು. അവൻ ചെയ്തില്ല. ಈ ರೀತಿಯಲ್ಲಿ ಅವನು ಸೆರೆಮನೆಗೆ ತಲುಪಿದ್ರು. എല്ലാരും തെറ്റ് ചെയ്ത് ജയിലിൽ കിടക്കുമ്പോൾ ಎಲ್ಲರೂ ತಪ್ಪನ್ನ ಮಾಡಿ ಸೆರೆಮನೆಗೆ ಹೋಗುವಾಗ ഉദിക്കേണ്ടവൻ ಉದಯಿಸಬೇಕಾದ ഒരു തെറ്റും ചെയ്യാതെ ಯಾವ ತಪ್ಪು ಮಾಡದೆ ജയിലിൽ കിടക്കുകയാണ്. ಸೆರೆಮನೆಯಲ್ಲಿದ್ದಾನೆ. ചിലര് പറയത്തില്ലേ, ಕೆಲವರು ಹೇಳಲ್ವಾ, ഞാൻ ഒന്നും പറഞ്ഞിട്ടില്ല, ನಾನು ಏನು ಹೇಳಿಲ್ಲ, ഞാൻ ആരെയും വേദനിപ്പിച്ചിട്ടില്ല, ನಾನು ಯಾರನ್ನು ವೇದನೆ പക്ഷെ ಪಡಿಸಿಲ್ಲ. എന്നെ ആർക്കും ഇഷ്ടമില്ല, ಆದ್ರೆ ನಾನಂದ್ರೆ ಯಾರಿಗೂ ಇಷ್ಟ എന്നെ ಇಲ್ಲ. ആർക്കും കണ്ടുകൂടാ. ನನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ഭയപ്പെടണ്ട, ಆದ್ರೆ ಭಯಪಡಬೇಡ, ഭയപ്പെടണ്ട. ಭಯಪಡಬೇಡ. മേലാണ് ഒരു ഉദയം ഇരിക്കുന്നത്. ನಿನ್ನ ಮೇಲಾಗಿದೆ ಒಂದು ಉದಯಿಸುವಿಕೆ ಇರೋದು. മേലാണ് ഒരു ഉദയം ഇരിക്കുന്നത്. ಆ ಸ್ಥಿತಿಯಲ್ಲಿರುವ ನಿನ್ನ ಮೇಲಾಗಿದೆ ಒಂದು ಉದಯಿಸುವಿಕೆ ಇರೋದು. ಆಮೇಲೆ ഹല്ലേലൂയ. തെറ്റ് ചെയ്തവർ ತಪ್ಪು ಮಾಡಿದವರು പുറത്തു പോയി. ಹೊರಗಡೆ ಹೋದ್ರು. യോസഫ് പറഞ്ഞു, ಯೋಸೆಫನ್ ಹೇಳ್ದ, അവര് പുറത്തു പോയി. ಅವರು ಹೊರಗಡೆ ಹೋದ್ರಲ್ಲ. തെറ്റ് ചെയ്യാത്തവന് ತಪ್ಪು ಮಾಡದೇ ಇರೋನು പുറത്തു പോകാനായില്ല. ಹೊರಗಡೆ ಹೋಗೋ ಸಮಯ ಇನ್ನೂ ಬಂದಿಲ್ಲ ಸೆರೆಮನೆಯಿಂದ. ദൈവം അവരുടെ കൂടെയുണ്ട്. ಇವಾಗ ದೇವರ ಜೊತೆಲಿದ್ದಾರೆ. യോസഫ് വീണ്ടും പറഞ്ഞു, ಯೋಸೆಫನ್ ಪುನಃ ಹೇಳ್ದ, അയ്യോ, ಅಯ್ಯೋ ഞാനിവിടെ അവസാനിക്കുമ്പോൾ ನಾನು
ನಾನು ಇಲ್ಲೇ ಕೊನೆ ಆಗ್ತೇನಾ? ദൈവം പറഞ്ഞില്ല. ದೇವರು ಹೇಳ್ತಾರೆ ಇಲ್ಲ, സമയമായിട്ടില്ല, വെയിറ്റ് ചെയ്യ്. ಟೈಮ್ ಆಗಿಲ್ಲ ಕಾಯಿ, വെയിറ്റ് ചെയ്യ്, വെയിറ്റ് ചെയ്യ്. ಸಮಯವಾಗಿಲ್ಲ ಕಾಯಿ. സമയമാകുമ്പോൾ ಸಮಯ ಆಗುವಾಗ നിന്നെ ഞാൻ ഫറവോന്റെ അടുക്കൽ എത്തിക്കും. ನಿನ್ನನ್ನ ನಾನು ಫರೋಹನನ ಬಳಿ ತಲುಪಿಸ್ತೇನೆ. ഫറവോന്റെ അടുക്കൽ കൊണ്ടുപോയി ಫರೋಹನನ ಬಳಿಗೆ ಅವನ ಕರ್ಕೊಂಡು ಹೋದ್ರು. ഫറവോൻ ഒരു സ്വപ്നം കണ്ടിട്ടിരിക്കുക. ಫರೋಹನನ ಒಂದು ಕನಸನ್ನ ಕಂಡು ಅದರ ಸಂಶಯದಲ್ಲಿದ್ದಾನೆ. ഇത് വെളിപ്പെടുത്തുവാൻ എല്ലാവരെയും വിളിച്ചു. ಇದರ ಅರ್ಥವನ್ನು ಹೇಳುವುದಕ್ಕಾಗಿ ಎಲ್ಲರನ್ನ ಕರೆಸಿದ್ದಾನೆ. അവരിങ്ങനെ പറഞ്ഞു, ಅವ್ರು ಈ ರೀತಿ ಹೇಳಿದ್ರು, ഭൂമിയിൽ ജഡവാസമുള്ളവർക്ക് ಭೂಮಿಯಲ್ಲಿ ಮನುಷ್ಯನಾಗಿ ಇರುವಂತ ಯಾವೊಬ್ಬ ವ್ಯಕ್ತಿಗೂ ഇത് വെളിപ്പെടുത്താൻ കഴിയില്ല. ಇದರ ಅರ್ಥವನ್ನು ಹೇಳಕ್ ಆಗಲ್ಲ. അപ്പോൾ ദൈവം പറഞ്ഞു, ಆಗ ദൈവം പറഞ്ഞു, ದೇವರು ಹೇಳಿದ್ರು, നിനക്ക് സമയമായി. ಯೋಸೆಫನೇ ನಿನ್ನ ಸಮಯ ಬಂತು, നിന്റെ ഉദയത്തിന്റെ സമയമായി. ನೀನು ಉದಯಿಸುವ ಸಮಯ ಈಗ ಬಂತು. നിന്റെ വസ്ത്രം മാറാൻ പോകുന്നു. ನಿನ್ನ ವಸ್ತ್ರ ಬದಲಾಗಕ್ಕೆ ಹೋಗ್ತಾ ಇದೆ. നിന്റെ താടി രോമങ്ങൾ മാറാൻ ನಿನ್ನ പോകുന്നു. ಹಾಲಲ್ಲಿ ಗಡ್ಡ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. കുളിപ്പിക്കാൻ പോകുന്നു. ನಿನ್ನ ಸ್ನಾನ ಮಾಡಿಸಲಿಕ್ಕೆ ಹೋಗ್ತಿದ್ದೇನೆ. വിലയേറിയ മോതിരം ഇടിക്കാൻ ನಿನಗೆ പോകുന്നു. ಬೆಲೆ ಉಳ್ಳಂತ ಉಂಗುರಗಳನ್ನ ತೊಡಿಸುವ ಸಮಯ ಬಂದಿದೆ. കയറ്റാൻ പോകുന്നു. ನಿನ್ನನ್ನ ರಥದಲ್ಲಿ ಕೂರಿಸುವ ಸಮಯ ಬಂದಿದೆ. വിളംബരം ചെയ്യാൻ പോകുന്നു. ನಿನ್ನ ಕರ್ಕೊಂಡು ಮೆರವಣಿಗೆ ಮಾಡಿಸುವ ಸಮಯವಾಗಿದೆ. നിന്റെ ഉദയം, ನಿನ್ನ ಉದಯಿಸುವಿಕೆ, നിന്റെ ഉദയം, ನಿನ್ನ ಉದಯಿಸುವಿಕೆ ആരംഭിക്കാൻ തുടങ്ങുന്നു. ಈಗ ಪ್ರಾರಂಭವಾಗಲಿಕ್ಕೆ ಹೋಗ್ತಾ ಇದೆ. നിന്റെ ഉദയം, ನಿನ್ನ ಉದಯಿಸುವಿಕೆ രാജ്യത്ത്, ಅಲ್ಲಿ ಅನ್ಯ ದೇಶದಲ್ಲೂ അന്യദേശത്ത് ആരംഭിക്കാൻ പോകുന്നു. ಅಲ್ಲಿ ಪ್ರಾರಂಭವಾಗ್ಲಿಕ್ಕೆ ಹೋಗ್ತಾ ಇದೆ. നിന്റെ നീಗಳ ജയിലിൽ ನೀನಿರುವ ಸೆರೆಮನೆಯಲ್ಲಿ പുറത്തു കൊണ്ടുവന്നിട്ട് ನಿನ್ನನ್ನು ಅಲ್ಲಿಂದ ಹೊರಗಡೆ ತಂದು ദൈവത്തിന്റെ ഉദയത്തെ പുറത്തു കൊണ്ടുവന്നു. ದೇವರು ನಿನ್ನಲ್ಲಿರುವ ಉದಯವನ್ನು ಹೊರಗಡೆ ತೆರುವಂತ ಸಮಯವಾಯಿತು. രാജാവിന്റെ സ്വപ്നത്തെ ജോസഫ് പറഞ്ഞു. ರಾಜನು ಕಂಡಂತ ಕನಸಿನ ಅರ್ಥವನ್ನ ಯೋಸೆಫನ್ ಹೇಳಿದ್ರು. രാജാവിന് ഇഷ്ടമായി. ರಾಜನಿಗೆ ಇಷ್ಟ ಆಯ್ತು. ഇനി എന്ത് ചെയ്യണമെന്ന് പറഞ്ഞു. ಇನ್ ಏನ್ ಮಾಡ್ಬೇಕು ಅಂತಾನೂ രാജാവിന് ಹೇಳ್ತಾರೆ. ഇഷ്ടമായി. ರಾಜನಿಗೆ ಇಷ್ಟ ಆಯ್ತು. അവനെ തന്നെ അതിന് കാര്യത്തിൽ നിയമപാലകനായിട്ട് ഏൽപ്പിച്ചു. ಆ ರಾಜ ಈ ಯೋಸೆಫನನ್ನೇ ಒಬ್ಬ ಪ್ರಧಾನ ಮಂತ್ರಿಯಾಗಿ ನೇಮಿಸಿತು. ജോസഫ് ഉദിക്കുകയാണ്. ಯೋಸೆಫನೀಗ ಉದಯಿಸಿದ್ದಾನೆ. ജോസഫ് ഇപ്പം ഇസ്രായേലിൽ ഉദിച്ചു നിൽക്കുന്നു. ಯೋಸೆಫನೀಗ ಐಗುಪ್ತ ದೇಶದಲ್ಲಿ ಉದಯಿಸಿ ನಿಂತಿದ್ದಾನೆ. എല്ലാ ദേശത്തും ക്ഷാമമുണ്ടായപ്പോൾ, ಎಲ್ಲ ದೇಶದಲ್ಲೂ ಬರಗಾಲ ಇರುವಾಗ ഉദിച്ചു നിൽക്കുന്നവരുടെ ദേശത്ത് ക്ഷാമമില്ല. ಉದಯಿಸಿ ನಿಂತಿರುವಂತವನ ಆ ದೇಶದಲ್ಲಿ ಕ್ಷಾಮವಿಲ್ಲ. ഓ, ഹല്ലേലൂയ, ഹല്ലേലൂയ. എല്ലായിടത്തും മഹാക്ഷാമമുണ്ടാകും. ಎಲ್ಲ ಸ್ಥಳದಲ್ಲಿ ಮಹಾಕ್ಷಾಮ ಇರುವಾಗ ഒരുപാട് പുസ്തകം പറയുന്നു, ಪ್ರಕಟಣೆ ಪುಸ್ತಕ ಹೇಳುತ್ತೆ, ഇന്നലെ വരെ കണ്ടിട്ടില്ലാത്ത ನೆನ್ನೆವರೆಗೂ ಕಾಣದೇ ಇರುವ വലിയ ക്ഷാമങ്ങൾ, ಒಂದು ದೊಡ್ಡ ಕ್ಷಾಮ, വലിയ കഷ്ടങ്ങൾ ದೊಡ್ಡ ಕಷ್ಟಗಳು ഭൂമിയിലുണ്ടാകും. ಭೂಮಿಯಲ್ಲಿ ಉಂಟಾಗ್ತವೆ. ഉദിച്ചു നിൽക്കുന്നവന്റെ മുമ്പിൽ ಆದ್ರೆ ಉದಯಿಸಿ ನಿಂತಿರುವವನ ಮುಂದೆ ഒരു കഷ്ടത്തിന് നിലനിൽപ്പില്ല. ಯಾವ ಕಷ್ಟಕ್ಕೂ ನೆಲೆಗೊಳ್ಳಕ್ಕಾಗಲ್ಲ, ഒരു ക്ഷാമത്തിന് നിലനിൽപ്പില്ല. ಯಾವ ಬರಗಾಲಕ್ಕೂ ನೆಲೆಗೊಳ್ಳಕ್ಕಾಗಲ್ಲ. എല്ലാ രാജ്യക്കാരും ಎಲ್ಲಾ ರಾಜ್ಯದವರು ഈ രാജ്യത്തിലേക്ക് വന്നു. ಈ ರಾಜ್ಯಕ್ಕೆ ಬಂದು ഫറവോനുള്ളത് കൊണ്ടല്ല, ಎಲ್ಲ ರಾಜ್ಯದಲ್ಲಿ ಇರುವಂತವರು ಈ ಐಗುಪ್ತ ದೇಶಕ್ಕೆ ಬಂದರು. ಯಾಕೆ? ಫರೋಹನ ಇದ್ದಿದ್ರಿಂದ ಅಲ್ಲ, ഫറവോൻ രാജാവുള്ളത് കൊണ്ടല്ല, ಫರೋಹನ ರಾಜ ಇರುವುದರಿಂದ ಅಲ್ಲ. ദൈവം ഉദിച്ച ഒരുവൻ അവിടെയാണുള്ളത്. ದೇವರು ಉದಯಿಸಿದಂತ ಒಬ್ಬನು ಆ ದೇಶದಲ್ಲಿದ್ದಾನೆ. ഉദിച്ച ഒരുവൻ, ದೇವರ ಉದಯಿಸುವಿಕೆ ಉಳ್ಳಂತ ಒಬ್ಬನು അവൻ എവിടെയുണ്ടോ ಅವನೆಲ್ಲಿದ್ದಾನೆ. അവിടെ ചിലത് അന്വേഷിച്ചു വരും. ಅಲ್ಲಿ ಕೆಲವರು ಹುಡುಕಿಕೊಂಡು ಬರ್ತಾರೆ. അവിടെ ചിലത് അന്വേഷിച്ചു വരും. ಅಲ್ಲಿ ಕೆಲವರು ಹುಡುಕಿಕೊಂಡು ಬರ್ತಾರೆ. വാഗ്ദത്തമുള്ള ദൈവം ഇതിലെ ವಾಗ್ದಾನ ಇರುವ ದೇವರ ಮಕ್ಕಳೇ, സമയമാകുമ്പോൾ ಸಮಯ ಬರುವಾಗ നീ ആരാണത്? ನೀನು ಯಾರೆಂಬುದಾಗಿ കർത്താവ് ಕರ್ತನು അവന്റെ സന്നിധിയിൽ ಆತನ ಸನ್ನಿಧಿಯಲ್ಲಿ ദൈവം നമ്മളെ തെളിയിക്കാൻ തന്നെ ದೇವರು ನಮ್ಮನ್ನ ಪ್ರಕಟಪಡಿಸಲು ಕೂಗ್ತಿದ್ದಾರೆ. സകലരും വന്നു. ಎಲ್ಲರೂ ಬಂದರು. അവരെ പൊട്ടക്കിണറിട്ടവര് വന്നു. ಇವನನ್ನ ಹಾಳು ಬಾವಿಗೆ ತಳ್ಳಿದವರು ಕೂಡ ಹುಡ್ಕೊಂಡು ಬಂದಿದ್ದಾರೆ. ಈಗ കുറ്റം പറഞ്ഞവര് വന്നു. ಚಾಡಿ ಎಳೆದವರು ಬಂದಿದ್ದಾರೆ. ഹല്ലേലൂയ. എല്ലാവരും വന്നു. ಎಲ್ಲರೂ ಬಂದಿದ್ದಾರೆ. അവന്റെ ഉദയം അവിടെ ആരംഭിക്കാൻ തുടങ്ങി. ಅವನ ಉದಯಿಸುವಿಕೆ ಅಲ್ಲಿ ಆರಂಭವಾಯಿತು. ഇന്നലെ കേൾക്കുന്ന ഇവരെ ശ്രദ്ധിക്കുക. ಇವತ್ತಿನ ಶಬ್ದ ಕೇಳೋ ದೇವರ ಮಕ್ಕಳೇ ಗಮನಿಸಿರಿ. എന്റെ നാമത്തെ ഭയപ്പെടുക. ನನ್ನ ನಾಮದಲ್ಲಿ ಭಯಭಕ್ತಿ ಉಳ್ಳ നിങ്ങൾക്കോ? ನಿಮಗಾದ್ರು, ಎಲ್ಲರಿಗೂ ಅಲ್ಲ, എന്റെ നാമത്തെ ഭയപ്പെടുക. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗಾದ್ರು, അനുസരിക്കുന്ന ನನ್ನ ನಾಮವನ್ನು ಅನುಸರಿಸಿ നിങ്ങൾക്കോ? ನಿಮಗಾದ್ರು രോഗശാന്തിയോടുകൂടെ ಹಾಲೆಲೂಯ ಸ್ವಸ್ಥತೆಯನ್ನು ಉಂಟು ಮಾಡುವ ദൈവം ഉദിക്കും. ಕಿರಣಗಳು ಉಳ್ಳವನಾಗಿ ದೇವರು ಸೂರ್ಯನಾಗಿ ಉದಯಿಸ್ತಾನೆ. ദൈവമാണ് ഉദിക്കുന്നത്. ದೇವರಾಗಿದೆ ನಮ್ಮ ಮೇಲೆ ಉದಯಿಸೋದು. ദൈവം ഉദിച്ചു കഴിഞ്ഞാൽ ದೇವರು ನಮ್ಮ ಮೇಲೆ ಉದಯಿಸಿದ್ರೆ അതിനെ ഒതുക്കാൻ ആർക്ക് കഴിയും? ಅವನನ್ನ ಅಡಗಿಸಲಿಕ್ಕೆ ಯಾರಿಗೆ ಸಾಧ್ಯ? അതിനെ ഒതുക്കാൻ ആർക്ക് കഴിയും? ಅದನ್ನ ಅಡಗಿಸಕ್ಕೆ ಯಾರಿಗೆ ಸಾಧ್ಯ? അതിനെ ഒതുക്കാൻ ആർക്ക് കഴിയത്തില്ല. ಅದನ್ನ ಅಡಗಿಸಲಿಕ್ಕೆ ಯಾರಿಗೂ ಆಗಲ್ಲ. അല്ലെങ്കിൽ അവനെ ഉദിക്കും. ಅವನು ಉದಯಿಸ್ತಾನೆ. എന്നിട്ട് പറയുകയാണ്, ನಂತರ ಅಲ್ಲಿ ಹೇಳಲಾಗಿದೆ, നിങ്ങൾക്കൊരു പുറപ്പാടുണ്ട്. ಇಲ್ಲಿಂದ ನಿನಗೊಂದು ಹೊರಡುವಿಕೆ ಇದೆ. നാളുകളായിട്ട് ವರ್ಷಗಳಿಂದ ഒതുങ്ങിക്കിടന്ന, ಅಡಗಿಸಲ್ಪಟ್ಟಿದ್ದ, നാളുകളായിട്ട് ವರ್ಷಗಳಿಂದ ബന്ധിക്കപ്പെട്ട, ಬಂಧಿಸಲ್ಪಟ್ಟ, നാളുകളായിട്ട് ವರ್ಷಗಳಿಂದ നഷ്ടപ്പെട്ട, ನಷ್ಟಪಟ್ಟ, നാളുകളായിട്ട് ವರ್ಷಗಳಿಂದ സകലത നഷ്ടപ്പെട്ട, ಎಲ್ಲ ವಿಷಯಗಳು ನಷ್ಟಪಟ್ಟ, എല്ലാം മുടക്കി കിടക്കുന്ന ಎಲ್ಲ ನಷ್ಟವಾಗಿರುವ നിങ്ങൾക്ക് ನಿಮಗೆ ഒരു പുറപ്പാടുണ്ട്. ಒಂದು ಹೊರಡುವಿಕೆ ಇದೆ. ഹല്ലേലൂയ. ಆಮೆನ್. എല്ലാ പുറപ്പാടുള്ളതിന് മുമ്പ് ಆ ಹೊರಡುವಿಕೆಗಿಂತ ಮುಂಚೆ ഒരു ഉദയം പുറപ്പെടും. ಒಂದು ಉದಯಿಸುವಿಕೆ ನಿಮ್ಮ ಮೇಲಿದೆ. ഉദയം കഴിഞ്ഞ ഉടനെ ಒಂದು ಉದಯಿಸುವಿಕೆ ನಂತರ പ്രവചനം ಮಲಾಕಿ ಪ್ರವಾದನೆ 4ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತೆ, ഒരു പുറപ്പാടുണ്ട്. ಆ ಉದಯಿಸುವಿಕೆ ನಂತರ ನಿಮಗೊಂದು ಹೊರಡುವಿಕೆ ಇದೆ. പുറപ്പാടിന് വേണ്ടി ಆ ಹೊರಡುವಿಕೆಗಾಗಿ ദൈവം ഇറങ്ങി വരും. ದೇವರು ಇಳಿದು ಬರ್ತಾನೆ. പുറപ്പാടിന് വേണ്ടി ಹೊರಡುವಿಕೆಗಾಗಿ ദൈവം ചിലതിനെ അഴിക്കും. ದೇವರು ಕೆಲವನ್ನ ಬಿಚ್ಚುತ್ತಾನೆ. കെട്ടിയ കെട്ടുകളെ ദൈവം അഴിക്കും. ಕಟ್ಟಿದಂತ ಕಟ್ಟುಗಳನ್ನ ದೇವರು ಬಿಚ್ಚುತ್ತಾನೆ. ಪರಿಶುದ್ಧಾತ್ಮನು ಈ ರಾತ್ರಿ ಬಿಚ್ಚುತ್ತಿದ್ದಾನೆ. ಹೊರಡುವಿಕೆಗಾಗಿ ಪವಿತ್ರಾತ್ಮನು ಈ ರಾತ್ರಿ ಕೆಲವರನ್ನ ಬಿಚ್ಚುತ್ತಿದ್ದಾನೆ. ಹೊರಡುವಿಕೆಗಾಗಿ, ಕೆಲವು ವಾಗ್ದಾನದ ಕಡೆಗಿರುವ ಹೊರಡುವಿಕೆಗಾಗಿ ദൈവത്തിന്റെ ആത്മാവ് ದೇವರ ಆತ್ಮನು രാത്രി ಇವತ್ತು ರಾತ್ರಿ ഇതിലൂടെ
ಈ ಶಬ್ದ ಕೇಳ್ತಿರುವ ಸ್ವೀಕರಿಸುವವರ ಮೇಲೆ ದೇವರ ಆತ್ಮನವರನ್ನು ಬಿಚ್ಚಿ ಹೊರಡಿಸುತ್ತಾರೆ ವಾಗ್ದಾನಗಳಿಗೆ ಇವತ್ತು ರಾತ್ರಿ ನನ್ನ ದೇವರು ಇದರೊಳಗಿನಿಂದ ನಿಮ್ಮನ್ನು ಹೊರಡಿಸಲಿ. ವಾಗ್ದಾನ ಇರುವವನನ್ನು ಹೊರಡುವಿಕೆ ಇದೆ. ವಾಗ್ದಾನ ಇರುವವನು ಎಲ್ಲಿ ಹೋಗ್ಬೇಕೆಂಬುದಾಗಿ ತೀರ್ಮಾನಿಸುವುದು ದೇವರಾಗಿದ್ದಾರೆ. ದೇವರು ತೀರ್ಮಾನಿಸಿದ್ದಾರೆ ನೀನ್ ಎಲ್ಲಿಗೆ ಹೋಗ್ಬೇಕೆಂಬುದಾಗಿ, ನೀನ್ ಎಲ್ಲಿರ್ಬೇಕೆಂಬುದಾಗಿ, ಏನ್ ಮಾಡ್ಬೇಕೆಂಬುದಾಗಿ. ಆತನು ತನ್ನ ಉದಯವನ್ನ ನಿಮ್ಮ ಮೇಲೆ ಉದಯಿಸಿ ದೇವರು ನಿಮ್ಮನ್ನು ಹೊರಡಿಸ್ತಾರೆ. ದೇವರು ಹೊರಡಿಸುವಾಗ ಆಮೇಲೆ ಹೋರಿ ಮರಿಯನ್ನು ಹಾಲೆಲೂಯ ಕರುವನ್ನ ಹಾಲೆಲೂಯ ಕೊಟ್ಟಿಗೆಯಿಂದ ಬಿಚ್ಚುವಾಗ ಅದು ಕುಣಿದಾಡುವ ಪ್ರಕಾರ ಆ ಸಂತೋಷ അങ്ങനെ ദൈവ പുറപ്പെടുവിക്കുമ്പോൾ ದೇವರು ನಮ್ಮನ್ನು ಹೊರಡಿಸುವಾಗ സകലതും കീഴടക്കും. ಎಲ್ಲವೂ ನಮ್ಮ ಮುಂದೆ ಅಧೀನವಾಗುತ್ತದೆ. ദൈവമാണ് പുറപ്പെടുവിക്കുന്നത്. ದೇವರು ನಮ್ಮನ್ನು ಹೊರಡಿಸೋದಾದ್ರೆ പോകുന്ന യാത്രയിൽ ಹೋಗೋ ಪ್ರಯಾಣದಲ್ಲಿ പ്രതികൂലങ്ങളുടെ മേൽ ജയമെടുക്കുക. ಅನಾನುಕೂಲದ ಮೇಲೆ ಜಯವನ್ನ ಹೊಂದುವುದಕ್ಕೆ ದೇವರು ನಮಗೆ ಬಲಪಡಿಸ್ತಾರೆ. ഹല്ലേലൂയ. ಆಮೆನ್. 114 ಸಂಕೀರ್ತನ 114ನೇ ಕೀರ್ತನೆ മൂന്നാമത്തെ വാക്യം വായിച്ചു. ಅದರ 3ನೇ ವಾಕ್ಯವನ್ನ ಈ ಸಮಯದಲ್ಲಿ ಓದಿ. 114ನೇ ಕೀರ್ತನೆ അവിടെ ഒരു പുറപ്പാട് കാണാൻ പറ്റും. ಅಲ್ಲೂ ಕೂಡ ಒಂದು ಹೊರಡುವಿಕೆಯನ್ನು ನಾವು ಕಾಣುತ್ತೇವೆ. ഒന്നാമത്തെ വാക്യം വായിച്ചു. ಆದ್ರೆ 1ನೇ ವಾಕ್ಯವನ್ನ ಮೊದಲನೇ ಸಲ ಮೊದಲು ಓದ್ರಿ. ಐಗುಪ್ತ ದೇಶವನ್ನು ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಯಹೂದವು ದೇವರ ಪರಿಶುದ್ಧ ಸ್ಥಾನವು ಇಸ್ರಾಯೇಲರು ಆತನ ರಾಜ್ಯವೂ ಆದವು. ഹല്ലേലൂയ. യാക്കോബ് ഗൃഹം ಯಾಕೋಬನ ಮನೆತನದವರು ಇಸ್ರಾಯೇಲರು ಅನ್ಯ ಜಾತಿಗಳ ಇടയിൽ നിന്ന് ಅನ್ಯ ಜಾತಿಯವರಾದ ಆ ಐಗುಪ್ತರ ಮಧ್ಯದಿಂದ ಹೊರಟಾಗ ಅದರ ಅರ್ಥ ಐಗುಪ್ತದಿಂದ ಅವರು ಹೊರಟಾಗ ಅದಾಗಿದೆ ಹೊರಡುವಿಕೆ. അങ്ങനെ പുറപ്പെട്ടപ്പോൾ ಆ ರೀತಿಯಲ್ಲಿ ಅವರು ಹೊರಟಾಗ ಅದರ 3ನೇ ವಾಕ್ಯದಲ್ಲಿ ಏನ್ ಸಂಭವಿಸಿತು? ಸಮುದ್ರವು ಕಂಡು ಓಡಿ ಹೋಯಿತು. ಸಮುದ್ರವು ಕಂಡು ಓಡಿ ಹೋಯಿತು. ಯೋರ್ದಾನ್ ಹೊಳೆಯು ಹಿಂದಿರುಗಿತು. പിൻവാങ്ങി. ಯೋರ್ದಾನ್ ಹೊಳೆಯು ಹಿಂದಿರುಗಿತ್ತು. അവർ ചോദിച്ചതരം ಅವರವ ಕೇಳಿದ್ರು. ഹല്ലേലൂയ. അഞ്ചാമത്തെ വാക്യം 5ನೇ ವಾಕ್ಯ. ಸಮುದ್ರವೇ ನಿನಗೆ ಏನಾಯಿತು? ಯಾಕೆ ಓಡಿ ಹೋಗುತ್ತಿ? ಯೋರ್ದಾನೆ ಯಾಕೆ ಹಿಂದಿರುಗಿತ್ತಿ? ಪರ್ವತಗಳೇ ನೀವು ಟಗರುಗಳಂತೆಯೂ ಗುಡ್ಡಗಳೇ ನೀವು കുരിമരികളಂತೆಯೂ ಯಾಕೆ ಹಾರಾಡುತ್ತೀರಿ? ഹല്ലേലൂയ. ദൈവം പുറപ്പെടുവിച്ചാൽ സംഭവിക്കുന്നത് ഇങ്ങനെയൊക്കെ ആയിരിക്കും. ದೇವರು ನಮ್ಮನ್ನು ಹೊರಡಿಸಿದ್ರೆ ಈ ರೀತಿಯಾದ ಕಾರ್ಯಗಳು ಸಂಭವಿಸುತ್ತದೆ. ഹല്ലേലൂയ. ಆಮೆನ್. സമുദ്രം ഓടിപ്പോയി. ಸಮುದ್ರ ಓಡಿ ಹೋಯಿತು. ഇസ്രായേൽ ജനം വരുമ്പോൾ ಇಸ್ರಾಯೇಲ್ ಜನ ಬರುವಾಗ ದೇವರು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ഉദിപ്പിച്ചുകൊണ്ട് വരികയാണ്. ಅವರನ್ನ ಉದಯದಲ್ಲಿ ತರುತ್ತಿದ್ದಾನೆ. അങ്ങനെ വരുമ്പോൾ ಹಾಗೆ ಬರುವಾಗ ಮೋಶೆയോട് പറഞ്ഞു, ಮೋಶೆ ಹತ್ರ ಹೇಳಿದನು, ನಿನ್ನ ಕೋಲನ್ನು ನೀಡು. ചെങ്കടൽ രണ്ടായി ಅಲ್ಲಿ ಕೆಂಪು ಸಮುದ್ರ ಎರಡು ಭಾಗವಾಯಿತು. സമുദ്രമേ നീ ഓടുന്നത് ಸಮುದ್ರವೇ ನೀನು ಯಾಕೆ ಓಡೋಗುತ್ತಿದ್ದಿ? ಸಮುದ್ರ ಹೇಳುತ್ತೆ, നിങ്ങൾ മാത്രമല്ല, ನೀವು ಮಾತ್ರವಲ್ಲ, ನಿಮ್ಮ ಮೂಲಕ ಉದಯത്തെ ಕಾಣುന്നു. ನಾನೊಂದು ಉದಯವನ್ನು ನೋಡ್ತಿದ್ದೇನೆ. ಉದಯ ಸೂರ್ಯನ ಕಾಣುന്നു. ಒಬ್ಬ ನೀತಿ ಸೂರ್ಯನನ್ನ ನಿಮ್ಮ ಮಧ್ಯದಲ್ಲಿ ನೋಡ್ತಿದ್ದೇನೆ. ಆದ ಕಾರಣ ಸಮುದ್ರ ಹೇಳುತ್ತೆ, ನನಗೆ ನಿಮ್ಮ ಮುಂದೆ ನಿಲ್ಲಿಕ್ಕೆ ಆಗ್ತಿಲ್ಲ. ಉದಯ ಸೂರ್ಯ ಬರುമ്പോൾ, ಆ ನೀತಿ ಸೂರ್ಯ ಬರುವಾಗ ವഴി മാറിക്കൊടുത്തേ ನಾನು ದಾರಿ ಕೊಡಲೇಬೇಕು. അതിനാണ് ഞാൻ ഓടുന്നത്. ಅದಕ್ಕಾಗಿದೆ ನಾನು ಓಡುತ್ತಿರುವುದು. ಹಲ್ಲೆಲೂಯ. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. നീതി സൂര്യനായവൻ ನೀತಿ ಸೂರ್ಯನಾದವನು ജനത്തോട് കൂടി ಇಸ್ರಾಯೇಲ್ ಜನರ ಜೊತೆಯಲ್ಲಿ ಉದಯಿಸಿದ್ದು. മേഘസ്തംഭത്തിൽ നിന്നുകൊണ്ട് ಮೇಘ ಸ್ತಂಭವಾಗಿ അഗ്നി തൂണമായി ಅಗ್ನಿ ಸ್ತಂಭವಾಗಿ ಉದಯಿಸಿದಾಗ സമുദ്രത്തിന് അടങ്ങി നിൽക്കാൻ കഴിയില്ല. ಸಮುದ್ರಕ್ಕೆ ಇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ. പലരെയും തടഞ്ഞ സമുദ്രം, ಅನೇಕರನ್ನ ತಡೆದಂತ ಇದೇ ಸಮುದ್ರ, പലരെയും മുക്കിക്കൊന്ന സമുദ്രം, ಅನೇಕರನ್ನ ಮುಳುಗಿಸಿ ಸಾಯಿಸಿದಂತ ಈ ಸಮುದ್ರ, ഇനി എനിക്ക് ഇവിടെ നിൽക്കാൻ കഴിയത്തില്ല. ಆ ಸಮುದ್ರ ಹೇಳ್ತಿದೆ, ಇನ್ನು ನಾನು ನಿಮ್ಮ ಮುಂದೆ ನಿಲ್ಲಕ್ಕಾಗಲ್ಲ. രണ്ടായി കീറി മുറിഞ്ഞു മാറി ಎರಡಾಗಿ ಹರಿಯಲ್ಪಟ್ಟು ಬದಿಗೋಯಿತು. അതിനകത്തുള്ള ಅದರೊಳಗಡೆ ಇರುವ മീനുകളെ ചോദിച്ചു, ಮೀನುಗಳು ಕೇಳಿದ್ವು, ഇതുവരെ കണ്ടിട്ടില്ലാതെ ಇದುವರೆಗೂ ಕಾಣದೇ ಇರುವ, എന്തുകൊണ്ട് നീ മാറുന്നു? ಅಲ್ಲಿ ಇದುವರೆಗೂ ಬೇರ್ಪಡದೇ ಇರುವಂತ ನೀನು ಯಾಕೆ ಇಬ್ಬಾಗವಾಗುತ್ತಿದ್ದಿ? മീനുകളുടെ സമുദ്രം പറഞ്ഞു, ಆ ಸಮುದ್ರ ಮೀನಿನೊಂದಿಗೆ ಹೇಳ್ತಿರ್ಬೋದು, ഒരു കൂട്ടം ജനത്തോട് കൂടി ಒಂದು ಗುಂಪು ಜನರೊಂದಿಗೆ ഒരു ഉദയ സൂര്യൻ കരിവരും. ನೀತಿ ಸೂರ್ಯನು ಬರುತ್ತಿದ್ದಾನೆ. അഗ്നി തൂണായി, ಅಗ್ನಿ ಸ್ತಂಭವಾಗಿ, സ്തംഭമായി, ಮೇಘ ಸ್ತಂಭವಾಗಿ. എനിക്ക് ഇവിടെ വഴി മാറിയേ പറ്റൂ. ಸಮುದ್ರ ಹೇಳುತ್ತೆ, ನನಗಿಲ್ಲಿಂದ ದಾರಿ ಬಿಡ್ಲೇಬೇಕು. വാഗ്ദത്തത്തിന് കൊണ്ടുപോകുന്ന ജനത്തെ ವಾಗ್ದಾನಕ್ಕೆ ತೆಗೆದುಕೊಂಡು
ತೆಗೆದುಕೊಂಡು ಹೋಗುವ ಜನರನ್ನ തടയുന്ന ചിലർ ആമേൻ സമുദ്രം ತಡೆಯುವಂತ ಕೆಲವು ಸಮುದ್ರ വാഗ്ദത്തങ്ങളുടെ നടുവിൽ ವಾಗ್ದಾನ ಇರುವವರ ಮಧ್ಯದಲ್ಲಿ ജനത്തിന്റെ നടുവിൽ ಆ ಜನರ ಮಧ್ಯದಲ್ಲಿ ആ സൂര്യൻ വരുമ്പോൾ ನೀತಿ ಸೂರ್ಯನ್ ಬರುವಾಗ രാജാതി രാജാവ് വരുമ്പോൾ ರಾಜಾದಿ ರಾಜನು ಇಸ್ರಾಯೇಲ್ಯರ ಜೊತೆಯಲ್ಲಿ ಬರುವಾಗ കർത്താവ് വരുമ്പോൾ ಕರ್ತಾದಿ ಕರ್ತನು ಈ ಜನಗಳ ಜೊತೆಯಲ್ಲಿ ಬರುವಾಗ ജനത്തോട് കൂടെ വരുമ്പോൾ ಈ ಜನಗಳ ಜೊತೆಯಲ್ಲಿ ಆತನು ಬರುವಾಗ സമുദ്രം രണ്ടായി കീറി ಸಮುದ್ರ ಎರಡು ಭಾಗವಾಗಿ ಹರಿದು ಹೋಯಿತು. വാഗ്ദത്തങ്ങളിലേക്കാ പോകുന്നത്. ಯಾಕಂದ್ರೆ ಈ ಜನಗಳು ಹೋಗುತ್ತಾ ಇರೋದು ವಾಗ್ದಾನದ ಕಡೆಗೆ, ഇത് വാഗ്ദത്തങ്ങളിലേക്കാ പോകുന്നത്. ಇವರು ಹೋಗುತ್ತಿರೋದು ವಾಗ್ದಾನದ ಕಡೆಗೆ. ഇവർക്ക് ഞാനൊരു അവകാശമായി കൊടുക്കാൻ ഒരു ദേശമുണ്ട്. ಇವರಿಗೆ ನನ್ನ ಬಾಧ್ಯತೆಯಾಗಿ ಕೊಡುವಂತ ಒಂದು ದೇಶವಿದೆ. അവിടെ എനിക്ക് ഇവരെ കൊണ്ട് എത്തിക്കണം. ಆ ಸ್ಥಳಕ್ಕೆ ಈ ಜನರನ್ನ ನಾನು ತಲುಪಿಸಲೇಬೇಕು. അത് തടയുക. ಅದನ್ನ ತಡೀಲಿಕ್ಕೆ സംഘടನೆ ഞാൻ അനുവദിക്കില്ല. ಯಾವ ಕೆಂಪು ಸಮುದ್ರಕ್ಕೂ ನಾನು ಅನುಮತಿಸೋದಿಲ್ಲ. യോർദാനെ ഞാൻ അനുവദിക്കില്ല. ಯಾವ ಯೋರ್ದಾನಿಗೂ ನಾನು ಅನುಮತಿಸೋದಿಲ್ಲ. പ്രജനത്തെ തടയുക. ವಾಗ್ದಾನ ಇರುವ ಜನರನ್ನ ತಡೆಯುವುದಕ್ಕೆ പിശാചിനെ ദൈവം ಯಾವ ಸೈತಾನನಿಗೂ ದೇವರು ಅನುಮತಿಸೋದಿಲ್ಲ. യോസേഫിനെ തടയുക. ಯೋಸೇಫನನ್ನ ತಡೆಯಲಿಕ್ಕೆ പട്ടക്കടനെ അനുവദിക്കത്തില്ല. ಯಾವ ಹಾಳು ಬಾವಿಗೂ ನಾನು ಅನುಮತಿಸೋದಿಲ್ಲ. മരണത്തെ ഞാൻ അനുവദിക്കത്തില്ല. ಯಾವ ಮರಣಕ್ಕೂ ನಾನು ಅನುಮತಿಸೋದಿಲ್ಲ. ജയിലറായി ഞാൻ അനുവദിക്കില്ല. ಯಾವ ಸೆರೆಮನೆಗೂ ನಾನು ಅನುಮತಿಸೋದಿಲ್ಲ. ഞാനാ കൊണ്ടുപോകുന്നത്. ಯಾಕಂದ್ರೆ ಕರಕೊಂಡು ಹೋಗುತ್ತಿರುವವನು ನಾನಾಗಿದ್ದೇನೆ. ನನ್ನ ಕರವಾಗಿರ್ತದೆ. അവരെ കൊണ്ട് ഉദിപ്പിക്കണമെന്ന് എനിക്കറിയാം. ನಿನ್ನನ್ನ ಎಲ್ಲಿ ತೆಗೆದುಕೊಂಡು ಹೋಗಿ ಉದಯಿಸುವಂತೆ ಮಾಡ್ಬೇಕೆಂಬುದಾಗಿ ನನಗೆ ಗೊತ್ತು. അവരെ കൊണ്ട് ഉദിപ്പിക്കണമെന്ന് എനിക്കറിയാം. ಇವನನ್ನ ಎಲ್ಲಿ ಕರ್ಕೊಂಡು ಹೋಗಿ ಉದಯಿಸುವಂತೆ ಮಾಡ್ಬೇಕಂತ ನನಗೆ ಗೊತ್ತು. ഇന്ന് മുതൽ തലമുറയ്ക്ക് വേണ്ടി പ്രാർത്ഥിച്ചു. ಈ ರಾತ್ರಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ചില തലമുറകളെ ಕೆಲವು ಮಕ್ಕಳನ್ನ മാതാപിതാക്കളെ ತಂದೆ ತಾಯಿಗಳೇ കണ്ണുനീരിന് മുമ്പിൽ ನಿಮ್ಮ ಕಣ್ಣೀರಿನ ಮುಂದೆ ദൈവത്തിന് ದೇವರಿಗೆ ചിലരുടെ ഉദിപ്പിക്കേണ്ടതുണ്ട്. ನಿಮ್ಮ ಮಕ್ಕಳನ್ನ ಕೆಲವು ಸ್ಥಳಗಳಲ್ಲಿ ಉದಯಿಸುವಂತೆ ಮಾಡ್ಲಿಕ್ಕಿದೆ. ഉദിപ്പിക്കേണ്ടതുണ്ട്. ದೇವರಿಗೆ ಅವರನ್ನ ಉದಯಿಸುವಂತೆ ಮಾಡ್ಲಿಕ್ಕಿದೆ. ഹല്ലേലൂയ. ಅಮ್ಮೆ ഹല്ലേലൂയ. ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ഇസ്രായേൽ ജനം ചോദിക്കുക. ಇಸ್ರಾಯೇಲ್ ಜನರು ಕೇಳ್ತಿದ್ದಾರೆ, കടലേ, ಕೆಂಪು ಸಮುದ್ರವೇ എന്താ നീ മാറുന്നത്? ನೀನು ಓಡೋಗ್ತಿರೋದು ಯಾಕೆ? നിനക്ക് മനസ്സിലായില്ലേ? ನಿನಗೆ ಅರ್ಥ ಆಗಿಲ್ವಾ? ഇസ്രായേലിനെ നിനക്ക് മനസ്സിലായില്ലേ? ಆ ಕೆಂಪು ಸಮುದ್ರ ಹೇಳುತ್ತೆ, ಇಸ್ರಾಯೇಲರೇ ನಿನಗೆ ಅರ್ಥ ಆಗಿಲ್ವಾ? നിന്റെ നടുവിൽ ഒരുവൻ നിൽക്കുന്നു. ನಿಮ್ಮ ಮಧ್ಯದಲ್ಲಿ ಒಬ್ಬ ನಿಂತಿದ್ದಾನೆ. നീതി സൂര്യൻ. ಅವನು ನೀತಿಯ ಸೂರ್ಯನಾಗಿದ್ದಾನೆ. ഉദയ സൂര്യൻ നിൽക്കുന്നു. ಉದಯ ಸೂರ್ಯ ನಿಂತಿದ್ದಾನೆ. അതുകൊണ്ടാണ് ഞാൻ മാറുന്നത്. ಆದ ಕಾರಣ ಆಗಿದೆ ನಾನು ಬದಿಗೆ ಹೋಗ್ತಿರೋದು. അതുകൊണ്ടാണ് ഞാൻ മാറുന്നത്. ಆದ ಕಾರಣ ಆಗಿದೆ ನಾನು ಇಬ್ಬಾಗವಾಗ್ತಿರೋದು. ഇസ്രായേലിന് മുമ്പിൽ വന്നു. ಇಸ್ರಾಯೇಲ್ ಜನರು ಮುಂದೆ ಬಂದ್ರು. മുമ്പിൽ വരുമ്പോൾ ಮುಂದೆ ಬರುವಾಗ പർവ്വതങ്ങളെ നോക്കി. ಪರ್ವತಗಳನ್ನು ನೋಡಿದ್ರು, ചെറുകിട നോക്കി പർവ്വതങ്ങളെ നോക്കി. ಕೆಂಪು ಸಮುದ್ರ ನೋಡಿದ್ರು, ಬೆಟ್ಟ ಗುಡ್ಡಗಳನ್ನು ನೋಡಿದ್ರು. പർവ്വതങ്ങളെ മുഴുവൻ ഇളകി. ಬೆಟ್ಟ ಗುಡ್ಡಗಳೆಲ್ಲವೂ ಕದಲಿದ್ದವು. പർവ്വതങ്ങൾക്ക് പോലും ഇരിക്കാൻ പറ്റുന്നില്ല. ಬೆಟ್ಟ ಗುಡ್ಡಗಳಿಗೂ ಈ ನೀತಿ ಸೂರ್ಯನ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ. മുഴുവൻ ഇളകി. ಅವೆಲ್ಲವೂ ಕದಲಿದವು. അടിസ്ഥാനം പോലും ഇളകി. ಅದೇ ಅಸ್ಥಿವಾರಗಳ ಕದಲಿದವು. പർവ്വതം പോലെ ಪರ್ವತದ ಹಾಗೆ നിനക്കെതിരെ നിൽക്കുന്ന ನಿನಗೆ ವಿರುದ್ಧವಾಗಿ ನಿಂತಿರುವ വെല്ലുവിളി പ്രശ്നങ്ങളെ ಅಲ್ಲದೆ ಸವಾಲುಗಳನ್ನ, ಹೋರಾಟಗಳನ್ನ നിലനിൽക്കാൻ കഴിയാത്ത വിധത്തിൽ ಅದು ನಿನ್ನ ಜೀವಿತದ ನೆಲೆಗೊಳ್ಳಕಾಗದಿರುವ ರೀತಿಯಲ್ಲಿ ഇളക്കുകയാണ്. ಈ ರಾತ್ರಿ ದೇವರ ಆತ್ಮನು ಅವುಗಳನ್ನು ಕದಲಿಸಿ ಹೋಗ್ತಿದ್ದಾನೆ. പ്രാർത്ഥിക്കുന്നവന്റെ വീട്ടിൽ പ്രാർത്ഥിക്കുന്നവന്റെ ಪ್ರಾರ್ಥಿಸುವವನ, ആരാധിക്കുന്നവന്റെ ಆರಾಧಿಸುವವನ, ദൈവത്തെ ഭയപ്പെടുന്നവന്റെ ದೇವರಿಗೆ ಭಯಪಡುವವನ ಮನೆಯಲ್ಲಿ പർവ്വതം പോലെ ಪರ್ವತದಂತೆ ഒഴുകി നിൽക്കുന്ന ನಿಂತಿರುವ വിഷയത്തെ ಸಮಸ್ಯೆಗಳನ್ನು ദൈവത്തിന്റെ ആത്മാവ് ದೇವರ ಆತ್ಮನು രാത്രി ഇളക്കി മാറ്റും. ಇವತ್ತು ರಾತ್ರಿ ಕದಲಿಸಿ ಹೋಗುತ್ತಿದ್ದಾನೆ. വിശ്വസിക്കാൻ കൃപയുള്ള ನಂಬುವುದಕ್ಕೆ ಕೃಪೆ ಲಭಿಸಿದ, വിശ്വസിക്കാൻ കൃപയുള്ള ನಂಬುವುದಕ್ಕೆ ಸಾಧ್ಯವಿರುವ ദൈവമകന്റെ വിശ്വാസಕ್ಕೆ ದೇವರ ಮಗುವೆ ನೀನು ನಂಬು. നിന്റെ വീടിന്റെ അവസ്ഥ, ನಿನ್ನ ಮನೆಯ ಸ್ಥಿತಿ, നിന്റെ വീടിന്റെ ನಿನ್ನ ಮನೆಯ രണ്ട് വശങ്ങളും ನಿನ್ನ ಮನೆಯ ಎರಡು ಭಾಗದಲ್ಲೂ പർവ്വതം പോലെ ಪರ್ವತದಂತೆ പൊങ്ങി നിൽക്കുന്ന ನಿಂತಿರುವ ചില വിഷയങ്ങളെ ಕೆಲವು ಸಮಸ್ಯೆಗಳನ್ನ ആത്മാവിനെ കാണിക്കുന്നു. ದೇವರಾತ್ಮ ತೋರಿಸಿದ್ದಾನೆ. രാത്രി ಇವತ್ತು ರಾತ್ರಿ പർവ്വതങ്ങളെ കിടക്കത്തക്ക ಪರ್ವತಗಳನ್ನು ಕದಲಿಸತಕ್ಕ ರೀತಿಯಲ್ಲಿ ദൈവകാല ದೇವರ ಕಾರ ഒരു നീതി സൂര്യൻ ಒಂದು ನೀತಿ ಸೂರ್ಯನಾಗಿ ചലിക്കുന്നു. ಈಗ ನಿಮ್ಮ ಜೀವಿತದಲ್ಲಿ ಚಲಿಸ್ತಾ ಇದೆ. ഹല്ലേലൂയ. ಆಮೇಲೆ പർവ്വതങ്ങൾ പൊങ്ങി ഭയപ്പെടുത്തുകയല്ലേ? ಬೆಟ್ಟ ಗುಡ್ಡಗಳು ನಿಮ್ಮನ್ನು ಭಯಪಡಿಸ್ತಾ ಇದೆ ಅಲ್ವಾ? പർവ്വതം പോലെ ചില വിഷയങ്ങൾ ಬೆಟ್ಟ ಗುಡ್ಡಗಳಂತ ಕೆಲವೊಂದು ವಿಷಯಗಳು പ്രാർത്ഥന ನಿಮ್ಮ ജീവിതത്തെ ಪ್ರಾರ್ಥನೆ ಜೀವಿತವನ್ನ ഭയപ്പെടുത്തുന്നുണ്ടോ? ಭಯಪಡಿಸ್ತಾ ಇದೆಯಾ? പർവ്വതം പോലെ ಪರ್ವತದಂತೆ ചില വിഷയങ്ങൾ ಕೆಲವೊಂದು ವಿಷಯಗಳು നിന്റെ ആത്മീയത്തെ ನಿನ್ನ ഭയപ്പെടുത്തുന്നു. ಆತ್ಮಿಕತೆಯನ್ನು ಭಯಪಡಿಸ್ತಾ ಇದೆಯಾ? അതുപോലെ ചില വിഷയം ಪರ್ವತದಂತೆ ಕೆಲವೊಂದು ವಿಷಯಗಳು വാർത്തത്തെ ನಿನ್ನ ഭയപ്പെടുത്തുന്നു. ವಾಗ್ದಾನಕ್ಕೆ ಹೋಗದಂತೆ ನಿನ್ನನ್ನು ಭಯಪಡಿಸ್ತಿದ್ಯಾ? ഭയപ്പെടുന്നുണ്ടോ? ನಿನ್ನನ್ನು ಭಯಪಡಿಸ್ತಾ ಇದೆಯಾ? ಇವತ್ತು ರಾತ್ರಿ എന്റെ ദൈവം അതിനെ അടക്കും. ನನ್ನ ದೇವರ ಬೆಟ್ಟ ಗುಡ್ಡಗಳನ್ನ ಕದಲಿಸ್ತಾನೆ. ഇളക്കി മാറ്റും. ದೇವರದನ್ನ ಕದಲಿಸಿ ಬಿಸಾಡುತ್ತಾನೆ. ഇതിന്റെ അടിസ്ഥാനത്തെ മാറ്റും. ದೇವರದರ ಅಸ್ಥಿವಾರವನ್ನ ಕದಲಿಸ್ತಾನೆ. കാരണം എന്റെ ജനം ഒറ്റയ്ക്കല്ല. ಯಾಕಂದ್ರೆ ನನ್ನ ಜನರು ಮಾತ್ರವಲ್ಲ ಅಲ್ಲಿ ಪ್ರಯಾಣ ಮಾಡ್ತಿರೋದು. ഞാൻ അവരുടെ മേൽ ഉദിച്ചതില്ല. ನಾನು ಅವರೊಂದಿಗೆ ಉದಯಿಸಿ ನಿಂತಿದ್ದೇನೆ. അവരുടെ മേൽ ഉദിച്ചതില്ല. ನಾನು ಅವರ ಮೇಲೆ ಉದಯಿಸಿ ನಿಂತಿದ್ದೇನೆ. ഇന്ന് രാത്രി ആരുടെയുള്ള ഭൂതാണിത്? ಇವತ್ತು ರಾತ್ರಿ ಯಾರಿಗಿರುವಂತ ದೈವೋಕ್ತಿ ಇದು? പർവ്വതം പോലെ ಪರ್ವತದಂತೆ കഴിഞ്ഞ നാളുകളിൽ ಕಳೆದ ದಿನಗಳಲ್ಲಿ നീ അനുഭവിച്ച ನೀನು ಅನುಭವಿಸಿದಂತ ಕೆಲ ಸಮಸ್ಯೆಗಳನ್ನು ദൈവത്തിന്റെ ഈ ആത്മാവ് ದೇವರ ಆತ್ಮನು ഇന്ന് രാത്രി ಇವತ್ತು ರಾತ್ರಿ ഇളക്കി മാറ്റും. ಕದಲಿಸಿ ಬಿಸಾಡಲಿಕ್ಕೆ ಹೋಗ್ತಿದ್ದಾನೆ.
ಇವತ್ತು ರಾತ್ರಿ ಈ ಗೂಗಲ್ನಲ್ಲಿಯೋ, ಈ ಗೂಗಲ್ ಮೀಟ್ ನ ಮೂಲಕ, ಲೈವ್ನಲ್ಲಿಯೋ, ಈ ವಿಡಿಯೋದ ಮೂಲಕ, ಯೂಟ್ಯೂಬ್ನಲ್ಲಿಯೋ, ಯೂಟ್ಯೂಬ್ ನ ಮೂಲಕ ಯಾರೋ ಕಾಣುವಂತ ಯಾರೋ ಕಾಲಗಳಾಗಿ ವರ್ಷಗಳಿಂದ ರೋಗ ಕಣಕೈಗಳು ರೋಗದ ಹಾಸಿಗೆಯಲ್ಲಿರುವ ನೀನು ಎತ್ತು ಬರ್ಲಿಕ್ಕೆ ಹೋಗುತ್ತೀನಿ, ನೀನು ಎತ್ತು ಬರ್ಲಿಕ್ಕೆ ಹೋಗುತ್ತೀನಿ. ನಿನ್ನ ಮೇಲೆ ನೀತಿ ಸೂರ್ಯನು ಉದಯಿಸಲಿಕ್ಕೆ ಬರ್ತಿದ್ದಾನೆ. ಈ ರಾತ್ರಿ ಅಂತ ಹೊರಗಡೆ ಬರಲಿ. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ಜನಗಳು ಅಭಿಷೇಕ തുടങ്ങി. ಜನಗಳು ಅತಿ ಆಶ್ಚರ್ಯ ಪಡ್ಲಿಕ್ಕೆ ಆರಂಭಿಸಿದ್ರು. സമുദ്രം നിനക്ക് എന്താ സംഭവിച്ചത്? ಸಮುದ್ರವೇ ನಿನಗೇನಾಯ್ತು? ഞങ്ങൾ വരുമ്പോൾ നിനക്ക് എന്താ സംഭവിക്കുന്നത്? ನಾವು ಬರುವಾಗ ನಿನಗೇನಾಗ್ತಿದೆ? നിങ്ങൾ വരുന്നത് കൊണ്ടല്ല, ಆ ಸಮುದ್ರ ಹೇಳುತ್ತೆ ನೀವು ಬರ್ತಿರೋದ್ರಿಂದ ಅಲ್ಲ. നിങ്ങളുടെ നാട്ടിൽ വന്നു. ನಿಮ್ಮ ಮಧ್ಯದಲ್ಲಿ ಒಬ್ಬ ನಿಂತಿದ್ದಾನೆ. ಅವನ ಹೆಸರನ್ನ ನೀವು ಹೇಳ್ಬೋದಾ? ನಾಜರೇತಿನ ಯೇಸು. പുതിയ നിയമത്തിലേക്ക് വരുമ്പോൾ ಹೊಸ ಒಡಂಬಡಿಕೆ ಬರುವಾಗ ಶಿಷ್ಯಮಾരെ ಕರ್ತ ಅಕ್ಕರಿಗೆ ಅയച്ചു. ಶಿಷ್ಯಂದಿರನ್ನ ಯೇಸು ಆಚೆ ತಡೆ ಕಳಿಸಿದ್ರು. ಇವರಿലൂടെ ഒരു ഉദയമുണ്ട്. ಇವರಲ್ಲೂ ಒಂದು ಉದಯಿಸುವಿಕೆ ಇದೆ. ಇವരുടെ സുവിശേഷത്തിന് ഒരു ഉദയമുണ്ട്. ಇವರ ಸುವಾರ್ತೆ ನಿಮಿತ್ತವಾಗಿ ಒಂದು ಉದಯಿಸುವಿಕೆ ಇದೆ. ಇವರನ್ನ ನಾಶ ಮಾಡ್ಲಿಕ್ಕೆ ഒന്നാം യാമത്തിൽ ಮೊದಲನೇ ಜಾವದಲ್ಲಿ കൊടുങ്കാറ്റടിച്ചു, ಬಿರುಗಾಳಿ ಬೀಸ್ತು. ഈശാനമുല കാറ്റടിച്ചു. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮೂಡಣದ ದಿಕ್ಕಿನಿಂದ ಗಾಳಿ ಬೀಸ್ತು. ಆಮೇಲೆ ತೆರೆಗಳು ಇಳಗಿ, ಅಲ್ಲಿ ಅಲೆಗಳೆಲ್ಲವೂ ಎದ್ದು, ഇന്നലെ വരെ ഇളകാത്ത തിരകൾ ಇವತ್ತಿನವರೆಗೂ ಅಲುಗಾಡದೆ ಇರುವಂತ ಅಲೆಗಳು അതിനേക്കാൾ ശക്തിയോടെ ഇളകി വന്നു. ಅದಕ್ಕಿಂತಲೂ ಶಕ್ತವಾಗಿ ಇವತ್ತು ಅಲೆಗಳು ಒದ್ದಾಡ್ತಾ ಇವೆ. അവര് നിലവിളിച്ചു. ಈ ಶಿಷ್ಯಂದಿರು ಓಡಾಡಿದ್ರು. ഒന്നാം യാമം കഴിഞ്ഞു, ಒಂದನೇ ಜಾವ ಕಳಿತು, രണ്ടാം യാമവും വന്നു. ಎರಡನೇ ಜಾವ ಕಳಿತು, വീണ്ടും ഒരു സ്വസ്ഥതയില്ല. ಎರಡನೇ ಜಾವ ಬಂದ್ರು ಇವರಿಗೆ ಸಮಾಧಾನ ಇಲ್ಲ. യാമം വന്നു, ನಾಲ್ಕನೇ ಜಾವ ಬಂತು. എന്തുകൊണ്ട്? ಯಾಕೆ? ഈ തിരകളുടെ നടുവിൽ ಈ ಅಲೆಗಳ ಮಧ್ಯದಲ್ಲಿ ഈ പടക് നിൽക്കുന്നു. ಈ ದೋಣಿ ಇನ್ನೂ ನಿಂತಿದೆ. കടലിന്റെ നടുവിൽ ಈ ಸಮುದ್ರದ ಮಧ್ಯದಲ್ಲಿ ഒരു ഉദയ സൂര്യൻ നടന്നു ಒಬ್ಬ വരുന്നു. ನೀತಿ ಸೂರ್ಯನು ನಡೆದು ಬರ್ತಿದ್ದಾನೆ. ഇന്ന് രാത്രി ಇವತ್ತು ರಾತ್ರಿ നിന്റെ വീടിന്റെ ലക്ഷ്യം വെച്ചാ ನಿನ್ನ ಮನೆಯ ಕಡೆಗೆ, നിന്റെ വീടിനെ തകർത്തുകളായിരിക്കുക. ನಿನ್ನ ಮನೆಯನ್ನ ಗುರಿ ಇಟ್ಟು ನಿನ್ನ ನಾಶ ಮಾಡ್ಲಿಕ್ಕೆ ನೋಡ್ತಿರುವಾಗ ഉദയ സൂര്യൻ കയറി വരുന്നു. ಆ ಸ್ಥಳದಲ್ಲಿ ಈಗ ಒಬ್ಬ ನೀತಿ ಸೂರ್ಯನು ಬರ್ತಿದ್ದಾನೆ. ಈ ರಾತ್ರಿ ನೀವು ನಂಬಿರಿ, ಈ ರಾತ್ರಿ ನಂಬಿರಿ, ಈ ರಾತ್ರಿ ನಂಬಿರಿ. ಶಾಪ ಹಿಡಿದ ನನ್ನ ಮನೆಯಲ್ಲಿ, ಮುಗಿದು ಹೋಗಬೇಕಾಗಿದ್ದ ನನ್ನ ಮನೆಯಲ್ಲಿ, ಮುಗಿದು ಹೋಗಬೇಕಾದ ನನ್ನ ಮನೆಯಲ್ಲಿ ಒಬ್ಬ ನೀತಿಯ ಸೂರ್ಯನು ಬಂದನು. ನನ್ನನ್ನ ದೇವರು ಉದಯಿಸುವಂತೆ ಮಾಡಿದನು. ಈಗ ಇವತ್ತು ನಿಮ್ಮ ಮುಂಭಾಗದಲ್ಲಿ ಉದಯಿಸಿ ನಿಲ್ಲುವಂತೆ ಆತನು ಸಹಾಯ ಮಾಡಿದನು. Hallelujah. ഇവിടെ നിൽക്കുന്ന ദൈവത്തിലെ ಇಲ್ಲಿ ನಿಂತಿರೋ ದೇವ್ರ ಮಕ್ಕಳೇ, ജീവിത പുറകോട്ടൊന്ന് പരിശോധിക്കുക. ನಿಮ್ಮ ಜೀವಿತವನ್ನ ಹಿಂದಕ್ಕೊಂದ್ಸಲ ಯೋಚನೆ ಮಾಡಿ. നഷ്ടപ്പെട്ടു പോകണം. ಎಷ್ಟು ಸ್ಥಳದಲ್ಲಿ ನೀವು ನಾಶವಾಗಬೇಕಿತ್ತು, ಎಷ್ಟು ಸ್ಥಳದಲ್ಲಿ ನಿನ್ನನ್ನ ಇಲ್ಲದಂತೆ ಮಾಡ್ಲಿಕ್ಕೆ ಸೈತಾನ್ ನೋಡಿದನು. ನಿನ್ನ ಕುಟುಂಬವೇ ಇವತ್ತು ಇಲ್ಲದೆ ಇರತಕ್ಕ ರೀತಿಯಲ್ಲಿ പന്ത് കളിച്ചിട്ടുണ്ട്. ಸೈತಾನನು ಚೆಂಡಾಡಿದ್ದಾನೆ. എന്നാൽ ഇന്ന് രാത്രി ಆದ್ರೆ ಇವತ್ತು ರಾತ್ರಿ നിലനിൽക്കാൻ കാരണം ನೆಲ ನಿಂತಿರೋಕೆ ಕಾರಣ ಒಬ್ಬ ನೀತಿ ಸೂರ್ಯನು ನಿಮ್ಮ ಮನೆಯಲ್ಲಿ ಬಂದದ್ರಿಂದ. ഹല്ലേലൂയ. ഹല്ലേലൂയ. സമുദ്രത്തോടാ ചോദിക്കുന്നത്. ಸಮುದ್ರದ ಹತ್ರ ಈ ಇಸ್ರಾಯೇಲರು ಕೇಳ್ತಿದ್ದಾರೆ, നീ എന്താ ഓടി? ಸಮುದ್ರವೇ ನೀನ್ ಯಾಕೆ ಓಡೋಗ್ತಾ ಇದ್ದೆ? ആർക്കാ പേടിയുള്ളത്? ಯಾರಿಗೆ ಇಲ್ಲಿ ಭಯ? പ്രശ്നത്തെ പേടി ആർക്കാ? ಸಮಸ್ಯೆಯನ್ನು ಕಂಡ್ರೆ ಯಾರಿಗೆ ಭಯ? സമുദ്രം മുതൽ ഓടിപ്പോകും. ಸಮುದ್ರವೂ ಕೂಡ ದೇವರ ಜನರ ಮುಂದೆ ಓಡಿ ಹೋಗ್ತಾ ಇದೆ. ನೀವು ಭಯಪಡಬೇಕಾಗಿಲ್ಲ. ഈ വിഷയത്തെ പേടിക്കണം. ನೀವು ಆ ಸಮಸ್ಯೆಗೆ ಭಯಪಡಬೇಡಿ. ഹല്ലേലൂയ. ആത്മാവിലുള്ള വിഷയത്തെ നോക്കി. ಆತ್ಮದಲ್ಲಿ ನಿಮ್ಮ ಜೀವಿತದಲ್ಲಿರೋ ಸಮಸ್ಯೆ ಒಂದ್ಸಲ ನೋಡಿ. ഈ അഭിമുഖിക പ്രശ്നത്തെ ഉണ്ടല്ലോ, ನೀವು ಎದುರಿಸ್ತಾ ಇರುವಂತ ಸಮಸ್ಯೆಗಳಿದೆಯಲ್ಲ, ഉദിച്ചു നിന്ന ആത്മാവിനെ നോക്കി. ನೀವು ഹല്ലേലൂയ. ಉದಯಿಸಿ ನಿಂತವರಾಗಿ ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ಒಂದ್ಸಲ ನೋಡಿ ಆ ಸಮಸ್ಯೆಯನ್ನು. ഹല്ലേലൂയ. ഞാൻ നിങ്ങളുടെ ബോഡിയിലേക്ക് നോക്കിയാ, ഞാൻ നിങ്ങളുടെ ബോഡിയിലേക്ക് നോക്കി. ನಾವು ನಿಮ್ಮ ಶರೀರವನ್ನ ನೋಡ್ತಿದ್ದೇವೆ, ಆತ್ಮದಲ್ಲಿ ആത്മാവിലേക്ക് നോക്കുന്നു. ಆತ್ಮದಲ್ಲಿ ನೋಡ್ತಿದ್ದೇವೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ വിട്ടുമാറേണ്ടത് വിട്ടുമാറണം. ಬಿಟ್ಟೋಗ್ಬೇಕಾಗಿರೋದು ಬಿಟ್ಟೋಗ್ಲಿ. രോഗാത്മാവെ വിട്ടുപോ. ರೋಗಾತ್ಮ ಬಿಟ್ಟೋಗು. ഹല്ലേലൂയ. യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ. ഹല്ലേലൂയ. യേശുവിന്റെ നാമത്തിൽ. ഹല്ലേലൂയ. ദൂരറവ ശംഭമന രകൽഖമനസേ രേഖൽഖമനസേ അംബശരോദി സ്മരാധ്യന
അടകടകതിരി ഹംബക്ക മനസ്സിയ. ഹല്ലേലൂയ. ഹല്ലേലൂയ. ചിലത് ഒതുക്കിയിട്ട് ಕೆಲವು ಸ್ಥಳಗಳಲ್ಲಿ ನಮ್ಮನ್ನು ಅಡಗಿಸಿ ലോക്ക് ചെയ്തിട്ട് പോയിട്ടുണ്ട്. ಲಾಕ್ ಮಾಡಿ ಹೋಗಿದ್ದಾರೆ. ഇനി പുറത്തു പോകാൻ പാടില്ല. ಇವನ್ ಇಲ್ಲಿ ಹೊರಗಡೆ ಹೋಗ್ಬಾರ್ದು. ഇന്ന് രാത്രി ലോക്ക് കഴിയുന്നു. ಆದ್ರೆ ಇವತ್ತು ರಾತ್ರಿ ಆ ಲಾಕ್ ಬಿಚ್ಚಲ್ಪಡ್ತಾ ಇದೆ. ഇന്ന് രാത്രി ലോക്ക് കഴിയുന്നു. ಈ ರಾತ್ರಿ ಆ ಬೀಗ ಬಿಚ್ಚಲ್ಪಡ್ತಾ ಇದೆ. ഹല്ലേലൂയ. ഹല്ലേലൂയ. സമുദ്രം പോലും ആളുകൾ മാറിപ്പോകുന്നു. ಸಮುದ್ರವು ಕೂಡ ಹಿಂಜರಿದು ಓಡುತ್ತಿದೆ. ഇവർക്ക് വേറെ വഴിയില്ല പോവാൻ. ಆದ್ರೆ ಇವರಿಗೆ ಬೇರೆ ದಾರಿಗೆ ಹೋಗ್ಲಿಕ್ಕೆ ಇಲ್ಲ. ഞാൻ സമുദ്രത്തിൽ തന്നെ അവരെ കൊണ്ടുപോകും. ನಾನು ಇವರನ್ನ ಈ ಸಮುದ್ರದ ಮಧ್ಯದಲ್ಲೇ ಕರ್ಕೊಂಡು ಹೋಗ್ಬೋದು. സമുദ്രം പോലും ഇവരുടെ മുമ്പിൽ കീഴണം. ಸಮುದ್ರವು ಇವರ ಮುಂದೆ ಅಧೀನವಾಗ್ತದೆ. കാരണം ഞാൻ ഇവരുടെ മുമ്പിൽ. ಯಾಕಂದ್ರೆ ನಾನು ಇವ್ರ ಜೊತೆಲಿದ್ದೇನೆ. അവിടെ കടന്നു. ಅಲ್ಲಿ ಅವ್ರು ದಾಟೋದ್ರು. സമുദ്രം രണ്ടായി മാറി. ಸಮುದ್ರ ಎರಡು ಭಾಗವಾಯಿತು. ಜನರು സമുദ്രം നടുവിലൂടെ ಸಮುದ್ರದ ಮಧ್ಯದಲ್ಲಿ ഒരു സ്നാനത്തിന്റെ മുൻകുറിയായിട്ട് ಒಂದು ದೀಕ್ಷಾ ಹೊಸ ಒಡಂಬಡಿಕೆ ದೀಕ್ಷಾ ಸ್ನಾನದ ಒಂದು ಸೂಚನೆಯಾಗಿ മേഘസ്തംഭം ആത്മാവിലും ಮೇಘಸ್ತಂಭದಲ್ಲೂ ಅಗ್ನಿಸ್ತಂಭದಲ್ಲೂ ಅಗ್ನಿ ಅಭಿಷೇಕದಿಂದಲೂ ಅವರು ಮುಂಬೋട്ട് ಯಾತ್ರೆ. ಅವರು ಮುಂದಕ್ಕೆ ಆ ಸಮುದ್ರದ ಮಧ್ಯದಲ್ಲಿ ಪ್ರಯಾಣ ಮಾಡಿದ್ರು. യാത്ര എങ്ങനെയാണ്? ಹಾಗಾದ್ರೆ ಪ್ರಯಾಣ ಹೇಗ್ ಮಾಡಬೇಕು? ದೀಕ್ಷಾ ಸ್ನಾನ ತಕ್ಕೋಬೇಕು. ഹല്ലേലൂയ. എങ്ങനെ യാത്ര ചെയ്യണം? ಹೇಗ್ ಪ್ರಯಾಣ ಮಾಡಬೇಕು? ആത്മാവിൽ നടത്തപ്പെടണം. ಆತ್ಮನಿಂದ ನಡೆಸಲ್ಪಡಬೇಕು. മേഘസ്തംഭത്തിൽ ಮೇಘಸ್ತಂಭದಲ್ಲಿ എങ്ങനെ യാത്ര ചെയ്യണം? ನಾವು ಹೇಗ್ ಪ್ರಯಾಣ ಮಾಡಬೇಕು? തീയാലുള്ള അഭിഷേകം. ಬೆಂಕಿ ಅಭಿಷೇಕದಲ್ಲಿ ಪ್ರಯಾಣ ಮಾಡಬೇಕು. ചെങ്കടൽ മാറും. ಆಗ ಕೆಂಪು ಸಮುದ್ರ ನೀಗಿ ಹೋಗುತ್ತದೆ. ഹല്ലേലൂയ. ഇനി ജീവിക്കുന്നത് ഞാനല്ല. ಇನ್ನು ಜೀವಿಸುವವರು ನಾವಲ್ಲ, എന്നിൽ നീതി സൂര്യനത്ര. ನಮ್ಮಲ್ಲಿ ನೀತಿ ಸೂರ್ಯನು. ഞാൻ മരിച്ചുപോയി. ഞാൻ മരിച്ചു. ನಾನು ಸತ್ತನು. ആ നിമിഷം മുതൽ ಆ ನಿಮಿಷದಿಂದ എന്നിൽ ನನ್ನಲ್ಲಿ നീതി സൂര്യൻ ನೀತಿ ಸೂರ್ಯ ഉദിക്കുമ്പോൾ ಉದಯಿಸುವಾಗ വാഗ്ദത്തം പുറപ്പെടും. ವಾಗ್ದಾನ ಹೊರಗಡೆ ಬರುತ್ತದೆ. എന്റെ ബുദ്ധി മരിച്ചു. ನನ್ನ ಬುದ್ಧಿ എന്റെ കഴിവുകൾ മരിച്ചു. ನನ್ನ ಬುದ್ಧಿ ನನ್ನ ಸಾಮರ್ಥ್ಯ ತೀರೋಯ್ತು. ഞാനാകുന്ന വ്യക്തി മരിച്ചു. ನಾನೆಂಬ ವ್ಯಕ್ತಿಯು ತೀರಿ ಹೋಗಿದ್ದೇನೆ. ഇനി നീതി സൂര്യനാണ് ഉദിക്കുന്നത്. ಇನ್ನು ನೀತಿ ಸೂರ್ಯನಾಗಿದ್ದಾನೆ ನಮ್ಮಲ್ಲಿ ಉದಯಿಸೋದು. ഇനി എന്റെ ജീവിതം പഴയതുപോലെ. ಇನ್ನು ನಮ್ಮ ಜೀವಿತ ಹಳೆಯ ರೀತಿಯಲ್ಲ. എന്റെ മുമ്പിൽ ചിലതൊക്കെ വഴി മാറും. ನನ್ನ ಮುಂದೆ ಕೆಲವೆಲ್ಲ ದಾರಿ ಬಿಟ್ಟು ಹೋಗ್ತದೆ. ഹല്ലേലൂയ. ഹല്ലേലൂയ. ചെങ്കടലിലൂടെ അവർ കടന്നുപോയി. ಕೆಂಪು ಸಮುದ್ರದ ಮಧ್ಯದಲ್ಲಿ ಅವರು ಆದು. അടുത്ത മരുഭൂമിയിലൂടെ കയറി. ನಂತರ ಅವರು ಮರುಭೂಮಿಗೆ ಹೋದ್ರು. അവിടെ ജോലിയില്ല. ಅಲ್ಲಿ ಕೆಲಸ ಇಲ್ಲ, അവിടെ ഒന്നുമില്ല. ಅಲ್ಲಿ ಏನೂ ಇಲ್ಲ. ಜನത്തിന് വേണ്ടി ಆದ್ರೆ ಜನಕ್ಕಾಗಿ ദൈവം വേണ്ടത് മുഴുവൻ ದೇವರಲ್ಲಿ ಬೇಕಾದದನ್ನೆಲ್ಲ ಸಿದ್ಧ ಮಾಡಿದ್ರು. തീർന്നിട്ടില്ല. ಅಲ್ಲಿಗೆ ಮುಗಿಲಿಲ್ಲ. മുಗಿലില്ല. വാഗ്ദത്ത ദേശം കാണുന്നു. ವಾಗ್ದಾನ ದೇಶವನ್ನು ನೋಡ್ತಿದ್ದಾರೆ. ഹല്ലേലൂയ. എല്ലാ പഴങ്ങളും ಎಲ್ಲ ಹಣ್ಣುಗಳು പാലും തേനും ഒഴുകുന്ന ಹಾಲು ಜೇನು ಹರಿಯುವಂತ ദേശം കാണുന്നു. ದೇಶವನ್ನು ಅವ್ರು ನೋಡ್ತಿದ್ದಾರೆ. അതിന്റെ ഇപ്പുറത്ത് ಅದರಿಂದ ಈಚೆ ഒരു യോർദാൻ, ಒಂದು ಯೋರ್ದಾನ್, ഒരു രണ്ട് കരയും കവിഞ്ഞൊഴുകിയ ಎರಡು ದಡ ಮೀರಿ ಹರಿಯುವಂತ ಒಂದು ನದಿ, ഭയപ്പെടുത്തുന്ന യോർദാൻ, ಇವರನ್ನ ಭಯಪಡಿಸುವಂತ ಯೋರ್ದಾನ್, ഭയങ്കര അടിയൊഴുക്കുള്ള യോർദാൻ, ಬಹಳಷ್ಟು ಹರಿಯುವಿಕೆ ಉಳ್ಳಂತ ಒಂದು ಯೋರ್ದಾನ್, പലതിനെ ഒഴുകിക്കൊണ്ടു പോകുന്ന യോർദാൻ, ಅನೇಕ ವಿಷಯಗಳನ್ನ ಕೊಚ್ಚಿಕೊಂಡು ಹೋಗುವಂತ ಒಂದು ಯೋರ್ದಾನ್. ആര് വെള്ളത്തിൽ കാലി വെച്ചാലും ಯಾರು ಈ ನೀರಿನ ಮೇಲೆ ಕಾಲಿಟ್ರು ഒഴുകിക്കൊണ്ടു പോകുന്ന ಎಳ್ಕೊಂಡು ಹೋಗುವಂತ ಒಂದು ಯೋರ್ದಾನ್. അവിടെ അവരെത്തി. ಅಲ್ಲಿಗೆ ಅವರು ತಲುಪಿದ್ರು. എത്തിയ ഉടനെ ತಲುಪಿದಾಗಲೇ ಯೋರ್ದಾನ್ രണ്ടായി ಎರಡು ಭಾಗವಾಯಿತು. ಕಾರಣ പെട്ടകമുള്ള ಮಂಜೂಷವುಳ್ಳ അഭിഷക്തന്മാരുടെ ಅಭಿಷಿಕ್ತರ നടുവിൽ ಮಧ್ಯದಲ್ಲಿ നീതി സൂര്യൻ നിൽക്കും. ನೀತಿ ಸೂರ್ಯ ನಿಂತಿದ್ದಾನೆ. പെട്ടകത്തിന്റെ മേലുണ്ടോ? ಮಂಜೂಷ ನಿಮ್ಮ ಮೇಲಿದೆಯಾ? പെട്ടകത്തിന്റെ മേലുണ്ടോ? ಮಂಜೂಷ ನಿನ್ನ ಮೇಲಿದೆಯಾ? നീതി സൂര്യൻ ഉദിച്ചു നിൽക്കും. ನೀತಿ ಸೂರ್ಯನು ಉದಯಿಸಿ ನಿಲ್ಲುತ್ತಾನೆ. ചരിത്രത്തിൽ നിങ്ങൾ എവിടെയെങ്കിലും കേട്ടിട്ടുണ്ടോ? ಇತಿಹಾಸದಲ್ಲಿ ಎಲ್ಲ ನೀವು ಕೇಳಿದ್ದೀರಾ? ഒരു നദി, ಒಂದು ನದಿ രണ്ട് സൈഡ് മാറി ಎರಡು ಭಾಗವು ಇಬ್ಬಾಗವಾಗಿ ചിറ പോലെ പൊങ്ങിയത്, ಅಲ್ಲಿ ಒಂದು ಗೋಡೆಯಂತೆ ನಿಂತ್ಕೊಂಡಿದ್ದನ್ನ ಎಲ್ಲಾದ್ರೂ ನೀವು ಕೇಳಿದ್ದೀರಾ? ഒരു കൂട്ടം ജനത്തിന് വേണ്ടി, ಒಂದು ಗುಂಪು ಜನರಿಗಾಗಿ. ചരിത്രത്തിൽ എവിടെയും കേട്ടിട്ടുണ്ടോ? ಇತಿಹಾಸದಲ್ಲಿ ಬೇರೆ ಎಲ್ಲಾದ್ರೂ ಕೇಳಿದ್ದೀರಾ? സമുദ്രം രണ്ടായി മാറി, ಸಮುದ್ರ ಎರಡು ಭಾಗವಾಗಿದ್ರ ಬಗ್ಗೆ. വാഗ്ദത്ത ജനം അതിലൂടെ കയറിപ്പോയത്, ವಾಗ್ದಾನದ ಜನ ಅದರ ಮಧ್ಯದಲ್ಲಿ ಆದೋಗಿದ್ದು. സമുദ്രം നല്ലതാ, ಸಮುದ್ರ ಒಳ್ಳೇದು, യോർദാൻ നല്ലതാ. ಯೋರ್ದನ್ ಒಳ್ಳೇದು. കാരണം ಯಾಕೆ ಅಂತ ಗೊತ್ತಾ? നീതി സൂര്യനോട് കൂടെ യാത്ര ചെയ്യുമ്പോൾ, ನೀತಿ ಸೂರ್ಯನೊಂದಿಗೆ ಪ್ರಯಾಣ ಮಾಡುವಾಗ നിങ്ങളുടെ മുമ്പിൽ അത് കീഴടങ്ങാൻ കാണാം. ನಿಮ್ಮ ಮುಂಭಾಗದಲ್ಲಿ ಅದು ಅಧೀನವಾಗೋದನ್ನ ನೀವು ಕಾಣಬಹುದು. ചില പോരുകൾ, ಕೆಲವು പോരാട്ടങ്ങൾ നിങ്ങളുടെ മുമ്പിൽ ನಿಮ್ಮ ಮುಂದೆ കീഴടങ്ങുന്നത് കാണണമെങ്കിൽ ಅಧೀನವಾಗೋದನ್ನ ನೀವು ಕಾಣಬೇಕಾದ್ರೆ അത് ഉണ്ടാകണം. ಆ ಹೋರಾಟಗಳು ಇರ್ಬೇಕು ತಾನೆ. പക്ഷെ നീതി സൂര്യന്റെ കൂടെ യാത്ര ചെയ്യണം. ಆದ್ರೆ ಒಂದು ವಿಷಯ, ನೀತಿ ಸೂರ್ಯನೊಂದಿಗೆ ಪ್ರಯಾಣ ಮಾಡಿದ್ರೆ ಮಾತ್ರವಾಗಿದೆ ಆ ಹೋರಾಟಗಳು ಅಧೀನವಾಗುವುದು. അത്ഭുതങ്ങൾ കാണാൻ തുടങ്ങും. ಆಗ ನೀವು ಅದ್ಭುತಗಳನ್ನ ನೋಡ್ತೀರಾ, അത്ഭുതങ്ങളെ കാണാൻ തുടങ്ങും. ಅದ್ಭುತಗಳನ್ನ ನೀವು ಕಾಣ್ತೀರಾ. ഇവർ ചോദിക്കുകയാണ്, ಇವ್ರು ಕೇಳ್ತಿದ್ದಾರೆ, നീ എന്തുകൊണ്ട് പിന്മാറുന്നു? ಸಮುದ್ರವೇ ನೀನ್ ಯಾಕೆ ಓಡುತ್ತಾ? യോർദാനേ, ಯೋರ್ದಾನ್, നിന്നെ കുറിച്ച് ഞങ്ങൾ ഇങ്ങനെയല്ല കേട്ടത്.
ಯೋರ್ದಾನೆ ನಿನ್ ಕುರಿತಾಗಿ ನಾವು ಕೇಳಿರೋದು ಈ ರೀತಿ ಅಲ್ಲ. പേര് ഞങ്ങൾ കേട്ടത് ನಿನ್ನ ಹೆಸರನ್ನ ನಿನ್ನ ಬಗ್ಗೆ ಏನ್ ಯಾವ ರೀತಿಯಲ್ಲಿ ಕೇಳಿದೇವು ಗೊತ್ತಾ? മരണ യോർദാൻ. ಮರಣದ ಯೋರ್ದಾನ್ ಎಂಬುದಾಗಿ ನಿನ್ ಬಗ್ಗೆ ನಾವು ಕೇಳಿರುವುದು. നീ പലരെ ഒഴുക്കി കളയുന്ന. ನೀನು ಅನೇಕರನ್ನ ಕೊಚ್ಚಿಕೊಂಡು ಹೋದವನು ಅಂತ ಕೇಳಿದ್ದೇವೆ. കേട്ടത് ನಿನ್ ಬಗ್ಗೆ ನಾವು ಕೇಳಿರುವುದು ചതിപ്പെട്ടതാണ് നീ. ನೀನು ಮೋಸಕ್ಕೆ ಕೊಚ್ಚಿಕೊಂಡು ಹೋಗುವನಾಗಿದ್ದಿ. കാരണം മോളിന് കുഴപ്പമില്ല, ಯಾಕಂದ್ರೆ ಮೇಲೆ ನೋಡುವಾಗ ನೀನ್ ಯಾವ ಸಮಸ್ಯೆ ಇಲ್ಲ, അടി ഒഴുക്കാന്നില്ല. ಆದ್ರೆ ಒಳಗಡೆ ನಿನಗೆ ಬಹಳ ಅರಿವಿಕೆ ಇದೆ. ഇങ്ങനെയൊക്കെ ഞങ്ങൾ നിന്നെ കുറിച്ച് കേട്ടിട്ടുള്ളത്. ಈ ರೀತಿಯಲ್ಲಾಗಿದೆ ಯೋರ್ದಾನೆ ನಿನ್ ಬಗ್ಗೆ ನಾವು ಕೇಳಿರುವುದು. അതുപോലെ നീ ഒഴുകുന്നതാണ്. ಆ ರೀತಿಯಲ್ಲಿ ನೀನು ಹರಿಯುವ ನದಿಯಾಗಿದ್ದಿ. ഇപ്പോൾ നിനക്ക് എന്ത് പറ്റി? ಆದ್ರೆ ಇವಾಗ ಯೋರ್ದಾನೆ ನಿನ್ಗೆ ಏನಾಯ್ತು? യോർദാൻ പറയൂ, ಯೋರ್ದಾನೆ ಹೇಳುತ್ತೆ, എനിക്ക് ചലിക്കാൻ പറ്റുന്നില്ല, ನನಗೆ ಅಲ್ಲಾಡಕ್ ಆಗ್ತಿಲ್ಲ. ಇವಾಗ നടുവിൽ ഒരുവൻ നിൽക്കുന്നു. ನಿಮ್ಮ ಮಧ್ಯದಲ್ಲಿ ಒಬ್ಬ ನಿಂತಿದ್ದಾನೆ. స్తోత్రం స్తోత్రం హల్లెలూయా പ്രതികൂലത്തിലൂടെ കടന്നു പോകുന്ന ദൈവവേദനയിലെ ಅನಾನುಕೂಲದ ಮಧ್ಯದಲ್ಲಿ ಹೋಗುವ ದೇವರ ಮಕ್ಕಳೇ, ഒരു മൂക്കിപ്പനി മാറ്റുന്ന ദൈവമല്ല എന്റെ യേശു. ಒಂದು ಶೀತದ ಜ್ವರವನ್ನ ಬದಲಾಯಿಸುವಂತ ದೇವರಲ್ಲ ನಮ್ಮ ದೇವರು. നിന്നെ പരാജയപ്പെടുത്തിയ മുഴുവൻ ശത്രുവിനെ മറപ്പിച്ചുകൊണ്ട് നിന്നെ മാനിക്കുന്ന ദൈവമാണ് എന്റെ ദൈവം. ನಿನ್ನನ್ನ ಸೋಲಿಸಿದಂತ ಎಲ್ಲಾ ವೈರಿಯ ಮುಂದೆ ನಿನ್ನನ್ನ ಮಾನಿಸುವವನಾಗಿದ್ದ ನನ್ನ ದೇವರು. വാഗ്ദത്തം കിടക്കുക, വാഗ്ദത്തം എത്തിയിട്ടില്ല. ವಾಗ್ದಾನ ಇನ್ನೂ ಬಾಕಿ ಇದೆ, ವಾಗ್ದಾನ ತಲುಪಿಲ್ಲ. ജനത്തോട് ಕೂಡ നീതി സൂര്യൻ, ಈ ಜನರ ಮಧ್ಯದಲ್ಲಿ ನೀತಿ ಸೂರ್ಯನು നീതിയോട് കൂടെ ഉദിച്ചു നിൽക്കും. ನೀತಿಯಿಂದಲೇ ಉದಯಿಸಿ ನಿಂತಿದ್ದಾನೆ. ഹല്ലേലൂയ, ഹല്ലേലൂയ. ഉദിച്ചു നിൽക്കുന്നത് കൊണ്ട്, ಉದಯಿಸಿ ನಿಂತಿರೋದ್ರಿಂದ ഹല്ലേലൂയ, ലക്ഷ്യത്തിലെത്തുന്നവരെ ಗುರಿಗೆ ತಲುಪುವ ತನಕ ഒരു ശക്തിക്കും തകർത്ത് കളയാൻ കഴിയും. ಯಾವ ಶಕ್ತಿಗೂ ನಾಶ ಮಾಡ್ಲಿಕ್ಕಾಗಲ್ಲ. നമ്മൾ ഇന്നലെ കേട്ടു, ನಾವು ನೆನ್ನೆ ಕೇಳಿದ್ವಿ, ഇന്നലെ കേട്ടു, നമ്മൾ ನೆನ್ನೆ ಕೇಳಿದ್ವಿ. ನಾವು വാഗ്ദത്തമുള്ളവർ, ವಾಗ್ದಾನ ಇರುವವರು, നീതി സൂര്യൻ ഉള്ളവർ, ನೀತಿ ಸೂರ್ಯನ್ ಜೊತೆ ಇರೋರು. പാപ ഏത് നൈൽ നദിയിൽ ഒഴുകിയാലും ಯಾವ ನೈಲ್ ನದಿಯಲ್ಲಿ ಅವರನ್ನ ತಕೊಂಡೋಗಿ ಎಸೆದ್ರು, അത് അവസാനമല്ല, ಅದು ಕೊನೆ ಅಲ್ಲ, ദൂതിന്റെ ആരംഭത്തിലേക്ക് കരുതുക. ಅದು ವಾಗ್ದಾನದ ಆರಂಭವಾಗಿರ್ತದೆ. ಅದು స్తోత్రం 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 ഹല്ലേലൂയ, ഹല്ലേലൂയ. హల్లెలూయా രാത്രി എന്നെ കേൾക്കുന്ന ദൈവം, ಇವತ್ತು ರಾತ್ರಿ ನನ್ನ ಶಬ್ದ ಕೇಳೋ ದೇವ್ರ ಮಕ್ಕಳೇ, ഹല്ലേലൂയ, എന്റെ നാമത്തെ ഭയപ്പെടുന്ന, ದೇವ್ರು ಹೇಳ್ತಾರೆ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿದ್ದಾರೆ. വേണ്ടെന്ന് പറഞ്ഞതിനെ ഭയപ്പെട്ട് മാറ്റി നിർത്തും. ಅದ್ರ ಅರ್ಥ ನಾನ್ ಬೇಡ ಎಂಬುದಾಗಿ ಹೇಳಿದ್ದನ್ನ ದೇವರಿಗೆ ಭಯಪಟ್ಟು ಬದಿಗಿಡುವಂತವರು, എന്നെ അനുസരിക്കുന്ന ಅವರು ನನ್ನನ್ನು ಅನುಸರಿಸುವ അവരുടെ മേൽ ಅವರ ಮೇಲೆ ഞാൻ രോഗശാന്തിയോടുകൂടെ ഉദിക്കും. ನಾನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಉದಯಿಸ್ತೇನೆ. ഞാൻ ഉദിക്കും, ನಾನು ಉದಯಿಸ್ತೇನೆ. അത് രോഗശാന്തിയോടുകൂടി ಅದು ರೋಗ ಸೌಖ್ಯದೊಂದಿಗೆ ഞാൻ അവിടെ ഉദിക്കും. ನಾನು ಅವರ ಮೇಲೆ ಉದಯಿಸ್ತೇನೆ. ഞാൻ ഉദിച്ചു കഴിഞ്ഞാൽ ನಾನು ಉದಯಿಸಿದ್ರೆ അവരുടെ സ്ഥിതി മാറി. ಅವರ ಸ್ಥಿತಿ ಬದಲಾಗ್ತದೆ. ഞാൻ ഉദിച്ചു കഴിഞ്ഞാൽ ನಾನು ಉದಯಿಸಿದ್ರೆ അവരായിരിക്കും, ಅವರಾಗಿರ್ತಾರೆ, അവരുടെ വായോടായിരിക്കും ಅವರ ಬಾಯಿಂದ ಆಗಿರ್ತಾರೆ. ചിലത് കൂടെ സംഭവിക്കാൻ പോകും. ಕೆಲವೆಲ್ಲ ಸಂಭವಿಸಲಿಕ್ಕೆ ಹೋಗ್ತಿರೋದು അവരുടെ പ്രാർത്ഥന മുഖാന്തരമായിരിക്കും. ಅವರ ಪ್ರಾರ್ಥನೆ ಮೂಲಕವಾಗಿರುತ್ತೆ. ചിലത് ഞാൻ അവിടെ ചെയ്യാൻ പോകും. ಕೆಲವನ್ನ ನಾನು ಮಾಡ್ಲಿಕ್ಕೆ ಹೋಗ್ತಿರೋದು അവർ കൽപ്പിക്കുമ്പോഴായിരിക്കും ಅವರು ಆಜ್ಞಾಪಿಸುವಾಗ ഞാൻ ചിലത് ചെയ്യാൻ പോകും. ನಾನು ಕೆಲವನ್ನ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. മോശയിൽ ദൈവം ഉദിച്ചു. ಮೋಶೆಯಲ್ಲಿ ದೇವರು ಉದಯಿಸಿದ್ರು. മോശ കൽപ്പിച്ചാൽ ಮೋಶೆ ಆಜ್ಞೆ ಕೊಟ್ರೆ ആ നിമിഷം അവിടെ അത്ഭുതം ಆ നടക്കും. ನಿಮಿಷ ಎಲ್ಲ ಅದ್ಭುತ ನಡೆಯುತ್ತೆ. ദൈവം അവിടെ അന്നേരം ഉദിച്ചിരിക്കും. ದೇವರಲ್ಲಿ ಉದಯಿಸಿರ್ತಾರೆ. ഏലിയാവ് കൽപ്പിച്ചാൽ ಏಲಿಯನ್ ಆಜ್ಞೆ ಕೊಟ್ರೆ അത്ഭുതം നടക്കും. ಅಲ್ಲಿ ಅದ್ಭುತ ನಡೆಯುತ್ತೆ. ദൈവം അവിടെ ഉദിച്ചിരിക്കും. ದೇವರಲ್ಲಿ ಉದಯಿಸಿರ್ತಾರೆ. പത്രോസ് കൽപ്പിച്ചാൽ ಪೇತ್ರನ ಆಜ್ಞೆ ಕೊಟ್ರೆ അത്ഭുതം നടക്കും. ಅದ್ಭುತ ನಡೆಯುತ್ತೆ. ദൈവം അവിടെ ഉദിക്കും. ದೇವರಲ್ಲಿ ಉದಯಿಸ್ತಾರೆ. കാരണം ഇന്ന് രാത്രി ಕಾರಣ ಈ ರಾತ್ರಿ ഞാൻ വിളിച്ചു ಇವತ್ತು ರಾತ್ರಿ ನಾನು ಕೂಗಿ ಹೇಳ ദൈവം ഉദിക്കുകയാണ്. ದೇವರು ಉದಯಿಸ್ತಾರೆ. ദൈവം നമ്മിലാണ് ഉദിക്കുന്നത്. ದೇವರು ನಮ್ಮಲ್ಲಾಗಿದೆ ಉದಯಿಸೋದು. ആകാശത്തിൽ സൂര്യൻ ഉദിക്കുന്നത് ಆಕಾಶದಲ್ಲಿ ಸೂರ್ಯನು ಉದಯಿಸ್ತಾನೆ. ഭൂമി മുഴുവൻ വെളിച്ചം കാണുന്നു. ಆಕಾಶದಲ್ಲಿ ಸೂರ್ಯನು ಉದಯಿಸೋದ್ರಿಂದ ಭೂಮಿಯಲ್ಲೆಲ್ಲ ಬೆಳಕನ್ನು ನೋಡ್ತಿದ್ದಾರೆ. ഇതിലൂടെ വെളിച്ചം കാണുന്നു. ಭೂಮಿಯಲ್ಲಿ ಇರುವವರೆಲ್ಲ ಬೆಳಕು ನೋಡ್ತಿದ್ದಾರೆ. ദൈവം നമ്മിൽ ഉദിച്ചാൽ ಆದ್ರೆ ದೇವರು ನಮ್ಮಲ್ಲಿ ಉದಯಿಸಿದ್ರೆ ലോകം മുഴുവൻ സുവിശേഷണമേ, ಲೋಕವೆಲ್ಲ ಸುವಾರ್ತೆ ಏನೆಂಬುದಾಗಿ ತಿಳಿಯುತ್ತದೆ. ലോകം മുഴുവൻ സൗഖ്യമാകും. ಲೋಕ ಪೂರ್ತಿ ಸೌಖ್ಯ ലോകം ಹೊಂದ್ಕೊಳ್ಳುತ್ತೆ. മുഴുവൻ സമാധാനത്തിലാണ്. ಲೋಕ ಪೂರ್ತಿ ಸಮಾಧಾನದಿಂದ ತುಂಬುತ್ತೆ. ലോകത്തിന് ഒരു കൂട്ടം സഭയായി ജനം ಲೋಕದಿಂದ ಒಂದು ಗುಂಪು ಜನರು ಸಭೆಗೆ ಓಡಿ ಬರ್ತಾರೆ. ഹല്ലേലൂയ. ആമേൻ. ഇന്ന് രാത്രി കർത്താവ് ഉദിക്കട്ടെ. ಈ ರಾತ್ರಿ ಕರ್ತನ ನಮ್ಮ ಮೇಲೆ ಉದಯಿಸಿದೆ. കർത്താവ് നമ്മിൽ ഉദിക്കാൻ നമ്മൾ ಕರ್ತನು വിട്ടുകൊടുക്കണം. ನಮ್ಮಲ್ಲಿ ಉದಯಿಸುವುದಕ್ಕೆ ನಾವು ಬಿಟ್ಟುಕೊಡೋಣ. രോഗവിശ്രാന്തിയോടുകൂടി ആയിരിക്കും. ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ അവൻ നമ്മളെ പുറപ്പെടുവിക്കും. ಅವನ ನಮ್ಮನ್ನು ಹೊರಡಿಸ್ತಾನೆ. ഈ സ്ഥിതിയിൽ നമുക്കൊരു പുറപ്പാണ്. ಈ ಸ್ಥಿತಿಯ ಮಧ್ಯದಿಂದ ನಮಗೊಂದು ಹೊರಡುವಿಕೆ ಇದೆ. പുറപ്പെടുവിക്കുന്ന പറയുമ്പോൾ ಹೊರಡಿಸ್ತಾನೆ ಎಂಬುದಾಗಿ ಹೇಳಿದ್ರೆ വീടും വിട്ട് പോകുന്ന കാര്യമല്ല ഇവിടെ. ಮನೆ ಜಾಗ ಎಲ್ಲ ಬಿಟ್ಟು ಹೋಗುವಂತ ವಿಷಯ ಅಲ್ಲ ಹೇಳಿದ್ದು. ഹല്ലേലൂയ. കമ്പിപ്പുര വിട്ട് നമ്മൾ പോകുന്നത്. ಕಂಬಿಪುರ ಬಿಟ್ಟು ಹೋಗುವಂತ ವಿಷಯ ಅಲ್ಲ ಹೇಳಿದ್ದು. ചുണ്ടിക്കുപ്പ വിട്ട് പോകുന്നത്. ಸುಂಟಿಕೊಪ್ಪ ಬಿಟ್ಟು ಹೋಗೋದು, ഹല്ലേലൂയ. നമ്മുടെ ഓരോ നാട് വിട്ട് പോകുന്ന ನಮ್ಮ കാര്യം. ಒಂದೊಂದು ಊರು ಬಿಟ್ಟು ಹೋಗೋ ವಿಷಯ ಅಲ್ಲ ಹೇಳ್ತಿರೋದು. നമ്മളെ ഇവിടെ ഒതുക്കി വെച്ചു. ನಮ್ಮನ್ನ ಸೈತಾನನು ಎಲ್ಲಿ ಅಡಗಿಸಿದನೋ അതിൽ നിന്നൊരു പുറപ്പാട്. ಅಲ್ಲಿಂದ ಒಂದು ಹೊರಡುವಿಕೆ, വിജയത്തിന്റെ പുറപ്പാട്. ಜಯದ ಹೊರಡುವಿಕೆ, ഹല്ലേലൂയ. വാഗ്ദത്തങ്ങളുടെ പുറപ്പാട്. ವಾಗ್ದಾನದ ಕಡೆಗಿರೋ ಹೊರಡುವಿಕೆ. ദൈവം പറഞ്ഞത് അനുഭവിക്കുന്നതിലേക്കുള്ള പുറപ്പാട്. ದೇವರು ಇದುವರೆಗೂ ನಾವು ನಮ್ಮ ಜೀವಿತದಲ್ಲಿ ಹೇಳಿದ್ದನ್ನ ಅನುಭವಿಸಲಿಕ್ಕಿರುವಂತ ಒಂದು ಹೊರಡುವಿಕೆ. ദൈവം കാണിച്ച ദർശന പ്രകാരം കയറി വരുന്നത്. ದೇವರು ತೋರಿಸಿದ ದರ್ಶನದ ಪ್ರಕಾರ ಮೇಲ್ ಬರುವಂತ ಒಂದು ಹಲ್ಲೆಲೂಯ ಹೊರಡುವಿಕೆ. ദൈവം നമ്മൾ ആരാക്കി വെച്ചു. ದೇವರ ನಮ್ಮನ್ನ ಯಾರಾಗಿಟ್ಟಿದ್ದ അതായി മാറേണ്ട ഒരു പുറപ്പാട്. ಅದಾಗಬೇಕಾಗಿರುವಂತ ಒಂದು ಹೊರಡುವಿಕೆ. ദൈവം അത് പുറപ്പെടുവിക്കും. ದೇವರ ನಮ್ಮನ್ನು ಹೊರಡಿಸ್ತಾರೆ. എല്ലാവർക്കും എണീച്ച് ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ചൂടാറാവാ, ശംഭവന, മകൾക്കമനസ്സി, യേശുവിന്റെ അധികാരമുള്ള നാമത്തിൽ. ಹಲ್ಲೆಲೂಯ. Praise the Lord. Hallelujah. 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 ഇന്ന് രാത്രി കർത്താവിന്റെ കരങ്ങളിൽ ഏൽപ്പിക്കും. ಈ ರಾತ್ರಿ ಕರ್ತನ ಕರಗಳಲ್ಲಿ ಬಿಟ್ಟುಕೊಡೋಣ. ദൈവത്തെ ഭയപ്പെടണം. ದೇವರಿಗೆ ಭಯಪಡೋಣ. എന്റെ നാമത്തെ ഭയപ്പെടുന്നു. ನನ್ನ ನಾಮದಲ್ಲಿ ಭಯಭಕ್ತಿಟ್ಟು ನಿಮಗೂ ഞാൻ രോഗശാന്തി ഉദിക്കും. ನಾನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಉದಯಿಸ್ತೇನೆ. ഹല്ലേലൂയ. സമയത്തിന്റെ അനുസരിച്ച് ഉദ്ഘോഷിക്കുന്നില്ല.
ಸಮಯ ನೋಡಿ ಇಲ್ಲಿ ಸೇವೆ ಮಾಡ್ತಿಲ್ಲ. കർത്താവ് തരുന്ന സമയം അനുസരിച്ചാണ് ಕರ್ತನು ಕೊಡುವ ಸಮಯಕ್ಕೆ ತಕ್ಕಂತೆ ಆಗಿದೆ ನಾವು ಸೇವೆ ಮಾಡ್ತಿರೋದು. സമയം ദൈവങ്ങളെ വിട്ടുകൊടുക്കും. ಸ್ವಲ್ಪ ಸಮಯ ನಾವು ದೇವರ ಕರಗಳಲ್ಲಿ ಬಿಟ್ಕೊಡೋಣ. ആ ചെങ്കടൽ മാറുന്നത് പോലെ, ಕೆಂಪು ಸಮುದ್ರ ಹಿಂಜರಿಯುವ ಹಾಗೆ, യോർദാൻ മാറുന്നത് പോലെ, ಯೋರ್ದಾನ್ ಬಿಟ್ಟು ಓಡಿ ಹೋಗುವ ಹಾಗೆ നമ്മുടെ മുമ്പിലുള്ള തടസ്സങ്ങൾ ನಮ್ಮ ಮುಂದೆ ಇರುವ ತಡೆಗಳು മാറിപ്പോകുന്നത് ಬಿಟ್ಟು ಹೋಗೋದನ್ನ ആത്മാവിലൊന്ന് കാണട്ടെ, ಆತ್ಮದಲ್ಲಿ ಕಾಣೋಣ. കൃപയുള്ളവരൊന്ന് കാണട്ടെ, ಕೃಪೆ ಉಳ್ಳವರು ಅದನ್ನ ನೋಡೋಣ. വെളിപ്പാടുള്ളവരെ കാണട്ടെ, ಪ್ರಕಟಣೆ ಉಳ್ಳವರು ಅದನ್ನ ನೋಡೋಣ. ദൈവ ഭയമുള്ളവരെ കാണട്ടെ, ದೈವ ಭಯವುಳ್ಳವರು ಅದನ್ನ ನೋಡೋಣ. സൂര്യനെ ഉദിച്ചു നിൽക്കുന്നവരെ അത് കാണട്ടെ. ನೀತಿ ಸೂರ್ಯನ ಯಾರ ಮೇಲೆ ಉದಯಿಸಿದ್ದಾನೋ ಅಂತವರದನ್ನ ನೋಡೋಣ. കടല് മാറിയിട്ടുണ്ടെങ്കിൽ, ಸಮುದ್ರ ನೀಗಿ ಹೋಗಿದ್ರೆ എന്റെ വിഷയത്തിന്മേൽ ನನ್ನ ವಿಷಯದ ಮೇಲೆ അവയെ തകർക്കാൻ ശ്രമിക്കുന്ന ನನ್ನ നാಶ ಮಾಡ್ಲಿಕ್ಕೆ ನೋಡುವ വിഷയങ്ങൾ ഇന്ന് രാത്രി മാറുന്നു. ವಿಷಯಗಳು ಈ ರಾತ್ರಿ ನೀಗಲ್ಪಡ್ತಾ ಇವೆ. ചെങ്കടൽ മാറുന്നത് പോലെ, ಕೆಂಪು ಸಮುದ್ರ ಓಡಿ ಹೋಗುವ ಹಾಗೆ, യോർദാൻ മാറുന്നത് പോലെ, ಯೋರ್ದಾನ್ ಓಡಿ ಹೋಗುವ ಹಾಗೆ ചില വിഷയങ്ങൾ മാറുന്നു. ಕೆಲವು ಸಮಸ್ಯೆಗಳು ಓಡಿ ಹೋಗ್ತಾ ಇವೆ. വിശ്വാസത്തിനെ ഏറ്റെടുക്കണം. ನಂಬಿಕೆಯಿಂದ ಅದನ್ನ ಸ್ವೀಕರಿಸೋಣ. കാരണം എന്റെ മേൽ ഒരു ബലം ഉദിക്കുന്നു. ಯಾಕಂದ್ರೆ ನಮ್ಮ ಮೇಲೆ ಒಬ್ಬನು ಉದಯಿಸ್ತಾನೆ. ഇനി അഗ്നിസ്തംഭമായി, ಇನ್ನು ಅಗ್ನಿಸ್ತಂಭವಾಗಿ, മേഘസ്തംഭമായി, ಮೇಘಸ್ತಂಭವಾಗಿ, ദൈവ ഉദയമായി, ದೇವರೊಂದು ಉದಯವಾಗಿ യാത്ര ചെയ്ത കൂട്ടത്തിൽ ഞാനുണ്ടാവും. ಪ್ರಯಾಣ ಮಾಡುವಂತ ಆ ಗುಂಪಲ್ಲಿ ನಾನಿರುತ್ತೇನೆ. ഇനി ആ കൂട്ടത്തിലായിരിക്കും ഞാൻ. ನಾನಿನ್ನು ಆ ಗುಂಪಿನಲ್ಲಿ ಇರ್ತೇನೆ. അതിനകത്താണ് ഈ സൂര്യൻ നിൽക്കുന്നത്. ಆ ಗುಂಪಿನ ಮಧ್ಯದಲ್ಲಾಗಿದೆ ಈ ನೀತಿ ಸೂರ್ಯನಿರೋದು. യേശുവിന്റെ അധികാരമുള്ള നാമത്തിൽ ചൂടറബ ശബ്ദമല. ഹല്ലേലൂയ, 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 ഹല്ലേലൂയ. യേശുവിന്റെ അധികാരമുള്ള ಪರ್ವತಗಳು ಕದಲುತ್ತವೆ, ಗುಡ್ಡಗಳು ಅಸ್ಥಿವಾರವನ್ನು ಬಿಟ್ಟು ಕದಲಿ ಹೋಗುತ್ತವೆ. ಹಾಲೆಲೂಯ. ಪರ್ವತಗಳಿಗೂ ತಮ್ಮ ಸ್ಥಳದಲ್ಲಿ ನಿಂತ್ಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಜನರ ಮಧ್ಯದಲ್ಲಿ ನಾನು ಇಳಿದು ಬರೋದಿಲ್ಲ. ಕೆಂಪು ಸಮುದ್ರವು ಯೋರ್ದಾನ್ ಹಿಂದಕ್ಕೆ ಓಡುತ್ತವೆ, ದಾರಿ ತೆರೆದುಕೊಡುತ್ತವೆ, ವಾಗ್ದಾನಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತವೆ. ಆ ವಾಗ್ದಾನಕ್ಕೆ ತಲುಪಲಿಕ್ಕೆ ಇದುವರೆಗೆ ನಮಗೆ ತಡೆ ಮಾಡದಂತ ಕೆಲವು ಅನಾನುಕೂಲಗಳು ಈ ರಾತ್ರಿ ಈ ದೈವತ್ವವನ್ನು ಸ್ವೀಕರಿಸುವ ಯಾರದೋ ಜೀವಿತದಲ್ಲಿ ಕೆಲವು ಅನಾನುಕೂಲಗಳು ಯೋರ್ದಾನ್ ಮತ್ತು ಕೆಂಪು ಸಮುದ್ರ ಹಿಂದೆ ಓಡಿದ ಹಾಗೆ ಈ ರಾತ್ರಿ ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಓಡುತ್ತವೆ. ಬದಲಾವಣೆಗಳು ಸಂಭವಿಸಲಿಕ್ಕೆ ಹೋಗ್ತಿದೆ. ನಿಮ್ಮ ಮುಂದೆ ಇರುವಂತ ಕೆಲವು ಅನಾನುಕೂಲಗಳು ಸ್ಥಳ ಬಿಡುತ್ತಿವೆ, ಕೆಲವು ಅನಾನುಕೂಲಗಳು ಸ್ಥಳವನ್ನು ಬಿಡುತ್ತಿವೆ, ಕೆಲವು ರೋಗ ಬಂಧನಗಳು ಬಿಚ್ಚಲ್ಪಡುತ್ತಾ ಇವೆ. ಸೈತಾನನ ಹಾಕಿರುವ ಕೆಲವು ತಡೆಗಳು ಬಿಚ್ಚಲ್ಪಡುತ್ತಾ ಇವೆ. ಸೈತಾನನ್ನು ಬೌಂಡ್ರಿ ಹಾಕಿರುವ ಕೆಲವು ಗೋಡೆಗಳು ಕೆಡವಲ್ಪಡುತ್ತಿವೆ. ಸೈತಾನನ್ನು ಬಂಧಿಸಿದ ಕೆಲವು ಬಂಧನಗಳು ಬಿಚ್ಚಲ್ಪಡುತ್ತಿವೆ. ಸೈತಾನನ್ನು ಗೇಟ್ ಹಾಕದಂತ ಕೆಲವು ಗೇಟ್ಗಳು ತೆರೆಯಲ್ಪಡುತ್ತಿವೆ. ಯೇಸುವಿನ ನಾಮದಲ್ಲಿ ಇವತ್ತು ರಾತ್ರಿ ಸೈತಾನ ಎಲ್ಲೆಲ್ಲ ಗೇಟ್ ಹಾಕಿದ್ದಾರೋ ಈ ರಾತ್ರಿ ಅದು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡುತ್ತಿದೆ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗಾಗಿ ಇವತ್ತು ರಾತ್ರಿ ಕರ್ತನೆ ದೇವರ ಆತ್ಮನು ಈ ರಾತ್ರಿ ತೆರೆಯುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸಂಭವಿಸಲಿ, ಸಂಭವಿಸಲಿ, ಹಾಗೆ ಸಂಭವಿಸಲಿ, ಹಾಗೆ ಸಂಭವಿಸಲಿ. ತಂದೆ ತಾಯಿಗಳು ಯೇಸುವಿನ ಜೊತೆಯಲ್ಲಿ ನಿಂತ್ಕೊಂಡು ಮಕ್ಕಳನ್ನ ನೋಡಿ ಅವರ ಮೇಲೆ ವಾಗ್ದಾನವನ್ನ ತಡೆಯುವ ಕೆಲವು ಗೇಟ್ಗಳು ಈ ರಾತ್ರಿ ದೇವರ ಆತ್ಮನ ಬಿಚ್ಚೋದನ್ನ ನಿಮ್ಮ ಮಕ್ಕಳಲ್ಲಿ ನೀವು ನೋಡ್ರಿ. ನಿಮ್ಮ ಮಕ್ಕಳ ಕುರಿತಾಗಿ ಅದನ್ನ ನೋಡ್ರಿ. ಯೋರ್ದಾನ್ ಓಡಿ ಹೋಗ್ತಿಲ್ವಾ? ಕೆಂಪು ಸಮುದ್ರ ಓಡಿ ಹೋಗ್ಲಿಲ್ವಾ? ಅದು ನಿನ್ನ ಮಕ್ಕಳ ವಿಷಯದ ಮಧ್ಯದಿಂದ ನೀಗಿ ಹೋಗೋದನ್ನ ಆತ್ಮದಲ್ಲಿ ಕಾಣುವುದಕ್ಕೆ ಈ ರಾತ್ರಿ ದೇವರ ಆತ್ಮ ನಿಮಗೆ ಹೇಳ್ತಿದ್ದಾನೆ. ಯೇಸುವಿನ ನಾಮದಲ್ಲಿ ಸುಮ್ಮನೆ ನನ್ನ ವಾಕ್ಯ ನಿಮ್ಮ ಬಳಿಗೆ ಬರುವುದಿಲ್ಲ, ಸುಮ್ಮನೆ ನನ್ನ ವಾಕ್ಯವನ್ನು ಕಳಿಸುವುದಿಲ್ಲ. ಈ ರಾತ್ರಿ ಕೆಲವೆಲ್ಲ ಬದಿಗೆ ಹೋಗುತ್ತವೆ. ಯೇಸುವಿನ ನಾಮದಲ್ಲಿ ಕೆಲವು ಕುಟುಂಬಗಳಿಂದ ಅದು ತಲೆಮಾರುಗಳಿಂದ ನೀಗಿ ಹೋಗುತ್ತದೆ. ದೇವರ ಕಾರ್ಯ ಕರ್ತನೆ ನೀವು ಪ್ರಕಟಪಡಿಸು. ദൈവ സ്നേഹം വർണ്ണിച്ചിടാ വാക്കുകൾ പോരാ, നമ്മെ ചൊല്ലി ജീവാനീ ജീവിതം പോരാ. ദൈവ സ്നേഹം വർണ്ണിച്ചിടാ
വർണ്ണിച്ചിടാൻ വാക്കുകൾ പോരാ. നന്ദി ചൊല്ലി തീർക്കുവാനീ ജീവിതം പോരാ. കഷ്ടപ്പാടിൻ കാലങ്ങളിൽ രക്ഷിക്കുന്ന സ്നേഹമോത്താൽ എത്ര സ്തുതിച്ചാലും മതി വരുമോ. കഷ്ടപ്പാടിൻ കാലങ്ങളിൽ രക്ഷിക്കുന്ന സ്നേഹമോത്താൽ എത്ര സ്തുതിച്ചാലും മതി വരുമോ. ദൈവസ്നേഹം വർണ്ണിച്ചിടാൻ വാക്കുകൾ പോരാ. നന്ദി ചൊല്ലി തീർക്കുവാനീ ജീവിതം പോരാ. ദൈവസ്നേഹം വർണ്ണിച്ചിടാൻ വാക്കുകൾ പോരാ. നന്ദി ചൊല്ലി തീർക്കുവാനീ ജീവിതം പോരാ. ഹല്ലേലൂയ. പാടിയതുപോലെ ಹಾಡಿದ ಹಾಗೆ നന്ദി ചൊല്ലി തീർക്കുക. ಸ್ತೋತ್ರ ಹೇಳಿ ತೀರಿಸುವುದಕ್ಕೆ ഈ ജീവിതം ಈ ಜೀವಿತ ಸಾಲದು. ഇന്നലെ കേട്ടതുപോലെ ನಿನ್ನೆ ನಾವು ಕೇಳಿದ ಹಾಗೆ നൈൽ നദി ഒഴുകി ನೈಲ್ ನದಿಯಲ್ಲಿ ಅನೇಕ ಗಂಡು ಕೂಸುಗಳನ್ನ ತೆಗೆದೆಸೆದರು. പക്ഷെ ഒരു കേടും പറ്റാതെ ಆದ್ರೆ ಯಾವ ಕೇಡು ಸಂಭವಿಸದೆ അഗ്നി ജ്വലയിൽ അവരെ സൂക്ഷിച്ചു. ಅಗ್ನಿಯ ವಲಯದಲ್ಲಿ ದೇವರವರನ್ನ ಪರಿಪಾಲಿಸಿದರು. രാവിലെ നമ്മളെ കേട്ടു. ಇವತ್ತು ಬೆಳಿಗ್ಗೆ ನಾವು ಕೇಳಿದ್ವಿ, ദൈവത്തിനായിട്ട് ದೇವರಿಗಾಗಿ യേശു തന്റെ രക്തം കൊടുത്ത് ಯೇಸು ತನ್ನ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡನು. ഇപ്പോൾ നമ്മളെ കേട്ടു. ಈಗ ನಾವು ಕೇಳಿದ್ವಿ, പർവ്വതങ്ങൾ നമ്മുടെ മുന്നിൽ ഓടിപ്പോകുന്നു. ಪರ್ವತಗಳು ನಮ್ಮ ಮುಂದೆ ಓಡಿ ಹೋಗ್ತವೆ. ഓടിപ്പോകുന്നു. ಯೋರ್ದನ್ ಓಡಿ ಹೋಗ್ತವೆ. ചെങ്കടൽ ഓടിപ്പോകുന്നു. ಕೆಂಪು ಸಮುದ್ರ ಓಡಿ ಹೋಗ್ತದೆ. ഓടുന്നത് ಆದ್ರೆ ಸಮುದ್ರವೇ ನೀನ್ ಯಾಕೆ ಓಡುತ್ತಿ? നിങ്ങളുടെ നടുവിൽ ഒരു നീലസൂര്യൻ. ಆ ಸಮುದ್ರ ಹೇಳುತ್ತದೆ, ನಿಮ್ಮ ಮಧ್ಯದಲ್ಲಿ ಒಬ್ಬ ನೀತಿ ಸೂರ್ಯನಿದ್ದಾನೆ. അതാ പാടിയത്. ಅದಕ್ಕೆ ಆಗಿದೆ, ಅದರ ಬಗ್ಗೆನೇ ಆಗಿದೆ ಆಡಿದ್ದು. ദൈവസ്നേഹം വർണ്ണിച്ചിട. ದೇವರ ಪ್ರೀತಿಯನ್ನು ವರ್ಣಿಸುವುದಕ್ಕೆ വാക്കുകൾ പോരാ. ಮಾತುಗಳು ಸಾಲದು. നന്ദി ചൊല്ലി തീർക്കുക. ಸ್ತೋತ್ರ ಹೇಳಿ ತೀರಿಸುವುದಕ್ಕೆ ಈ ಜೀವಿತ ಸಾಲದು. എല്ലാവരും കർത്താവിന്റെ സംസാരിച്ചുകൊണ്ടിരുന്നാണ്. ಎಲ್ಲರೂ ಕರ್ತನ ಸಂಗಡ ಮಾತನಾಡ್ತಿರೋಣ. അപ്പനോട് സംസാരിക്കാൻ എത്ര മക്കൾക്ക് ആഗ്രഹം? ತಂದೆ ಜೊತೆಯಲ್ಲಿ ಮಾತನಾಡಲಿಕ್ಕೆ ಎಷ್ಟು ಮಕ್ಕಳಿಗೆ ಬಯಕೆ ಇದೆ? എന്നെ ആത്മാവിൽ ജനിപ്പിച്ച എന്റെ പിതാവിനോട്, ನಮ್ಮನ್ನ ಆತ್ಮದಲ್ಲಿ ಹುಟ್ಟಿಸಿದ ನಮ್ಮ ತಂದೆಯೊಡನೆ, ദൈവത്തിനെ എന്നെ വിലക്ക് വാങ്ങി സ്വന്തം രക്തം കൊടുത്ത യേശുവിനോട്, ದೇವರಿಗಾಗಿ ನಮ್ಮನ್ನ ಕೊಂಡುಕೊಂಡು ತನ್ನ ಸ್ವಂತ ರಕ್ತವನ್ನ ಕೊಟ್ಟಂತ ಯೇಸುವಿನೊಂದಿಗೆ ಅಲ್ಲಿತ್ಕೊಂಡು ആ കർത്താവിനോട് സംസാരിക്കാൻ എത്ര മനസ്സ്? ಆ ಕರ್ತನ ಬಳಿಯಲ್ಲಿ ಮಾತನಾಡಲಿಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? സംസാരിച്ച വ്യക്തിപരമായി ಮಾತಾಡ್ರಿ ವೈಯಕ್ತಿಕವಾಗಿ. സാഹചര്യങ്ങളൊന്നും നോക്കണ്ട. ನಿಮ್ಮ ಸನ್ನಿವೇಶ ನೋಡ್ಬೇಡಿ. എത്രമാത്രം അവൻ സ്നേഹിക്കുന്നു, ಆತನ ಎಷ್ಟಾಗಿ ನಮ್ಮನ್ನು ಪ್ರೀತಿಸ್ತಿದ್ದಾನೆ. എനിക്ക് ആ സ്നേഹം ഒന്ന് കൊടുത്തേ. ಆ ಕರ್ತನಿಗೆ ಪ್ರೀತಿಯನ್ನು ತಿರುಗಿ ಕೊಡೋಣ. നീ ഇന്നിവിടെ നിൽക്കുന്നത്, ನೀವಿವತ್ತು ನಿಂತಿರೋದು, ഞാൻ നിൽക്കുന്നത് ನಾವು ನಿಂತಿರೋದು ദൈവത്തിനായിട്ട് അവൻ വിലക്ക് വാങ്ങിയതുകൊണ്ട്. ದೇವರು ನಮ್ಮನ್ನ ಬೆಲೆ ಕೊಟ್ಟು ಕೊಂಡುಕೊಂಡದ್ರಿಂದ. നീ ഞങ്ങളെ പിതാവേ എന്ന് വിളിക്കുന്നു. ಅಪ್ಪ, ನಿಮ್ಮನ್ನ ತಂದೆ ಎಂಬುದಾಗಿ ಕರೀತೇವೆ. ഞങ്ങളുടെ പിതാവ് ഒന്നാണ്. ನಮ್ಮ ತಂದೆ ನೀವಾಗಿದ್ದೀರಿ. ഞങ്ങൾ മക്കളാണ്. ನಾವು ನಿಮ್ಮ ಮಕ್ಕಳಾಗಿದ್ದೇವೆ. ഞങ്ങൾ മക്കളാണ് പിതാവ്. ನಾವು ನಿಮ್ಮ ಮಕ್ಕಳಾಗಿದ್ದೇವೆ ತಂದೆ. മക്കളായി ഞങ്ങളെ ഇത്രത്തോളം നീ സ്നേഹിച്ചപ്പോ, ಮಕ್ಕಳಾಗಿರೋ ನಮ್ಮನ್ನ ನೀವು ಇಷ್ಟಾಗಿ ಪ್ರೀತಿಸಿದ್ದೀರಿ. സ്വന്തം ജീവനെ കൊടുത്തത്. ನಿಮ್ಮ ಸ್ವಂತ ಜೀವವನ್ನ ಕೊಟ್ಟಿದ್ದೀರಿ. ശൂരാല വർഷാസുരികൾ. ഹല്ലേലൂയ. ഹല്ലേലൂയ. അപ്പാ, ഹല്ലേലൂയ. പിതാവേ, ತಂದೆ, പിതാവേ, ತಂದೆ, പിതാവേ, ತಂದೆ. ഞങ്ങൾ പിതാവേ എന്ന് വിളിച്ചോട്ടോ. ನಾವು ನಿಮ್ಮನ್ನ ತಂದೆ ಎಂಬುದಾಗಿ ಕರೆಯಲ್ಲ. പിതാവേ, ತಂದೆ. ഹല്ലേലൂയ. ഹല്ലേലൂയ. ഹല്ലേലൂയ.
ಪಿತಾവ് ನೋಕುದು, ತಂದೆ ನೋಡ್ತಿದ್ದಾರೆ, ಮಕ್ಕಳ ನೋಕುದು, ತನ್ನ ಮಕ್ಕಳಾದ ನಮ್ಮನ್ನು ಮಕ್ಕಳ ನೋಡ್ತಿದ್ದಾರೆ, ಸಂಕಟ ಕಾಣುದು. ನಮ್ಮ ದುಃಖವನ್ನು ನೋಡ್ತಿದ್ದಾನೆ. ಆ ಪಿತಾವು ಆ ತಂದೆ നിങ്ങൾ ഓർത്ത് ಆ ತಂದೆ ನಿಮ್ಮನ್ನು ನೆನೆಸಿ അതിൽ നിങ്ങളുടെ ആ വേദന കാണും. ನಿಮ್ಮ ದುಃಖವನ್ನು ಆತನು ನೋಡ್ತಿದ್ದಾನೆ. അതൊക്കെ കാണും. അതൊക്കെ ശത്രുവിനെ ഏൽക്കുകയും അതൊക്കെ ദോഷം. അവിടെ നിൽക്കുമ്പോൾ തന്നെ വ്യക്തിപരമായി ನಿಂತಿರುವ ಸ್ಥಳದಲ್ಲೇ ನಾವು ವೈಯಕ್ತಿಕವಾಗಿ പിതാവിനെ നോക്കുക. ತಂದೆಯನ್ನು ನೋಡೋಣ. അറുക്കപ്പെട്ട കുഞ്ഞാട് പോലെ നിൽക്കുന്ന യേശുവിനെ നോക്കുക. ಕೊಯ್ಯಲ್ಪಟ್ಟಂತಹ ಕುರಿಮರಿಯನ್ನ ನೋಡೋಣ. ಕುರಿಮರಿಯ മുറിവേറ്റ് നിൽക്കും, ಆತನು ನಮಗಾಗಿ ಗಾಯಗೊಂಡಿದ್ದಾನೆ. മുൾക്കിരീടമായി നിൽക്കും, ಮುಳ್ಳಿನ ಕಿರೀಟವನ್ನ ನಮಗಾಗಿ എല്ലാം ഒരു ഒഴിയാൽ പോലെ കയറി നിൽക്കുന്നു. ಶರೀರವೆಲ್ಲ ಹೊಲದಂತೆ ನಮಗಾಗಿ ಹರಿಯಲ್ಪಟ್ಟಿತು. രക്തം ഒഴുകിക്കൊണ്ടിരിക്കുന്നു. ರಕ್ತವು ನಮಗಾಗಿ ಸುರಿಯಲ್ಪಟ್ಟಿತು. വില കൊടുത്ത രക്തം, ನಮಗೆ ಬೆಲೆ ಕೊಟ್ಟ ರಕ್ತ, ദൈവത്തിനായി വില കൊടുത്ത രക്തം, ನಮ್ಮನ್ನ ಕೊಂಡುಕೊಳ್ಳುವುದಕ್ಕೆ ದೇವರಿಗೆ ಬೆಲೆ ಕೊಟ್ಟ ರಕ್ತ. പിതാവ് അനുവദിച്ചു ತಂದೆಯ ಅನುಮತಿಯ ಮೇರೆಗೆ ആ രക്തം ഒഴുകാൻ. ಆ ರಕ್ತ ಹರಿಯುವುದಕ್ಕೆ അങ്ങനെ പിതാവ് ഇതാ സ്നേഹിക്കുന്നു. ದೇವರ ಅನುಮತಿಯನ್ನು ಕೊಟ್ಟರು. ಆ ಅಷ್ಟರ ಮಟ್ಟಿಗೆ ತಂದೆಯು ನಮ್ಮನ್ನು ಪ್ರೀತಿಸ್ತಿದ್ದಾರೆ. പിതാവേ, ತಂದೆ പിതാവേ, ತಂದೆ ഇങ്ങനെയുള്ള സ്നേഹമാണോ അവിടുന്ന് ഞങ്ങൾക്ക്? ಇಂತಹ ಮಹಾ ಪ್ರೀತಿಯನ್ನಾಗಿದೆಯೋ ನೀ ನಮ್ಮ ಮೇಲಿಟ್ಟಿರೋದು. ഞങ്ങൾ അറിയില്ലപ്പാ. ನಾವಿದನ್ನ ಅನೇಕ ದಿನ ತಿಳಿಯಲು, പലപ്പോഴും മറന്നുപോയപ്പോ, ಅನೇಕ ಸಲ ನಾವದನ್ನ ಮರೆತು, ഞങ്ങൾ പലപ്പോഴും നന്ദി കാണിച്ചില്ല, ಅನೇಕ ಸಲ ನಾವು ಕೃತಜ್ಞತೆ ಸಲ್ಲಿಸಲಿಲ್ಲ. ഞങ്ങൾ പലപ്പോഴും ಅನೇಕ ಬಾರಿ പിതാവേ ತಂದೆಯೇ ഞങ്ങളെ കാണാൻ ನಮ್ಮನ್ನ ನೋಡುವುದಕ್ಕೆ ഞങ്ങളുടെ അടുക്കലേക്ക് ഇറങ്ങി വന്നപ്പോൾ ನಮ್ಮ ಬಳಿಗೆ ನೀವು ಇಳಿದು ಬಂದಾಗ ഞങ്ങൾ നിന്റെ സന്നിധിയിൽ ഇരുന്നില്ല. ನಾವು ನಿನ್ನ ಸಮ್ಮುಖದಲ್ಲಿ ಇರಲಿಲ್ಲ. ഞങ്ങളുടെ ആവശ്യത്തിലേക്ക് ഞങ്ങൾ ഓടിപ്പോയി. ನಮ್ಮ ಅವಶ್ಯಕತೆಗಾಗಿ ನಾವು ಓಡೋದ್ವಿ. ക്ഷമിക്കണമേ, ಕ್ಷಮಿಸು, ക്ഷമിക്കണം. ಕ್ಷಮಿಸು. ഇന്ന് ഞങ്ങൾ കേട്ടതുപോലെ ಇವತ್ ನಾವು ಕೇಳಿದ ಹಾಗೆ നീ നീതി സൂര്യനാണ്, ನೀನು ನೀತಿ ಸೂರ್ಯನಾಗಿ സ്വന്തം പുത്രൻ നിന്റെ മുമ്പിൽ അയച്ചു. ನಿನ್ನ ಸ್ವಂತ ಮಗನನ್ನ ನಮ್ಮ ಬಳಿಗೆ ಕಳಿಸ್ತಲ್ಲ. അതുകൊണ്ട് യോർദാൻ മാറി. ಆದ ಕಾರಣ ನಮ್ಮ ಮುಂಭಾಗದಲ್ಲಿರುವ ಯೋರ್ದಾನ್ ಓಡಿ ಹೋയി. യോർദാൻ ഞങ്ങൾക്കുണ്ട്, ಯೋರ್ದಾನ್ ನಮಗಿದೆ, ചെങ്കടലുണ്ട്, ಕೆಂಪು ಸಮುದ್ರ ಇದೆ, പർവ്വതങ്ങളുണ്ട്, ಪರ್ವತಗಳಿದೆ. ഞങ്ങൾക്ക് നേരെയുണ്ട്, ನಮಗೆ ವಿರುದ್ಧವಾಗಿಯೂ ಇದೆ, കുഞ്ഞുങ്ങൾക്ക് നേരെയുണ്ട്. ನಮ್ಮ ಮಕ್ಕಳಿಗೆ ವಿರುದ್ಧವಾಗಿಯೂ ಇದೆ. പലപ്പോഴും അതിൽ ഞങ്ങൾ വേദനപ്പെടുകയാണ്. ಅನೇಕ ಬಾರಿ ನಾವು ಇದರ ದುಃಖ ಪಡ್ತಿದ್ದೇವೆ. ഇന്ന് രാത്രി ಆದ್ರೆ ಇವತ್ತು ರಾತ್ರಿ സ്തംഭമായി, ಮೇಘಸ್ತಂಭವಾಗಿ, അഗ്നിത്തൂണായി, ಅಗ್ನಿಸ್ತಂಭವಾಗಿ, ഉദയ സൂര്യനായി ನೀತಿ ಸೂರ್ಯನಾಗಿ യേശുവിന്റെ കൂടെ ಯೇಸು ನಮ್ಮ ಜೊತೆಯಲ್ಲಿ യോർദാൻ മാറുന്നു. ಆಗಿರೋದ್ರಿಂದ ಯೋರ್ದಾನ್ ನಮ್ಮನ್ನ ಬಿಟ್ಟು ಓಡುತ್ತಿದ್ದಾರೆ. ചെങ്കടൽ മാറുന്നു. ಕೆಂಪು ಸಮುದ್ರ ಓಡುತ್ತಾ ಇದೆ. പിതാവേ, ತಂದೆಯೇ, ഇത്രമാത്രം നീ ഞങ്ങളെ ಇಷ್ಟಾಗಿ ನಮ್ಮನ್ನ നടത്തി ನಡೆಸಿದಿ, വാഗ്ദത്തത്തിലേക്ക് കൊണ്ടുപോകുന്നപ്പോൾ ನಡೆಸಿ ನಮ್ಮನ್ನ ವಾಗ್ದಾನದೆಡೆಗೆ ಕರ್ಕೊಂಡು ಹೋಗ್ತಿದ್ದೀರಪ್ಪ. അവിടെ തന്നെ നിന്നുകൊണ്ട് ಇರುವ ಸ್ಥಳದಲ್ಲಿ ನಿಂತುಕೊಂಡು സ്വന്തം അപ്പനോട് നിങ്ങൾക്കൊന്നും പറയാനില്ല. ನಿಮ್ಮ ಸ್ವಂತ ತಂದೆ ಬಳಿಯಲ್ಲಿ ಹೇಳಲಿಕ್ಕೆ ಏನು ಇಲ್ವ ನಿಮಗೆ? ദൈവപിതാവേ, അങ്ങേ ഞാൻ ആരാധിക്കുന്നു, സ്തുതിക്കുന്നു. ദൈവപിതാവേ, അങ്ങേ ഞാൻ ആരാധിക്കുന്നു, സ്തുതിക്കുന്നു. ജീവനുമെന്റെ സർവസ്വവും മുൻപിലാണ് കുമ്പിടുന്നു. ജീവനുമെന്റെ സർവസ്വവും
മുൻപിലണച്ചു കുമ്പിടുന്നു. യേശുവേ നാഥ അങ്ങേ ഞാൻ ആരാധിക്കുന്നു സ്തുതിക്കുന്നു. യേശുവേ നാഥ അങ്ങേ ഞാൻ ആരാധിക്കുന്നു സ്തുതിക്കുന്നു. ജീവനുമേ സർവസ്വവും നിൻ മുൻപിലണച്ചു കുമ്പിടുന്നു. ജീവനുമെന്റെ സർവസ്വവും നിൻ മുൻപിലണച്ചു കുമ്പിടുന്നു. മുൻപിലണച്ചു കുമ്പിടുന്നു.